ಜನರಿಗೆ ಎಲ್ರಿಗೂ ಬೆಳದಿಂಗಳ ಬಾಲೆ ಚಿತ್ರದ ಮೂಲಕನೇ ತುಂಬಾ ನೀವು ಫೇಮಸ್ ಆಗಿದ್ದು. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಫಸ್ಟ್ ಮೂವಿನೇ ಬೆಳದಿಂಗಳ ಬಾಲೆ ಅನ್ಕೊಂಡ್ಬಿಡ್ತಾರೆ. ಬಟ್ ನಾನು ಮಾಡಿದ ಮೊದಲ ಚಿತ್ರ ಕಲ್ಯಾಣ ಮಂಟಪ. ಸೊ ನೀವು ಬೆಳದಿಂಗಳ ಬಾಲೆ ಸಿನಿಮಾ ಬಂದ ತಕ್ಷಣ ಒಂದ್ ಬೆಳಿಗ್ಗೆ ಆಗೋಷ್ಟರೊಳಗೆ ನೀವು ಎಲ್ಲರ ಬೆಳದಿಂಗಳ ಬಾಲೆ ಆಗೋಗ್ಬಿಟ್ಟಿದ್ರಿ. ಒಂದೇ ನೀವು ಕರ್ನಾಟಕದ ಕ್ರಶ್ ಆಗಿದ್ರಿ. ಇಷ್ಟು ಜನ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಪೇಪರ್ ಸೈನ್ ಮಾಡಿದ್ದು ಅಷ್ಟೇನೆ ನಮ್ಮ ಮದ್ವೆ. ಸೊ ಬಿಗ್ ಫ್ಯಾಟ್ ವೆಡ್ಡಿಂಗ್ ಏನು ಇಲ್ಲ, ಏನಿಲ್ಲ, ವೆರಿ ಸ್ಲಿಮ್ ವೆಡ್ಡಿಂಗ್. ನಿಮ್ಮ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅದನ್ನ ಇಬ್ರು ತುಂಬಾ ಹೈಕಿಂಗ್ ಮಾಡ್ತೀವಿ. ಸಾಕಷ್ಟು ಒಂದು ವಾಲ್ ಫುಲ್ ಮೆಡಲ್ಸ್ ಇದೆ ಇದ್ರದ್ದು, ಹೈಕ್ ರನ್ನಿಂಗ್ ಎಲ್ಲ. ನಿಮ್ಮ ಅಮ್ಮ ಅವರಿಗೆ ಏಜು ಅವ್ರಿಗೀಗ 80 ಆಗುತ್ತೆ. ನೋಡಿ ಅವರು 80 ಅಂತೆ ಏಜು. ಸ್ಕೈ ಡೈವಿಂಗ್ ವಯಸ್ಸಿನಲ್ಲಿ ಸ್ಕೈ ಡೈವಿಂಗ್ ಆಗ್ಲಿ 70+ ಆಗ್ಲಿ ಸ್ಕೈ ಡೈವಿಂಗು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಅವರಿಗೆ ಆ ಏಜ್ ಅಲ್ಲಿ ಸ್ಕೈ ಡೈವಿಂಗ್ ಮಾಡ್ಬೇಕಂದ್ರೆ ಬಹಳ ಧೈರ್ಯವಂತರಾಗಿರ್ಬೇಕು. ಅವರನ್ನು ಮಾತಾಡ್ಸೋಣ. ಹೆದರಿಕೆ ಇರಬಾರ್ದಷ್ಟೇ. ಹೆದರಿಕೆ ಇದ್ರೆ ನಿಮ್ಗೆ ದುಮ್ಕೋಕ್ಕಾಗಲ್ಲ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಸೊ ಭಯ ಆಗಲ್ವಾ? ಕೆಳಗಡೆ ಬಿದ್ದಾಗ ಭಯ ಆಗಲ್ವಾ? ಭಯ ಇಲ್ಲಂದ್ರೆ ಮಾಡಕ್ಕಾಗೋದು. ಭಯ ಇದ್ರೆ ಮಾಡಕ್ಕಾಗೋದೇ. ಹೆದರಿಕೆ ಇರಬಾರ್ದಷ್ಟೇ. ಹೆದರಿಕೆ ಇದ್ರೆ ನಿಮ್ಗೆ ದುಮ್ಕೋಕ್ಕಾಗಲ್ಲ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಈಗ ನಿಮ್ದು ಡ್ರೀಮ್ ರೋಲ್ ಹೇಳಿ, ಯಾವ ತರ ರೋಲ್ ಸಿಕ್ಕಿದ್ರೆ ನೀವು ರೆಡಿ ಇದ್ದೀರಾ? ಎನಿ ಟೈಮ್ ಪಾತ್ರ ಚೆನ್ನಾಗಿರ್ಬೇಕು. ಅವತ್ತಿನ ಕಂಡೀಷನ್ ಅದೇ, ಇವತ್ತಿನ ಕಂಡೀಷನ್ ಅಷ್ಟೇ. ಬಟ್ ಖಂಡಿತ ಬಂದ್ ಮಾಡ್ತೀನಿ. ಅಮ್ಮ ಇದಾರೆ 3 ಜನರೇಷನ್. ಕೆಲಸವೇ ಇಲ್ಲ, ಬರೀ ಫೋಟೋ 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 ಅಷ್ಟೇ. ಆಮೇಲೆ ಕೇಳ್ತೀರಾ ಫೋಟೋ ತೋರಿಸು ಅಂತ? ಹೌದು, ಎಲ್ಲ ಕೇಳ್ತೀರಾ, ಎಲ್ಲ ಕೇಳ್ತೀರಾ. ನೋಡಿ ನೋಡಿ ಇಲ್ಲಿ ನೋಡಿ, ಕೇಳೋದಿಲ್ಲ, ಕೊಡು ಅನ್ನೋದು ಇಲ್ಲ. ನಾನು ನೋಡಿ ಇಲ್ಲಿ ಕ್ಯಾಮ್ರಾ ನೋಡಿ ಫಸ್ಟ್. ಎಲ್ರು ಮಲ್ಲು ಅತ್ತೆ ಸೊಸೆ ಕೇಳಿರ್ತೀಯಲ್ವಾ? ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಈ ದಿನ ಸ್ಟಾರ್ ಲೈಫ್ ಸ್ಟೈಲ್ ಸೆಗ್ಮೆಂಟ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳದಿಂಗಳ ಬಾಲೆ. ಹೌದು, ಸ್ಯಾಂಡಲ್ವುಡ್ನ ಬೆಳದಿಂಗಳ ಬಾಲೆ ಅಂತಾನೆ ಫೇಮಸ್ ಆಗಿರೋ ಸುಮನ್ ನಗರ್ಕರ್ ಅವರು. ಅವರ ಜೊತೆ ಒಂದಿಷ್ಟು ಚಿಟ್ ಚಾಟ್ ಮಾತಾಡ್ತಾ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದ್ರೆ. ಹಲೋ, ಹೇಗಿದ್ದೀರಾ? ಆಫ್ಟರ್ ಎ ಲಾಂಗ್ ಇಯರ್ಸ್. ತುಂಬಾ ವರ್ಷ ಆಯ್ತು. ಬನ್ನಿ, ಆರಾಮ ನೀವು? ತುಂಬಾ ಖುಷಿ ಆಯ್ತು. ತುಂಬಾ ವರ್ಷ ಆಗಿತ್ತು ಮೀಟ್ ಮಾಡಿ ಅಲ್ವಾ? ಹೌದು, ಲಾಸ್ಟ್ ಟೈಮ್ ಯಾವ್ದೋ ಇಂಟರ್ವ್ಯೂ ಅಲ್ಲೇ ಮೀಟ್ ಮಾಡಿದ್ವಿ, ಯಾವ್ದೋ ಇವೆಂಟ್ ಅಲ್ಲಿ ಮೀಟ್ ಮಾಡಿದ್ವಿ. ಹೌದು, ನೀವು ಎವರ್ ಗ್ರೀನು ಬ್ಯೂಟಿಫುಲ್ ಲೇಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಬಟ್ ಖುಷಿ ಆಯ್ತು ಮನೆಗೆ ಬಂದಿದ್ದು ನೀವು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಫಾರ್ ಇನ್ವೈಟ್. ನೀವು ಅಮೆರಿಕಾ ಇಂಡಿಯಾ ಎರಡೂ ಕಡೆನೂ ಇರ್ತೀರ. ಒಂದ್ ಕಾಲಿದೆ ಅಷ್ಟೇ. ಬಟ್ ನಿಮ್ಗಿರೋ ಇಂಡಿಯಾ ಮೇಲೆ ಲವ್ ಗೊತ್ತಾಗತ್ತೆ. ಸೊ ಹೇಗಿದ್ದೀರಾ? ಹೇಗಿದೆ ಲೈಫ್? ಹೀಗಿದ್ದೀನಿ. ಸೊ ನೀವು ಸ್ಯಾಂಡಲ್ವುಡ್ ನ ಬೆಳದಿಂಗಳ ಬಾಲೆ ಅಂತಾನೆ ಫೇಮಸ್. ಆ ಸ್ಥಾನನ ಇನ್ನು ಯಾರು ತಗೊಳಕ್ ಆಗಿಲ್ಲ, ತಗೊಳ್ಳೋದು ಸಾಧ್ಯನೂ ಇಲ್ಲ. ಯಾಕೆ ಗೊತ್ತಾ? ಬೆಳದಿಂಗಳ ಬಾಲೆ ಒಂದೇ ಸಿನಿಮಾ, ಅದನ್ ಮತ್ತೆ ಬರಕ್ ಸಾಧ್ಯ ಇಲ್ವಲ್ಲ. ಅದರಿಂದ ನಾನೇ ಯಾವತ್ತಿಗೂ ಬೆಳದಿಂಗಳ ಬಾಲೆ. ಬೆಳದಿಂಗಳ ಬಾಲೆ ಅಂದ ತಕ್ಷಣನೇ ಎಂತವ್ರ ಮನ್ಸು ಒಂಥರ ಇಮ್ಯಾಜಿನೇಷನ್ಗೆ ಒಂದು ಏಂಜಲ್ ತರ. ಸೊ ನಿಮಗೆ ಯಾರಾದ್ರೂ ಬೆಳದಿಂಗಳ ಬಾಲೆ ಅಂದ ತಕ್ಷಣ ನಿಮ್ಗೆ ಈಗ್ಲೂ ಏನ್ ಅನ್ಸತ್ತೆ? ತುಂಬಾ ಖುಷಿ ಆಗುತ್ತೆ. ಪ್ರಪಂಚದ ಯಾವ್ದಾವ್ದೋ ಮೂಲೆಯಲ್ಲಿ, ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಎಲ್ಲೋ ಹೋದಾಗ್ಲೂ ನಮ್ಮ ಕನ್ನಡದವ್ರು ಸಿಕ್ಕು ನೀವು ಬೆಳದಿಂಗಳ ಬಾಲೆ ಅಲ್ವಾ ಅಂದ ತಕ್ಷಣ ತುಂಬಾ ಖುಷಿ ಆಗತ್ತೆ. ಅಂಡ್ ಆಶ್ಚರ್ಯನೂ ಆಗದೆ, ಏನಂದ್ರೆ ಇಷ್ಟು ವರ್ಷಗಳ ನಂತರನು ಇನ್ನೂ ಜನ ಆ ಸಿನಿಮಾನ ಜ್ಞಾಪಕ ಇಟ್ಕೊಂಡು ನಾನು ಬೆಳದಿಂಗಳ ಬಾಲೆ ಅಂತ ಹೇಳಿ ಮಾತಾಡಿಸಿ ಆ ಒಂದು ಪಟ್ಟ ಬೇರೆ ಕೊಟ್ಬಿಟ್ಟಿದಾರಲ್ಲ, ತುಂಬಾ ಖುಷಿ ಆಗುತ್ತೆ. ಸೊ ಅದು ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಗಿಂತ ಟೈಟಲ್ ಅನ್ಸುತ್ತೆ ಅಲ್ವಾ? ಅದೇ ತರಾನೇ. ಸೊ ಕನ್ನಡಿಗರ ಪ್ರೀತಿ ಅಲ್ಲಿ ವ್ಯಕ್ತ ಆಗತ್ತೆ. ಸೊ ನೀವು ಬೆಳದಿಂಗಳ ಬಾಲೆ ಸ್ವಲ್ಪ ಹಿಂದೆ ಹೋಗೋಣ. 1995 ಅನ್ಸುತ್ತೆ, ಐ ಥಿಂಕ್ ಸೊ. ಬೆಳದಿಂಗಳ ಬಾಲೆ ಜನರಿಗೆ ಎಲ್ರಿಗೂ ಬೆಳದಿಂಗಳ ಬಾಲೆ ಚಿತ್ರದ ಮೂಲಕನೇ ತುಂಬಾ ನೀವು ಫೇಮಸ್ ಆಗಿದ್ದು. ಅದಕ್ಕಿಂತನೂ ಮುಂಚೆ 2 ಮೂವಿ ಮಾಡಿದ್ರಿ. ಒಂದು ಸಿನಿಮಾ ಮಾಡಿದ್ದೆ, ಕಲ್ಯಾಣ ಮಂಟಪ ಅಂತ. ಆಕ್ಚುಲಿ ಅದೇ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಫಸ್ಟ್ ಮೂವಿನೇ ಬೆಳದಿಂಗಳ ಬಾಲೆ ಅನ್ಕೊಂಡ್ಬಿಡ್ತಾರೆ. ಬಟ್ ನಾನು ಮಾಡಿದ ಮೊದಲ ಚಿತ್ರ ಕಲ್ಯಾಣ ಮಂಟಪ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ತಂಗಿಯಾಗಿ ಮಾಡಿದೆ. ಅದಕ್ಕೆ ಮುಂಚೆ ನಾನು ಶುರು ಮಾಡಿದ್ದು ನನ್ನ ಈ ಅಭಿನಯದ ಜರ್ನಿ ಶುರುವಾಗಿದ್ದು ದೂರದರ್ಶನಲ್ಲಿ. ದೂರದರ್ಶನ್ ಡ್ರಾಮಾ ಆಡಿಷನ್ಗೆ ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆದೆ. 1-2 ಇನ್ ಹೌಸ್ ಅವ್ರ ಪ್ರೊಡಕ್ಷನ್ ಎಲ್ಲ ಮಾಡಿದೆ. ಆಗ TN ನರಸಿಂಹನ್ ಅಂತ ಅವರು ಕಲ್ಯಾಣ ಮಂಟಪಕ್ಕೂ ಕೆಲಸ ಮಾಡ್ತಾ ಇದ್ರು. ಅವರು ಡಿರೆಕ್ಟರು, ಸ್ಕ್ರಿಪ್ಟ್ ರೈಟರು, ತುಂಬ
ಅಫ್ಕೋರ್ಸ್ ಅವ್ರಿಗಿಲ್ಲ. ಹಾ ಹಾ ಅವರು ನನಗೆ ನನ್ನನ್ನು ಸಜೆಸ್ಟ್ ಮಾಡಿದ್ದು ಕಲ್ಯಾಣ ಮಂಟಪ ಚಿತ್ರಕ್ಕೆ. ಸೊ ಅಲ್ಲಿ ನನ್ನ ತಂಗಿ ಪಾತ್ರ ಮಾಡಿದೆ. ಅದಾದ್ಮೇಲೆ ಬೆಳದಿಂಗಳ ಬಾಲೆ ಮಾಡಿದ್ದು. ಬಟ್ ಜನಕ್ಕೆ ಫಸ್ಟ್ ಜ್ಞಾಪಕ ಇರೋದೇ ಬೆಳದಿಂಗಳ ಬಾಲೆ ಅಂತ. ಹೌದು. ಸ್ವಲ್ಪ ಹಿಂದೆ ಹೋದ್ರೆ ನೀವು ಮೂಲತಃ ಎಲ್ಲಿ ಅವರು? ನಾನ್ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಬಟ್ ನಗರ್ಕರ್ ಅಂದ ತಕ್ಷಣ ಎಲ್ರಿಗೂ ಬರೋ ಪ್ರಶ್ನೆ, ಏನಿದು ಮಹಾರಾಷ್ಟ್ರೀಯನ್ನ ನಗರ್ಕರ್ ಅಂತಿದೆ ಅಂತೆಲ್ಲ. ಸೊ ಅದಕ್ಕೀಗ ಸುಮಾರು ಸಲ ಇದೇ ಮಾತನ್ನ ಹೇಳಿದೀನಿ. ಬಟ್ ನಾನು ಶಿವಮೊಗ್ಗ ಜಿಲ್ಲೆ ನಗರದವಳು. ಅಂದ್ರೆ ನಮ್ಮಪ್ಪ ಶಿವಮೊಗ್ಗದವರು, ಅಮ್ಮ ಶೃಂಗೇರಿ. ಸೊ ಅವರು ಹುಟ್ಟು ಬೆಳೆದಿದ್ದು ಎಲ್ಲ ಆ ಕಡೆನೆ. ಅಂಡ್ ಆಕ್ಚುಲಿ ನಗರ, ಅದಕ್ಕೆ ನಗರ್ಕರ್ ಅಂದ್ರೆ ನಗರದವರು ಅಂತ ಅಷ್ಟೇನೆ. ಸೊ ಮಲ್ನಾಡ್ ಹುಡುಗಿ, ಬಟ್ ನಾನ್ ಬೆಳೆದಿದ್ದು ಬೆಂಗಳೂರು. ಅಮ್ಮ ಶೃಂಗೇರಿ ಅಂತ ಹೇಳಿದ್ರಿ. ಸೊ ಮಲ್ನಾಡ್ ಹುಡುಗಿನೇ? ಮಲ್ನಾಡ್ ಹುಡುಗಿ. ಸೊ ಮನೇಲಿ ಅಡಿಗೆ ಮಾಡೋದು ಸುಮಾರೆಲ್ಲ ಮಲ್ನಾಡ್ ಸ್ಟೈಲು. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲಿ ನೀವು ಸ್ಕೂಲು ಕಾಲೇಜು ಎಲ್ಲ? ನಾನು ಹುಟ್ಟು ಬೆಳೆದಿದ್ದು ಗಾಂಧಿ ಬಜಾರ್ ಏರಿಯಾ. ಸೊ ಫುಲ್ ಪಕ್ಕಾ ಈ ಟಿಪಿಕಲ್ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುವಂತ ಒಂದು ನಮ್ಮ ಪಕ್ಕ ಅಚ್ಚ ಕರ್ನಾಟಕದ ಒಂದು ಇದು ಜಾಗ ಅದು ಗಾಂಧಿ ಬಜಾರ್. ಇವತ್ತಿಗೂ ಅದೇ ಒಲುಮೆ ಇದೆ ಗಾಂಧಿ ಬಜಾರ್ ಮೇಲೆ. ಸೊ ಅಲ್ಲಿ ಹುಟ್ಟು ಬೆಳೆದಿದ್ದು. ನಾನು ಓದಿದ್ದೆಲ್ಲ ಫಸ್ಟ್ 7th ವರೆಗೂ ಮಹಿಳಾ ಸೇವಾ ಸಮಾಜ. ಅದಾದ ನಂತರ ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಸೊ ಫೇಮಸ್ ನ್ಯಾಷನಲ್ ಹೈಸ್ಕೂಲ್ ಅಂಡ್ ಕಾಲೇಜ್. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆರ್ಟಿಸ್ಟ್ಗಳಿದ್ರ? ಆಕ್ಟಿಂಗ್ ಯಾರ್ದು ಇರ್ಲಿಲ್ಲ. ನಾನು ನಮ್ಮಣ್ಣ ಇಬ್ರು ಹಾಡೋದೆಲ್ಲ ಚಿಕ್ಕ ವಯಸ್ಸಿಂದ ತುಂಬಾ ಆಯ್ತು. ನಮ್ಮಿಬ್ರಿಗೂ ಹಾಡಿನ ಬಗ್ಗೆ ತುಂಬಾನೇ ಇಷ್ಟ. ಬಟ್ ನಟನೆ ಯಾರು ಮಾಡಿರ್ಲಿಲ್ಲ, ಯಾರ್ದು ಅಭಿನಯದ್ದೇನು ಇರ್ಲಿಲ್ಲ. ಕಾಲೇಜ್ ಲೈಫ್ ಅಲ್ಲಿ ಎಲ್ಲ ನಮ್ಮ ಅಣ್ಣ ಆಕ್ಚುಲಿ ಅವ್ನು ಹೈಸ್ಕೂಲಲ್ಲಿ ಇದ್ದಾಗ ಯಾವ್ದೋ ನಾಟಕ ಸ್ಕೂಲಲ್ಲಿ ಏನೋ ಮಾಡಿದ್ದ ಅನ್ಸುತ್ತೆ. ಬಟ್ ನಾನಂತೂ ಏನು ಮಾಡಿರ್ಲಿಲ್ಲ. ಸೊ ಕ್ಯಾಮ್ರಾ ಎದುರಿಸೆ ನಾನು ಫಸ್ಟ್ ಟೈಮ್. ಹೇಗೆ ಅಂದ್ರೆ ನಂತರ ನೀವು ಹೇಗೆ ಅದ್ರ ಬಗ್ಗೆ ಒಲವು ಮೂಡಿದ್ದು ಹೇಗೆ? ಅದೇ ಹೇಳಿದ್ನಲ್ಲ, ಅದು ಚಿಕ್ಕ ವಯಸ್ಸಿಂದ ಹಾಡ್ತಿದ್ದೆ. ಇನ್ಫ್ಯಾಕ್ಟ್ ಆಕಾಶವಾಣಿಗೆಲ್ಲ ಹಾಡ್ತಾ ಇದ್ದೆ, ಯುವವಾಣಿನಲ್ಲಿ ಭಾವಗೀತೆಗಳು. ನಾನು ನಮ್ಮಣ್ಣ ಯಾರು ಮನೆಗೆ ಹೋದ್ರು ನಮ್ದೊಂದು ಥರ ಹಾಡಿನ ಇದು ನಡೀತಾ ಇತ್ತು ಕಾರ್ಯಕ್ರಮ, ಹಾಗೆಲ್ಲ ಇತ್ತು. ಬಟ್ ಆಕ್ಟಿಂಗ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಬಟ್ ಅವಾಗೆಲ್ಲ ದೂರದರ್ಶನ ತಾನೆ ಇದ್ದಿದ್ದು. ಆನ್ ಮಾಡಿದ್ರೆ ಯಾವಾಗಲೂ ಒಂದ್ಸಲ ಹಿಂಗೆ ದೂರದರ್ಶನಲ್ಲಿ ನಾಟಕದ ಆಡಿಷನ್ ಅಂತ ಹೇಳಿದ್ರು. ಅದ್ವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ಯಾಕೆ ಟ್ರೈ ಮಾಡಬಾರ್ದು ಅನ್ನಿಸ್ತು. ಆ್ಯಂಡ್ ಮಾಡ್ಬೇಕಾದ್ರೆ ನನ್ಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ, ಏನು ಸೆಲೆಕ್ಟ್ ಆಗಲ್ಲ ಅನ್ನೋ ಥರನೇ ಅಪ್ಲೈ ಮಾಡಿದ್ದು. ಬಟ್ ಸೆಲೆಕ್ಟ್ ಆದೆ. 1-2 ನಾಟಕಗಳು ಮಾಡಿದೆ. ಆಮೇಲೆ ಒಂದು ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಶಾರ್ಟ್ ಸ್ಟೋರೀಸ್ದೊಂದು ಸೀರಿಯಲ್ ಬರ್ತಾ ಇತ್ತು. ಸೊ ಅದ್ರಲ್ಲಿ ಅಭಿನಯಿಸಿದೆ. ಅದೆಲ್ಲ ಮಾಡ್ತಾ ಮಾಡ್ತಾ ತುಂಬ ಇಷ್ಟ ಆಗಕ್ಕೆ ಶುರುವಾಯಿತು. ಆಮೇಲೆ ಕಲ್ಯಾಣ ಮಂಟಪ ಮಾಡಿದೆ. ಒಂದರಿಂದ ಒಂದು ಬಂದಾಗ ಇದು ಒಂಥರ ಗೊತ್ತಾಗ್ತಾ ಹೋಗುತ್ತಲ್ಲ ಎಕ್ಸ್ಪೀರಿಯನ್ಸ್ ಆಗೋದು. ಆ್ಯಕ್ಟಿಂಗ್ ಅಂದರೆ ಹೇಗೆ ಅಂದರೆ, ಆ್ಯಕ್ಟಿಂಗ್ ಅನ್ನೋದು ನಾವು ನಾರ್ಮಲಾಗಿ ಹಿಂಗೆ ಮಾತಾಡ್ತಿರ್ಬೋದು. ಬಟ್ ಬೇರೆ ಒಂದು ಪಾತ್ರನ ನಾವು ಅಭಿನಯಿಸ್ಬೇಕಲ್ಲ, ಆವಾಗ ನಾವು ಅದನ್ನು ಅನುಭವಿಸಿ ಅಭಿನಯಿಸೋದಿದೆಯಲ್ಲ, ಅದು ಒಂಥರ ತುಂಬ ಒಳ್ಳೆ ಅನುಭವ ಕೊಡುತ್ತೆ. ಸೊ ಹಾಗಾಗಿ ಅದು ಆ್ಯಕ್ಟಿಂಗ್ ಶುರುವಾಯಿತು. ಆಮೇಲೆ ಅದೇ ನನ್ನ ಕೆರಿಯರ್ ಆಯ್ತು ಅಷ್ಟೇ. ಹೌದು. ಸೊ ನೀವು ಬೆಳದಿಂಗಳ ಬಾಲೆ ಸಿನಿಮಾ ಬಂದ ತಕ್ಷಣ ಒಂದು ಬೆಳಿಗ್ಗೆ ಆಗೋಷ್ಟರೊಳಗೆ ನೀವು ಎಲ್ಲರ ಬೆಳದಿಂಗಳ ಬಾಲೆ ಆಗೋಗ್ಬಿಟ್ಟಿದ್ರಿ. ಸೊ ಒಂಥರ ಏನು ಹೇಳ್ತಾರೆ, ಕರ್ನಾಟಕದ ಕ್ರಶ್ ಥರ. ಈಗ ಹೇಗೆ ನ್ಯಾಷನಲ್ ಕ್ರಶ್, ಕರ್ನಾಟಕ ಕ್ರಶ್ ಅಂತಾರಲ್ಲ, ಹಾಗೆ ಅಂದೇ ನೀವು ಕರ್ನಾಟಕದ ಕ್ರಶ್ ಆಗಿದ್ರಿ. ಅವಾಗ ನಿಮಗೆ ಹೇಗೆ ಅನಿಸ್ತಾ ಇತ್ತು? ಖುಷಿ ಆಯ್ತು. ಐ ಮೀನ್ ಇವತ್ತಿಗೂ ನನಗೆ ತುಂಬಾ ಆಶ್ಚರ್ಯ ಆಗೋದಂದ್ರೆ, ತುಂಬಾ ಜನ ಬಂದು ಹೇಳಿದಾಗ ಬೆಳದಿಂಗಳ ಬಾಲೆ ನಿಮ್ಮ ಆಕ್ಟಿಂಗ್ ಚೆನ್ನಾಗಿತ್ತು ಅಂತ. ಆಕ್ಟಿಂಗ್ ಅಂತ ಇಲ್ಲ ಅದರಲ್ಲಿ. ಅಂದ್ರೆ ಬರೀ ಪ್ರೊಫೈಲಲ್ಲಿ ತೋರಿಸ್ತಾರೆ, ಇದಿದೆ, ವಾಯ್ಸ್ ಇದೆ, ಅಷ್ಟು ಬಿಟ್ರೆ ಆಕ್ಟಿಂಗ್ ಅನ್ನೋಕ್ಕೇನಿಲ್ಲ. ಆದ್ರೆ ಆ ಪಾತ್ರ ಜನಗಳ ಮೇಲೆ ಅಷ್ಟು ಪರಿಣಾಮ ಬೀರಿತು. ನಾನು ಕಥೆ ಓದಿದ್ದೆ. ಯಾಕೆಂದ್ರೆ ಅದು ಅವಾಗೆಲ್ಲ ತರಂಗ ಮತ್ತೆ ಸುಧಾದಲ್ಲೆಲ್ಲ ಈ ತರ ಧಾರಾವಾಹಿಗಳು ಬರ್ತಾ ಇತ್ತು. ಎಂಡಮೂರಿ ಅವ್ರದ್ದು ಸಾಕಷ್ಟು ಓದಿದ್ದೆ, ಇದನ್ನು ಓದಿದ್ದೆ. ಬಟ್ ಇದು ಸಿನಿಮಾಗೆ ಆಗತ್ತೆ ಅನ್ನೋದು ಯಾರಿಗೂ ಅನ್ಸಿರ್ಲಿಲ್ಲ. ಇನ್ಫ್ಯಾಕ್ಟ್ ಎಂಡಮೂರಿಯವರೇ, ದೇಸಾಯಿ ಅವರು ಈ ಥರ ನಾನು ಸಿನಿಮಾ ಮಾಡಬೇಕು ಅಂತ ಹೋದಾಗ ಹೇಳಿದ್ರಂತೆ, ಇದು ಸಿನಿಮಾಗೆ ಆಗಲ್ಲ, ಕಷ್ಟ ಅಂತ. ಬಟ್ ದೇಸಾಯಿ ಅವರು ಅದನ್ನ ಚಾಲೆಂಜಾಗಿ ತೊಗೊಂಡು ಮಾಡಿದ್ರು. ಆ್ಯಂಡ್ ಮಾಡಿದಾಗ ಅಂದರೆ ಪಾತ್ರ ಗೊತ್ತಿತ್ತು ನಿಜ, ಏನು ಅದರಲ್ಲಿ ಅಭಿನಯಕ್ಕೆ ಏನೂ ಇಲ್ಲ ಅಂತ. ಬಟ್ ನಂದು ಹೊಸ ಅನುಭವ. ಆ್ಯಂಡ್ ದೇಸಾಯಿ ಅವರಾಗಲೇ ಸಾಕಷ್ಟು ಹೆಸರು ಮಾಡಿದ್ರು. ಆ್ಯಂಡ್ ಅನಂತ್ ನಾಗ್ ಅವರು ನನ್ನ ಫೇವ್ರೆಟ್ ನಟ. ಸೊ ಅವ್ರ ಜೊತೆ ಒಂದು ಅಭಿನಯಿಸೋ ಅವಕಾಶ, ಇದೆಲ್ಲ ಸೇರಿ ಒಪ್ಕೊಂಡೆ. ಆ್ಯಂಡ್ ಕಥೆ ಚೆನ್ನಾಗಿತ್ತು ಅಂತ. ಆ್ಯಂಡ್ ಇವತ್ತಿಗೂ ಖುಷಿ ಇದೆ ಒಪ್ಕೊಂಡಲ್ಲ ಅಂತ. ಸೊ ಅದ್ರ ನಂತರ ನೀವು ನಮ್ಮೂರ ಮಂದಾರ ಹೂವೆ ಆಗ್ಬೋದು, ಆಮೇಲೆ ಹೂಮಳೆ ಅನ್ಸುತ್ತೆ ರಮೇಶ್ ಅವ್ರ ಜೊತೆ, ಅದ್ರಲ್ಲೆಲ್ಲ ಸಮಥಿಂಗ್ ಡಿಫ್ರೆಂಟ್ ಪಾತ್ರಗಳು ಒಂದೊಂದು ಸಿನಿಮಾದಲ್ಲೂ ಡಿಫ್ರೆಂಟ್. ನಾನು ಯಾವಾಗ್ಲೂ ತುಂಬಾ ಚೂಸಿ ಆಗಿದ್ದೆ. ಅಂದ್ರೆ ಪಾತ್ರ ಚೆನ್ನಾಗಿರ್ಬೇಕು. ಅದು ಹೀರೋಯಿನ್ ಇರ್ಬೋದು, ಅಥವಾ ಇವಾಗ ಮಂದಾರ ಹೂವಲ್ಲಿ ತಂಗಿ ಪಾತ್ರ. ಆದ್ರೆ ಜನ ಇವತ್ತು ಯಾರೋ ಬೆಳಗ್ಗೆ ವಾಕ್ ಹೋದಾಗ ಮಾತಾಡ್ಸಿರು, ಓ ಮಂದಾರ ಹೂವೆ ಅನ್ಕೊಂಡ್ರು. ಹಿಂಗೆ ಆ ಒಂದು ಖುಷಿ ಕೊಡುತ್ತೆ. ನಾನು ಎಲ್ಲಾ ಪಾತ್ರಗಳು ಯಾವತ್ತೂ ಇದು ಹೀರೋಯಿನ್ನೇ ಆಗಬೇಕು, ಹಿಂಗೆ ಇರಬೇಕು ಅನ್ಕೊಳ್ಳಿಲ್ಲ. ಪಾತ್ರ ಎಷ್ಟು ಪರಿಣಾಮ ಬರುತ್ತೆ ಅಂತ. ಅಂಡ್ ಅವತ್ತು ನಾನು ತಗೊಂಡ್ ಡಿಸಿಷನ್ ಇವತ್ತಿಗೂ ಖುಷಿ ಕೊಡುತ್ತೆ. ಯಾಕೆಂದ್ರೆ ಇಷ್ಟು ವರ್ಷಗಳಾದ್ಮೇಲೂ
ಜನ ಆ ಪಾತ್ರಗಳನ್ನೆಲ್ಲ ಜ್ಞಾಪಕ ಇಟ್ಕೊಂಡಿದ್ದಾರೆ. ಯಾರಿಗೋ ನಿಷ್ಕರ್ಷ ಇಷ್ಟ ಅಂತಾರೆ, ಯಾರೋ ಮಂದಾರ ಹೂವು ಅಂತಾರೆ, ಹೂಮಳೆ ಅಂತಾರೆ. ಸೊ ಅದ್ಯಾವುದನ್ನು ಯಾರು ಮರ್ತಿಲ್ಲ ಜನ. ಇವಾಗ ಏನಾಗುತ್ತೆ, ಎಷ್ಟೋ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಗೊತ್ತಾಗೋದು ಇಲ್ಲ, ಬಟ್ ಅಷ್ಟು ವರ್ಷದ ನಂತರನೂ ಅವೆಲ್ಲ ಜ್ಞಾಪಕ ಇಟ್ಕೋಬೇಕು ಜನ ಅಂದ್ರೆ ಅಷ್ಟು ಪರಿಣಾಮ ಬೀರಿತ್ತು ಅಂತ. ಸೊ ಹೆಮ್ಮೆ ಅನ್ಸುತ್ತೆ. ಈ ಬೆಳದಿಂಗಳ ಬಾಲೆ ಸಿನಿಮಾ ಹೊರತುಪಡಿಸಿ ನಿಮಗೆ ಇಷ್ಟವಾದಂತ ಪಾತ್ರ ಯಾವುದು, ಯಾವ ಸಿನಿಮಾದ ಪಾತ್ರ ಆಗಿತ್ತದು? ಇವಾಗ ಹೇಳ್ತಾರಲ್ಲ ಎಡಗೈ ಹೆಚ್ಚು ಬಲಗೈ ಹೆಚ್ಚು, ಅಥವಾ ಅಪ್ಪ ಅಮ್ಮನ ಕೇಳಿದ್ರೆ ಮಕ್ಕಳಲ್ಲಿ ಯಾರು ಹೆಚ್ಚು ಅಂತ ಹಂಗಾಗ್ಬಿಡತ್ತೆ. ಯಾಕಂದ್ರೆ ನಾನು ಈಗಲೇ ಹೇಳ್ದಂಗೆ ನಾನು ತುಂಬಾ ಚೂಸಿ ಆಗಿದೆ. ಸೊ ಒಪ್ಕೊಂಡು ಪಾತ್ರಗಳೆಲ್ಲ ತುಂಬಾ ಇಷ್ಟಪಟ್ಟೆ ಒಪ್ಕೊಂಡಿದ್ದು. ಸೊ ಇದ್ರಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ ಹೇಳಕ್ ಕಷ್ಟನೇ. ಎಲ್ಲಾ ಪಾತ್ರಗಳು ಒಂಥರ ವಿಭಿನ್ನವಾಗೂ ಇತ್ತು, ಮತ್ತೆ ಅದೇ ಆದ ರೀತಿಲಿ ಚಾಲೆಂಜಿಂಗ್ ಆಗೋಯ್ತು. ಸೊ ಎಲ್ಲ ಪಾತ್ರಗಳು ಇಷ್ಟ. ಓಕೆ. ಸೊ ಅದರ ನಂತರ ಸಿನಿಮಾ ಲೈಫಲ್ಲಿ ಮನೆಯವರ ಪ್ರೋತ್ಸಾಹ ಹೇಗಿತ್ತು, ಅಥವಾ ನೀವು ಆ ಪೀಕಲ್ಲೇ ಇದ್ರಿ, ಆ ಟೈಮಲ್ಲೇ ನೀವು ಮದುವೆ ಸಹಿತ ಆದ್ರಿ ಅನ್ಸುತ್ತೆ? ಸಿ ಅಫ್ಕೋರ್ಸ್ ಫಸ್ಟ್ ಎಲ್ಲ ನಮಗೆ ಸಿನಿಮಾ ರಂಗ ಅಂದ್ರೆ ಏನು ಅಂತ ಗೊತ್ತೂ ಇರಲಿಲ್ಲ. ಸೊ ಎಷ್ಟೋ ಜನ ಅದು ಹಿಂಗೆ ಸಿನಿಮಾ ಮಾಡ್ತೀಯಾ ಅದು ಇದು ಕೇಳೋರು. ನಮ್ಮ ಅಪ್ಪ ಅಮ್ಮಗೂ ಇನಿಷಿಯಲ್ ಹೆಸಿಟೇಷನ್ ಇದ್ದೇ ಇರುತ್ತೆ, ಯಾಕಂದ್ರೆ ಅನುಭವನೇ ಇಲ್ವಲ್ಲ. ಹೇಗೆ ಚಿತ್ರರಂಗ ಹೇಗೆ ಬರೀ ಹೊರಗಿಂದ ಕೇಳಿರ್ತೀವಿ ಹಿಂಗಿರ್ಬೋದು ಹಂಗಿರ್ಬೋದು ಅಂತ, ಬಟ್ ನಮ್ಗೆ ಅನುಭವ ಇರಲ್ಲ ಅಲ್ವಾ. ಬಟ್ ಯಾವಾಗ ಆಕ್ಟಿಂಗ್ ಶುರು ಮಾಡಿದ್ನೋ ನನಗೂ ಇಷ್ಟ ಆಗಕ್ಕೆ ಶುರುವಾಯಿತು, ಅವ್ರಿಗೂ ಗೊತ್ತಾಯ್ತು ಹೇಗೆ ಚಿತ್ರರಂಗ ಅಂದ್ರೆ ಯಾವ ಥರ ಅಂತ. ಸೊ ಚೆನ್ನಾಗಿ ಎಂಕರೇಜ್ಮೆಂಟ್ ಸಿಕ್ತು. ಅಫ್ಕೋರ್ಸ್ ಎಂಕರೇಜ್ಮೆಂಟ್ ಇಲ್ಲದೆ ಇದ್ರೆ ಕಷ್ಟ ಆಗ್ತಿತ್ತು ಮಾಡೋಕ್ಕೆ. ಆ್ಯಂಡ್ ಮದುವೆ ಆಗಿದ್ದು ನಾನು ನನ್ನ ಚಿತ್ರರಂಗದಲ್ಲಿ ಒಂದು ಸುಮಾರು 10 ವರ್ಷದ ಎಕ್ಸ್ಪೀರಿಯನ್ಸ್ ಆದಮೇಲೆ. ಅಫ್ಕೋರ್ಸ್ ನನಗೆ ಗುರು ಪರಿಚಯ ಮುಂಚೆಯಿಂದನೇ ಇತ್ತು, ಫ್ಯಾಮಿಲಿ ಫ್ರೆಂಡ್ಸು. ಸೊ ಪರಿಚಯ ಅಂತೂ ಇದ್ದೇ ಇತ್ತು. ಸೊ ಥ್ರೂಔಟ್ ಮೈ ಜರ್ನಿ ಅವನು ನೋಡ್ತಾನೆ ಇದ್ದ. ಬಟ್ ಮದುವೆ ಆಗಿದ್ದು 2001ನಲ್ಲಿ. ಓಕೆ. ಸೊ ನೀವು ಮದುವೆ ಆಗೋ ನಿರ್ಧಾರ ಅಂದ್ರೆ ಸಿನಿಮಾ ಸಾಕು ಸ್ವಲ್ಪ ಬ್ರೇಕಾ ಅಥವಾ ಹೇಗೆ? ಆ ಥರ ಎಲ್ಲ ಏನಿಲ್ಲ. ಅಂದ್ರೆ ಸುಮಾರು ವರ್ಷ ಪರಿಚಯ ಇತ್ತು. ಮದುವೆ ಆಗೋಣ ಅಂತ ಫಸ್ಟ್ ಟೈಮ್ ನಾನು ಇಲ್ಲ ಅಂದೆ, ಆಮೇಲೆ ಮದುವೆ ಆಗೋಣ ಅಂತ. ಲವ್ ಸ್ಟೋರಿ? ಯಾ, ಅಂದ್ರೆ ಫ್ಯಾಮಿಲೀಸ್ ಫ್ರೆಂಡ್ಸ್, ಬಟ್ ಎಸ್ ಲವ್ ಸ್ಟೋರಿ ಆಲ್ಸೋ. ಸೊ ಅಫ್ಕೋರ್ಸ್ ನಾನು ಸುಮಾರು ವರ್ಷ ಅವನ್ನ ಫ್ರೆಂಡ್ ಆಗಿ ನೋಡಿದ್ದು. ಮದ್ವೆ ಆಗೋಣ, ಬೆಸ್ಟ್ ಫ್ರೆಂಡ್ಸ್ ಇದ್ರಿ? ಬೆಸ್ಟ್ ಫ್ರೆಂಡ್ಸ್, ಎಸ್ ಡೆಫಿನೆಟ್ಲಿ. ಸೊ ಮದ್ವೆ ಆಗೋಣ ಅಂದಾಗ ನಾನು ಆ ಥರ ಯೋಚನೆ ಮಾಡಿಲ್ಲ ಅಂತಂದೆ, ಯಾಕಂದ್ರೆ ನಾನು ಯಾವತ್ತು ಮದ್ವೆ ಬಗ್ಗೆನೇ ಯೋಚನೆ ಮಾಡಿರ್ಲಿಲ್ಲ. ಅಪ್ಪ ಅಮ್ಮಗೆ ಯಾವಾಗಲೂ ಹೇಳ್ತಿದ್ದೆ ನಾನು ಮದ್ವೆ ಮಾಡ್ಕೊಳ್ಳಲ್ಲ ಅಂತ. ಸೊ ಅವಾಗ ಯೋಚನೆ ಮಾಡಿರ್ಲಿಲ್ಲ. ಬಟ್ ಅವ್ನು ಪ್ರಪೋಸ್ ಮಾಡಿದಾಗ ಫಸ್ಟ್ ಟೈಮ್ ನಾನು ಇಲ್ಲ ಅಂದೆ, ಆಮೇಲೆ ಮತ್ತೆ ಒಂದ್ ವರ್ಷದ ಮೇಲೋ ಏನೋ ಆಮೇಲೆ ಆಗ್ಲಿ ಅಂತ ಒಪ್ಕೊಂಡು ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡಿದ್ರು ಅಂತೀರಾ? ಸೊ ಅದಾದ್ಮೇಲೆ ಮದುವೆ ಆಗಿದ್ದು. ಬಟ್ ಸಿನಿಮಾಗೂ ಅದಕ್ಕೂ ಯಾವತ್ತು ಅದೇನು ಒಂದು ಸಿನಿಮಾ ಮಾಡ್ತೀನಿ ಅಥವಾ ಬಿಡಬೇಕು ಅನ್ನೋದಲ್ಲ. ಬಟ್ ಆ ಟೈಮಲ್ಲಿ ನನ್ನ ಮದುವೆ ಆ ಟೈಮಲ್ಲಿ ಅವ್ನು US ಅಲ್ಲಿ ಇದ್ದಿದ್ದು. ಸೊ ಒಂದು ಬ್ರೇಕ್ ಅನ್ಕೊಂಡು US ಹೋದೆ. ಬಟ್ ಅದು ಬ್ರೇಕ್ ಅದು ಜಾಸ್ತಿ ಆಯ್ತು ಅಷ್ಟೇ, ಸ್ವಲ್ಪ ಲಾಂಗ್ ಬ್ರೇಕ್ ತರನೇ ಆಯ್ತು. ನೀವು ಆಗ ಸಿನಿಮಾ ಫೀಲ್ಡ್ ಅಲ್ಲಿ ಬ್ಯುಸಿ ಇದ್ದಾಗ ಹೊರ ಭಾಷೆಗಳಲ್ಲಾಗ್ಲಿ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲೆಲ್ಲಾದ್ರೂ ತೊಡಗಿಸ್ಕೊಂಡಿದ್ರ? ಸಿ ಆ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ, ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ನಮ್ಮ ಕನ್ನಡದ ನಟಿಯರಿಗೆ ಅಷ್ಟು ಅವಕಾಶ ಇರಲಿಲ್ಲ. ಅವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಆ ಟೈಮಲ್ಲಿ ಒಂಥರ ಬೇರೆ ಭಾಷೆಯಿಂದ ನಟಿಯರನ್ನ ಕರೆಸಿದ್ರೆ ಏನೋ ಒಂದು ವ್ಯಾಲ್ಯೂ ಆ್ಯಡ್ ಆಗತ್ತೆ ಅಂತಲೋ ಏನೋ ಒಂದು ಇದ್ದೇ ಇತ್ತು ಆ ಜಮಾನಲ್ಲಿ ಹಂಗಿತ್ತು. ಈಗ ಆ್ಯಕ್ಚುಲಿ ನಮ್ಮ ಕನ್ನಡದವ್ರು ಎಷ್ಟು ಜನ ನಮ್ಮ ನಟಿಯರು ಇದ್ದಾರೆ ನಮ್ಮ ಚಿತ್ರರಂಗದಲ್ಲಿ, ಇವಾಗ ಖುಷಿ ಕೊಡುತ್ತೆ. ಮೊನ್ನೆನೂ ಯಾರ ಹತ್ರನೂ ಮಾತಾಡ್ತಿದ್ದಾಗಲೂ ಅದೇ ವಿಷಯನೇ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಆ ಟೈಮಲ್ಲಿ ಸುಮಾರು ಬೇರೆ ಭಾಷೆಯವ್ರಿಗೇನೇ ಒಂದು ಇಂಪಾರ್ಟೆನ್ಸ್ ಇತ್ತು. ಅಂಥದ್ರಲ್ಲೂ ನಾವು ಒಂದಷ್ಟು ಜನ ಒಂದು ಹೆಸರು ಮಾಡಿದ್ವಿ ಅನ್ನೋದೇ ಖುಷಿ ಅಷ್ಟೇ. ಬಟ್ ಇವತ್ತಿನ ರೀತಿ ಅವತ್ತು ಬೇರೆ ಭಾಷೆಗಳದ್ದು ಎಲ್ಲ ಅಷ್ಟು ಹತ್ರ ಕಾಂಟ್ಯಾಕ್ಟ್ ಇಲ್ಲ. ಇವತ್ತು ಎಲ್ಲ ಒಂದೇ ಅನ್ನೋ ಥರ ಆಗಿದೆ. ಆ್ಯಂಡ್ ನನ್ನ ನೇಚರ್ ಹೇಗೆ ಅಂದರೆ, ನಾನು ಇದುವರೆಗೂ ಯಾವತ್ತೂ ಯಾರನ್ನೂ ಅವಕಾಶ ಕೇಳ್ಕೊಂಡು ಹೋಗಿಲ್ಲ. ಆಗ್ಲೂ ಅಷ್ಟೇ ಈಗಲೂ ಅಷ್ಟೇ. ಅದು ತಾನಾಗೇ ಬರಬೇಕು, ನನಗಿಷ್ಟ ಆದರೆ ಮಾಡಬೇಕು ಅಷ್ಟೇ. ಇಲ್ಲಾಂದರೆ ಸಾಕಷ್ಟು ಸಿನಿಮಾಗಳು ಮಾಡ್ಬೋದಿತ್ತು, ಬಟ್ ಯಾವಾಗಲೂ ನಾನು ಹಾಗೆ ತುಂಬಾ ಚೂಸಿ ಆಗಿದೆ. ಯಾವತ್ತೂ ನಾನು ಅವಕಾಶ ಕೇಳ್ಕೊಂಡು ಹೋಗ್ಲಿಲ್ಲ. ತಾನಾಗೆ ಬಂದಿದ್ದು ಇಷ್ಟ ಬಂದ್ರೆ ಮಾತ್ರ ಮಾಡ್ತಿದ್ದೆ. ಬೆಳದಿಂಗಳ ಬಾಲೆ ಏನಾದ್ರೂ ರಿಮೇಕ್ ಅಥವಾ ಸೆಕೆಂಡ್ ರಿಲೀಸ್ ಮಾಡಿದ್ರೆ ಹೇಗೆ ಇರ್ಬೋದು? ಹೇಗೆ? ಸಿ ಅದು ವೆರಿ ಇಂಟ್ರೆಸ್ಟಿಂಗ್ ಇದೆ. ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ಇವಾಗ ಬೆಳದಿಂಗಳ ಬಾಲೆ ಆ ಟೈಮ್ಗೆ ಎಂಥ ಒಳ್ಳೆ ಕಥೆ ಅಲ್ವಾ. ಫೋನ್ ನಂಬರು ಹಿಂಗೆ ಫೋನ್ ಡಯಲ್ ಮಾಡೋದ್ರಿಂದ ಹಿಡಿದು ಆ ಏನ್ ನಂಬರು, ಈ ಶಾರ್ಟ್ ಡಯಲ್ ಆದ್ರೆ ಹೇಗೆ, ಲಾಂಗ್ ಡಯಲ್ ಆದ್ರೆ ಹೇಗೆ, ಅದೆಲ್ಲ ಯೋಚನೆ ಮಾಡಿ ಮಾಡೋಂಥ. ಬಟ್ ಇವತ್ತಿನ ಕಾಲದಲ್ಲಿ ಫೋನ್ ಟ್ರ್ಯಾಕರ್ಸ್ ಇದೆ, GPS ಇದೆ, ಎಲ್ಲ ಇದ್ದಾಗ ಆ ಕಥೆ ಹೇಗ್ ಮಾಡಕ್ ಸಾಧ್ಯ ಅನ್ನೋದು ಸಾಧ್ಯ ಇಲ್ಲ ಅಂತೀರಾ? ಅಲ್ಲ, ನಿಜವಾಗ್ಲೂ ಯಾರಾದ್ರೂ ತುಂಬಾನೇ ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ. ಐ ಡೋಂಟ್ ನೋ, ಇದನ್ನ ಯಾರಾದ್ರೂ ಚಾಲೆಂಜ್ ಆಗಿ ತಗೊಂಡ್ ಮಾಡಿದ್ರೇನೋ ಚೆನ್ನಾಗಿರುತ್ತೆ ಅಲ್ವಾ? ಯಾಕಂದ್ರೆ ನೀವ್ ಹೇಳಿದ್ದು ಸರಿ ಇದೆ. ಮೊಬೈಲ್ ಟ್ರ್ಯಾಕರ್ ಇಂದ ಹಿಡಿದು ವಾಟ್ಸ್ಆಪ್ ಅದ್ರಲ್ಲಿ ಡೈಲಾಗ್ಸ್ ಎಲ್ಲ ಇದೆ. ಇಷ್ಟು ಡಯಲ್ ಮಾಡ್ಬೇಕು ಅಂದ್ರೆ ಅವಾಗೆಲ್ಲ ಫುಲ್ ಇದ್ರ ಫೋನ್ ತಾನೇ ಇದ್ದಿದ್ದು. ಸೊ ಶಾರ್ಟ್ ಮಾಡಿದ್ರೆ 2-9 ಆದ್ರೆ ಫುಲ್ ಲಾಂಗ್ ಹೋಗ್ಬೇಕು, ಹೀಗೆಲ್ಲ ಕ್ಯಾಲ್ಕುಲೇಷನ್ ಇತ್ತು. ಇವತ್ತು ಎಲ್ಲಿ ಆತರ ಈಗಿನ ಮಕ್ಕಳಿಗೆ ಇನ್ಫ್ಯಾಕ್ಟ್ ಆ ಥರದ್ ಫೋನ್ ಇದೆ ಅಂತಲೂ ಗೊತ್ತಿಲ್ಲ, ಎಲ್ಲ ಮೊಬೈಲೇ ಅಲ್ವಾ. ಸೊ ಹೇಗ್ ಮಾಡಕ್ ಸಾಧ್ಯ?
ಅಲ್ವಾ? ನಾನು ನಿಜವಾಗ್ಲೂ ಹೊಸ ಫಿಲ್ಮ್ ಮೇಕರ್ಸ್ಗೆ ಇವತ್ತಿನ ಯಂಗ್ಸ್ಟರ್ಸ್ ವೆರಿ ಟ್ಯಾಲೆಂಟೆಡ್, ಇದೊಂಥರ ಚಾಲೆಂಜ್ ತರಾನೇ ಅಲ್ವಾ? ಯಾ ಚಾಲೆಂಜ್ ಮಾಡ್ತೀರಾ ಯಾರಿಗಾದ್ರೂ? ಮಾಡಿ, ಖಂಡಿತ ಖುಷಿ ಆಗತ್ತೆ. ಅಫ್ಕೋರ್ಸ್ ನನ್ ಬೆಳದಿಂಗಳ ಬಾಲೆ ಪಟ್ಟ ಅವಾಗ ಸ್ವಲ್ಪ ಇದಾಗಬಹುದು, ಬಿಕಾಸ್ ಈಗ ಯಾರು ಹೊಸಬ್ರು ಬಟ್ ಬರ್ತಾರೆ. ನಿಮ್ಮ ಪ್ಲೇಸ್ ಯಾರು ತಗೊಳಕ್ ಆಗಲ್ಲ ಬಿಡಿ ಮೇಡಮ್. ಬೆಳದಿಂಗಳ ಬಾಲ ಎವರ್ ಗ್ರೀನ್ ಟೈಟಲ್ ಅದು. ಥ್ಯಾಂಕ್ ಯು. ಸೊ ನಿಮ್ಮ ಸಿನಿ ಜರ್ನಿ, ಸೊ ನಿಮ್ಮ ಮದುವೆ ಆದ ನಂತರ ನೀವು US ಅಲ್ಲಿಗೆ 2001 ಅಲ್ಲಿ, ಅದೇ January 1 ಮದ್ವೆ ಆಗಿತ್ತು. ಬಟ್ ನಾವು US ಹೋಗಿದ್ದು, ನಾನು US ಹೋಗಿದ್ದು ಏಪ್ರಿಲ್ ಅಲ್ಲಿ, ಬಿಕಾಸ್ ನನ್ ಏನೇನ್ ಕಮಿಟ್ಮೆಂಟ್ಸ್ ಇತ್ತೋ ಮುಗಿಸ್ಕೊಂಡು ಹೋಗಿದ್ದೆ. ಸೊ ಏಪ್ರಿಲ್ ಅಲ್ಲಿ ನಾನು US ಓಕೆ. ಆ ಟೈಮಿಂದ ನೀವು ಕಂಪೇರ್ ಮಾಡಿದ್ರೆ ಆಗಿನ ನಿಮ್ಮ ಚಿತ್ರರಂಗದಲ್ಲಿ ನೀವು ಹೇಳಿದ್ರಲ್ಲ ತುಂಬಾ ಚೂಸಿ ಆಗಿದ್ದೆ, ತುಂಬಾ ನಾನಾಗ ಯಾರಿಗೂ ಅವಕಾಶನೇ ಕೇಳ್ತಾ ಇರಲಿಲ್ಲ, ಅಂತದ್ರಲ್ಲಿ ತುಂಬಾ ಚೂಸಿಯಾಗಿ ಮಾಡಿದ ಪಾತ್ರಗಳನ್ನು ಒಬ್ಬೊಬ್ರು ಗುರುತಿಸ್ತಾರೆ ಅಂತ ಹೇಳಿದೆ. ಸೊ ಈಗಿಂದು ಕಂಪೇರ್ ಮಾಡ್ಕೊಂಡಾಗ ಏನ್ ಅನ್ಸುತ್ತೆ, ಈಗಿನ ಚಿತ್ರರಂಗದಲ್ಲಿ ಇರೋಂತ ಎನ್ವೈರನ್ಮೆಂಟಿಗೂ ಆಗಿಂದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಈಗಲೂ ನಾನು ತುಂಬಾ ಚೂಸಿನೇ. ಅಂದ್ರೆ ಇವಾಗ ಸಾಮಾನ್ಯವಾಗಿ ಅದರಲ್ಲೂ ನಮ್ಮ ಚಿತ್ರರಂಗ, ನಮ್ಮ ಕನ್ನಡ ಅಂತಾನೆ ಅಲ್ಲ, ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಒಂಥರ ಫಸ್ಟ್ ಆಫ್ ಆಲ್ ಒಂದು ಆಕ್ಟ್ರೆಸ್ಗೆ ಮದುವೆ ಆಯ್ತು ಅಂದ್ರೇನೆ ಓಕೆ, ಕಷ್ಟ ಮಾಡಬಾರ್ದು ಅನ್ನೋದೊಂದು ಏನೋ ಒಂದು ಇದು. ಈಗ ಸ್ವಲ್ಪ ಚೇಂಜಸ್ ಆಗ್ತಿದೆ, ಇಲ್ಲ ಅಂತಲ್ಲ, ಬಟ್ ಲಾಂಗ್ ವೇ ಟು ಗೋ. ಅಂಡ್ ಸ್ವಲ್ಪ ವರ್ಷ ಬಿಟ್ಟು ಬಂದ್ಬಿಟ್ರೆ ಓಕೆ, ತಾಯಿ ಪಾತ್ರನ ಅನ್ನೋ ಥರನೇ ಬರುತ್ತೆ. ತಾಯಿ ಪಾತ್ರ ಮಾಡಬಾರ್ದು ನಾ ಹೇಳಲ್ಲ, ಖಂಡಿತ ಮಾಡ್ತೀನಿ ನಾನು, ಆದ್ರೆ ಅದು ಚಾಲೆಂಜಿಂಗ್ ಆಗಿರ್ಬೇಕು ಅಲ್ವಾ? ಸುಮ್ನೆ ತಾಯಿ ಪಾತ್ರ ಒಂದ್ ರೋಲು ಒಂದ್ ಸೀನು ಆಯ್ತು ಆದ್ರೆ ಎಷ್ಟೇ ಅದಿದ್ರು ಅದು ಒಂದ್ ಚೂರ್ ಪರಿಣಾಮ ಇರ್ಬೇಕು. ಈಗ ಬೇರೆ ಅವಾಗ ಮಾಡೋದು ಹೀಗಿತ್ತೋ ಅದೇ ರೀತಿ ಇರಬೇಕು. ಸೊ ಆ ಒಂದು ಚಾಲೆಂಜ್ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಸಿನಿಮಾಗಳಲ್ಲಿ ಇನ್ನೂ ಆ ಥರದ ಹೀರೋಗಳಿಗೆ 60 70 ಬೇಕಿರೋರು ಹೀರೋಗಳೇ ಆಗಿರ್ತಾರೆ. ಬಟ್ ನಮ್ಮ ಹೀರೋಯಿನ್ಗಳಿಗೆ ಯಾವತ್ತೂ ಹೀರೋಯಿನ್ ಅಂತ ಹೇಳಕ್ಕಿಂತ ನಾನು ಇಷ್ಟಪಡೋದು ಆಕ್ಟ್ರೆಸ್, ನಟಿಯಾಗಿ ಆ ಥರದ ಅವಕಾಶಗಳು ತುಂಬಾ ಕಮ್ಮಿನೇ, ಬದಲಾವಣೆ ಆಗಿಲ್ಲ ಅಂತೀರಾ? ತುಂಬಾ ಕಮ್ಮಿ. ಎಲ್ಲೋ ಒಂದು ವಿದ್ಯಾಬಾಲನ್ಗೆ ನಿಜವಾಗ್ಲೂ ಇವತ್ತಿಗೂ ಒಂದು ಒಳ್ಳೊಳ್ಳೆ ಪಾತ್ರಗಳು, ಶೆಫಾಲಿ ಶಾಗೆ ಒಂದೊಂದು ಪಾತ್ರಗಳು ಅವರ ಏಜಿಗೆ ತಕ್ಕ ಹಾಗೆ, ಆ ಥರ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಕನ್ನಡದಲ್ಲಿ ಹೇಳೋದಾದ್ರೆ ಆ ಥರ ಇನ್ನೂ ಆಗಿಲ್ಲ ಅಂತಾನೆ ನನಗನ್ಸೋದು. ಆಗ್ಬೇಕು, ಬದಲಾವಣೆಗಳಾಗಬೇಕು. ಓಕೆ. ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ಆಗ್ಲೇನೆ, ಈಗಂತ ಅಲ್ಲ, ಆಗ್ಲೇ ನಿಮಗೆ ಇಷ್ಟವಾಗಿ ಅಂದ್ರೆ ಯಾರು ನಿಮ್ಮ ಫೇವ್ರೆಟ್ ಆಕ್ಟ್ರೆಸ್ ಆಗಿದ್ರು, ಆಕ್ಟರ್ ಆಗಿದ್ರು? ಆಗ ನೀವು ಆಕ್ಟ್ರೆಸ್ ಆಗಿದ್ದಾಗ ಅಲ್ಲ, ಸಿ ಅಂದ್ರೆ ಹೀರೋಯಿನ್ ಆಲ್ ಟೈಮ್ ಫೇವ್ರೇಟ್ ಆಫ್ ಕೋರ್ಸ್ ಅಣ್ಣ ಅವರು ಮತ್ತೆ ಅನಂತ್ ನಾಗ್. ಅದನ್ನ ನಾನು ಕಂಗ್ರಾಚುಲೇಷನ್ ಹೇಳಿದ್ರ ನನ್ನ ಇದ್ರಲ್ಲೂ ಹಾಕ್ತೆ ಸೋಷಿಯಲ್ ಮೀಡಿಯಲ್ಲಿ. ಸೊ ಅಣ್ಣವ್ರು, ನಾನು ನಮ್ಮ ಅಣ್ಣ ಅಂತೂ ಮಹಾನ್ ಅಣ್ಣವ್ರ ಭಕ್ತರು. ಸೊ ಚಿಕ್ಕ ವಯಸ್ಸಲ್ಲಿ ನಮ್ಮನೇಲಿ ಚಿಕ್ಕ ವಯಸ್ಸಿನ ಸುಮಾರು ಸಿನಿಮಾಗಳು ನೋಡ್ತಿದ್ವಿ. ಸಡನ್ ಆಗಿ ಬೆಳಗ್ಗೆ ಹೇಳೋದು, ನಮ್ಮ ಅಪ್ಪ ಅಮ್ಮ ಹೇಳೋರು ಇವತ್ತು ಸಿನಿಮಾ ಹೋಗೋಣ ಅಂತ, ಒಂದು ಮಾರ್ನಿಂಗ್ ಶೋಗೆ ಹೋಗೋದು, ಸಿನಿಮಾ ನೋಡೋದು, ಎಲ್ಲೋ ತಿನ್ಕೊಂಡು ಬರೋದು, ಅದೊಂದು ರೂಢಿ ಇತ್ತು. ಸೊ ಸಾಕಷ್ಟು ಸಿನಿಮಾಗಳು ನೋಡ್ತಿದ್ವಿ. ಅದ್ರಲ್ಲಿ ಅಣ್ಣವ್ರ ಸಿನಿಮಾಗೆ ನಾನು ನಮ್ಮ ಅಣ್ಣ ಹೋದಾಗ ಮಧ್ಯಾಹ್ನ ಏನಾದ್ರು ಮ್ಯಾಟ್ನಿದು ಇದು ಶೋಗೆ ಟಿಕೆಟ್ ಸಿಕ್ಲಿಲ್ಲ ಅಂದ್ರೆ ನಾವು ಗಲಾಟೆ ಮಾಡಿಕೊಂಡು ಫಸ್ಟ್ ಶೋನಾದ್ರು ನೋಡ್ಕೊಂಡೇ ಬರ್ತಾ ಇದ್ವಿ. ಆ ತರ ನೋಡ್ತಾ ಇದ್ವಿ. ಅಂದ್ರೆ ಎಸ್ಪೆಷಲಿ ರಾಜ್ಕುಮಾರ್ ಅವ್ರದ್ದು ಸಿನಿಮಾಗಳನ್ನ. ಸೊ ಅಂಡ್ ಅವ್ರ ಹಾಡುಗಳು ಅದೆಲ್ಲ ಮೊನ್ನೆನೂ ಎಲ್ಲೋ ಹೇಳ್ತಿದ್ದ ಹಾಗೆ ಅವಾಗೆಲ್ಲ ಹಾಡಿಂದು ಎಷ್ಟು ಕ್ರೇಜ್ ಇತ್ತು. ಅಂಡ್ ಬುಕ್ಸ್ ಅಲ್ಲಿ ಬರೋದು ಲಿರಿಕ್ಸ್ ಎಲ್ಲ, ಈ ಮಾರ್ಕೆಟು ಇದ್ರ ಹತ್ರ ಥಿಯೇಟರ್ ಎಲ್ಲ ಸಣ್ಣ ಸಣ್ಣ ಬುಕ್ ಸಿಗೋದು, ಲಿರಿಕ್ಸ್ ಎಲ್ಲ ಇರುವಂಥದ್ದು, ಅದನ್ನೆಲ್ಲ ತಂದಿಟ್ಕೊಳ್ತಿದ್ವಿ, ಹಾಡ್ತಿದ್ವಿ. ಆಮೇಲೆ ಅನಂತ್ ನಾಗ್ ಅವರು ಆಫ್ ಕೋರ್ಸ್ ಖುಷಿಯಾಗಿದೆ. ಬೆಳದಿಂಗಳ ಬಾಲೆ ಅವಕಾಶ ಸಿಕ್ಕಾಗ ತುಂಬಾ ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ಆಕ್ಟ್ರೆಸಸ್ ಅಲ್ಲಿ ಸಾಕಷ್ಟು ಜನದ್ದು, ಆರತಿ ಅವರಿದ್ದಾರೆ, ಕಲ್ಪನಾ, ಒಬ್ಬೊಬ್ರದ್ದು ಅವ್ರವ್ರದೇ ಒಂದು ಪಾತ್ರಗಳಲ್ಲಿ ಪರಿಣಾಮ ಬೀರ್ತಾ ಇದ್ರು. ಸೊ ಇಂದಿನ ಚಿತ್ರರಂಗದಲ್ಲಿ ನಾಯಕಿಯರು ಬರ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಲ್ಲ, ಹಿಂಗ್ ಬಂದು ಹಿಂಗೆ ಹೋಗ್ತಾರೆ, ಆದರೆ ಅವ್ರ ಆಟಿಟ್ಯೂಡು ಅವ್ರದ್ದು ಇದು ಎಲ್ಲ ನಿಮಗೆ ನಾವು ನೋಡಿದಾಗ, ಸೊ ಅಂಥವ್ರಿಗೆ ನೀವು ನೀಡೋವಂಥ ಸಲಹೆ ಆಗಲಿ ಅಥವಾ ಏನು ಕಿವಿ ಮಾತು ಹೇಳ್ತೀರಾ? ಆಟಿಟ್ಯೂಡ್ ವಿಷಯಕ್ಕೆ ಬಂದರೆ ಯಾರಿಗೇ ಆಗಲಿ, ನಟ ನಟಿ ಅಂತಲ್ಲ, ಯಾರಿಗೂ ಆಟಿಟ್ಯೂಡ್ ಇರಬಾರ್ದು. ಯಾಕೆಂದರೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಇಟ್ಕೊಂಡ್ರೋಳು ನಾನು. ಸೊ ಯಾರಿಗೂ ಆ್ಯಟಿಟ್ಯೂಡ್ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಎಲ್ಲರನ್ನೂ ನಾವು ನಗ್ನಗ್ತಾ ಒಂದು 4 ಮಾತಾಡಿಸ್ಬಿಟ್ರೆ ಖಂಡಿತ ನಮಗೇನು ಒಂದು ಇದಾಗಲ್ಲ. ಸೊ ನಾನು ಫಾಲೋ ಮಾಡ್ಕೊಂಡ್ರೆ ಸಿಂಪಲ್ ಆಗಿರಬೇಕು ಅಂತ, ಅದು ಎಲ್ರಿಗೂ ಒಳ್ಳೇದು ಅಂತ ನಾನು ಹೇಳ್ತೀನಿ. ಬಟ್ ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ, ಅವ್ರವ್ರಿಗೆ ಬಿಟ್ಟಿದ್ದದು. ಓಕೆ. ನಿಮಗೆ ಇನ್ನು ಹಿಂದೆ ಅದೇ ಹೋದರೆ ಬೆಳದಿಂಗಳ ಬಾಳೆ ಟೈಮಲ್ಲಿ ನಿಮಗೆ ಸಿಕ್ಕಿದಂಥ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವುದು? ಯಾವ ಆ್ಯಕ್ಟ್ರ್ಗಳಿಂದ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಎಲ್ಲ ಸಿಗ್ತಲ್ಲ? ಅವಾಗ
ಈಗ ನೀವು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಇದೆಲ್ಲ ಹೇಳ್ತಾ ಇದ್ದೀರಾ ಅವಾಗ ಆತರ ಇರ್ಲೇ ಇಲ್ವಲ್ಲ ಮಾಡಿ ಅಷ್ಟೇ. ಅವಾಗೆಲ್ಲ ಹಂಗೆ ಎಲ್ಲರೂ ಸಿಕ್ಕಾಗ ಒಂದು ಅಫ್ಕೋರ್ಸ್ ನಮ್ದೆಲ್ಲ ಅವಾಗ ಸಿನಿಮಾಗಳು 100 days ಓಡೋದು, ಸೊ ಅಲ್ಲಿ ಒಂದಷ್ಟು ಜನ ಸಿಗೋರು. ಅದ್ ಬಿಟ್ರೆ ಈ ತರದ ಸೋಷಿಯಲ್ ಇಂಟ್ರಾಕ್ಷನ್ ಕಮ್ಮಿ ಇತ್ತು. ಅಂದ್ರೆ ನಾನ್ ಜನರಲಿ ಬೇರೆ ಯಾವ್ದೇ ಪಾರ್ಟಿ ಗೀಟಿ ಅಂತಂತೂ ನಾನು ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಸೊ ನನ್ ಕೆಲ್ಸ ಏನೋ ಹೋಗೋದು ಬರೋದು ಅಷ್ಟೇ ಮಾಡ್ತಾ ಇದ್ದಿದ್ದು. ಅದ್ ಬಿಟ್ರೆ ಇವತ್ತಿನ ಥರ ಇಂಟ್ರಾಕ್ಷನ್ಸ್ ಕಮ್ಮಿ ಅಂತ ನನ್ಗನ್ಸುತ್ತೆ ಅವಾಗ. ಓಕೆ. ಸೊ ನಿಮ್ಮ ಬೆಳದಿಂಗಳ ಬಾಲೆ ಸಿನಿಮಾ ಟೈಮಿನ ಬಹಳಷ್ಟು ವಿಷಯಗಳು ನೀವು ಹಂಚ್ಕೊಳ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಒಂದಿಷ್ಟು ವಿಷಯಗಳು ಬನ್ನಿ ಕೂತ್ಕೊಂಡು ಮಾತಾಡೋಣ. ಹಂಚ್ಕೊಳ್ಳೋಣ ಮ್ಯಾಮ್. ಆ ಫೋಟೋ ತುಂಬಾ ಬ್ಯೂಟಿಫುಲ್ ಆಗಿದೆ. ವಾವ್, ಥ್ಯಾಂಕ್ ಯು. ಅದು ಮುಂಗಾರಿನ ಮಿಂಚುದು. ಹೌದಾ? ಓ, ಮಾಡೆಲ್ ಮುಂಗಾರಿನ ಮಿಂಚುಲಿ ಈ ತರ ತುಂಬಾ ಡಿಫ್ರೆಂಟ್ ಲುಕ್ ಅಂಡ್ ರೋಲ್ ಇತ್ತಲ್ಲ. ಓಕೆ, ಯಾವ ತರ ಇತ್ತು ಅಂದ್ರೆ ಜಸ್ಟ್ ನೀವು ಹೇಗ್ ಅನ್ಸ್ತಿದ್ದೀರಾ ಅಂದ್ರೆ ಮಾಡೆಲ್ ತರ ಅನ್ಸ್ತಿದ್ದೀರಾ. ಇಲ್ಲಿ ನೋಡಿ, ಇಲ್ಲೊಂದಿದೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇದು ಫುಲ್ಲು ನನ್ನ ಫ್ಯಾಮಿಲಿ. ಅಂದ್ರೆ ಇದು ನಮ್ಮಣ್ಣ, ನಾನು, ಅಫ್ಕೋರ್ಸ್ ಅಪ್ಪ ಅಮ್ಮ. ಇದು ನಮ್ಮೆಲ್ಲರ ಮದುವೆಗಿಂತ ಮುಂಚಿಂದು. ಆಮೇಲೆ ಇದು ಅತ್ತಿಗೆ, ಅಣ್ಣ. ಇದು ನಮ್ಮ ಮದುವೆದು ಫೋಟೋ ಆಕ್ಚುಲಿ. ನನ್ನ ಮದುವೆ ಟೈಮಲ್ಲಿ ಅವತ್ತಿನ ದಿನ ತೆಗೆದಿದ್ದು ಫೋಟೋ. ಲುಕಿಂಗ್ ಎಂಟೈರ್ಲಿ ಡಿಫ್ರೆಂಟ್ ಕಾಣಿಸ್ತಿದ್ದೀರಾ ಅದ್ರಲ್ಲಿ, ಸ್ವಲ್ಪ ಟ್ರೆಡಿಷನಲ್. ಅದೇ ಮದುವೆ ಡ್ರೆಸ್ ನಂದು. ಅಪ್ಪ ಅಮ್ಮ ಇವರು. ಮದುವೆ ಅದು ಇದೇ ಡ್ರೆಸ್? ನನ್ನ ಮದುವೆದು ಅಷ್ಟೇನೆ. ನನ್ನ ಮದುವೆ ಕಥೆ ಗೊತ್ತು ತಾನೆ, ವೆರಿ ಸಿಂಪಲ್ ಮದುವೆ. ಹೇಳಿ ಇನ್ನೊಂದ್ಸರಿ ವೀಕ್ಷಕರಿಗೆ ಗೊತ್ತಾಗ್ಲಿ. ಬನ್ನಿ ಕೂತ್ಕೊಂಡು ಮಾತಾಡಿದಾಗ ಹೇಳ್ತೀನಿ. ಬಟ್ ಅಂತೂ ಇದೇ ನನ್ನ ಮದುವೆ ಡ್ರೆಸ್ ಅಷ್ಟೇ. ನೋಡಿ, ಇದು ಮ್ಯಾಮ್ ಮದುವೆ ಡ್ರೆಸ್ ಅಂತೆ. ತೀರಾ ಸಿಂಪಲ್ ಆಗಿದ್ದಾರೆ. ಸಲ್ವಾರ್ ಅಷ್ಟೇ. KSIC ಇದು ಒಂದು ಸಲ್ವಾರ್ ಮೆಟೀರಿಯಲ್ ತಗೊಂಡು ಹೊಲ್ಸಿದ್ದು, ಅದೇ ನಂದು. ಓಕೆ. ಈಗಿನ ಜನರೇಷನ್ ಅವ್ರಿಗೂ ಗೊತ್ತಾಗ್ಬೇಕಲ್ಲ ನಿಮ್ ಮದ್ವೆ ಕತೆ, ಹೇಳ್ತೀರಾ? ಖಂಡಿತ. ಸೊ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಗ್ ಗೊತ್ತಿದ್ರು, ಈಗಿನ ಜನರೇಷನ್ ಅವ್ರಿಗೆ ಗೊತ್ತಾಗ್ಬೇಕು. ಸೊ ಹೇಗಿತ್ತು ಬೆಳದಿಂಗಳ ಬಾಲೆಯ ಮದ್ವೆ ಅಂತ? ಓಕೆ, ಅದು ಬಹಳಾನೇ ಸಿಂಪಲ್ ಆಗಿತ್ತು. ಸೊ ಡೇಟ್ ಡಿಸೈಡ್ ಮಾಡಿದ್ದು ನಾನು ಗುರುನೇ. 1/1/2001 ಅಂದ್ರೆ January 1st ಮದ್ವೆ ಆಗ್ಬೇಕು ಅನ್ನೋದಿತ್ತು. ಸೊ ಅವತ್ತೇ ನಾವು ಡೇಟ್ ಡಿಸೈಡ್ ಮಾಡ್ಕೊಂಡು, ನ್ಯೂ ಇಯರ್ ಡೇ. ಎಸ್. ಸೊ ಎಲ್ಲ ಪ್ರಪಂಚನೇ ಸೆಲೆಬ್ರೇಟ್ ಮಾಡತ್ತೆ. ಹೌದು. ಮದುವೆ ಆಗಿದ್ದು ಅಷ್ಟೇ January 1ನೇ ತಾರೀಕು. ನಾನು, ಗುರು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ಅತ್ತಿಗೆ ಅವ್ರು US ಇಂದ ಅದಕ್ಕೆ ಬಂದಿದ್ರು. ಅಂಡ್ ನಮ್ಮ ಅತ್ತೆ ಮಾವ, ಗುರು ಕ್ಲೋಸ್ ಫ್ರೆಂಡ್ ಅನಿಲ್ ಅಂತ. ಆಮೇಲೆ ಗುರು ಅತ್ತಿಗೆ, ಅಣ್ಣ ಆ ಟೈಮಲ್ಲಿ US ಅಲ್ಲಿದ್ರು, ಅವ್ರು ಬರೋಕ್ಕಾಗಲಿಲ್ಲ, ಅತ್ತಿಗೆ ಮಾತ್ರ ಬಂದಿದ್ದು. ಇಷ್ಟು ಜನ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಪೇಪರ್ ಸೈನ್ ಮಾಡಿದ್ದು ಅಷ್ಟೇನೆ ನಮ್ಮ ಮದುವೆ. ಅಷ್ಟೇ. ತಾಳಿ ಗಿಳಿ ಏನೂ ಇಲ್ಲ. ಅಗ್ನಿ ಸಾಕ್ಷಿ? ಯಾವ ಅಗ್ನಿ ಸಾಕ್ಷಿನೂ ಇಲ್ಲ. ಅದೇ ಸಾಕ್ಷಿ. ಎಲ್ಲ ಅಪ್ಪ ಅಮ್ಮನ ಮುಂದೆ ಏನಿತ್ತು ಅದೇ ಸಾಕ್ಷಿ ಅಷ್ಟೇನೆ. ಸೊ ಬಿಗ್ ಫ್ಯಾಟ್ ವೆಡ್ಡಿಂಗ್ ಏನೂ ಇಲ್ಲ? ಏನಿಲ್ಲ. ವೆರಿ ಸ್ಲಿಮ್ ವೆಡ್ಡಿಂಗ್. ಸಿಂಪಲ್, ತೀರಾ ಸಿಂಪಲ್ ಮದುವೆ. ಸಿಂಪಲ್. ಅಲ್ಲಿ ಇನ್ಫ್ಯಾಕ್ಟ್ ಹಾರ ಎಕ್ಸ್ಚೇಂಜ್ ಮಾಡೋ ಐಡಿಯಾನೂ ಇರಲಿಲ್ಲ. ಬಟ್ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ವೀಸಾಗೆ ಅದಕ್ಕೆಲ್ಲ ಬೇಕಾಗತ್ತೆ, ಸೊ ಹಾರ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡಿತ್ತ. ಸೊ ಅದು ಮಾಡಿದ್ದಷ್ಟೇ. ಯಾವುದೇ ತಾಳಿ ಇಲ್ಲ, ಯಾವುದೇ ಒಂದು ಸಮಾರಂಭಗಳಿಲ್ಲ. ಸೈನ್ ಮಾಡಿದ್ವಿ, ಸರ್ಟಿಫಿಕೇಟ್ ಕೊಟ್ಟರು. ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಒಂದು ಕಡೆ ರೆಸ್ಟೋರೆಂಟ್ಗೆ ಹೋದ್ವಿ, ಎಲ್ಲರೂ ಊಟ ಮಾಡಿದ್ವಿ, ಮುಗೀತು. ಆಮೇಲೆ ಒಂದು ಗೆಟ್ ಟುಗೆದರ್ ಅಂತ ಇಟ್ಕೊಂಡಿದ್ವಿ. ರಿಸೆಪ್ಷನ್ ಅಂತಾನೂ ಕರೆಯಲ್ಲ ನಾನದು, ಗೆಟ್ ಟುಗೆದರ್ ಒಂದು ಇಟ್ಕೊಂಡಿದ್ವಿ. ವೆರಿ ಕ್ಲೋಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಅವತ್ತು ಅಷ್ಟೇ, ಸುಮ್ಮನೆ ಎಲ್ಲರ ಜೊತೆ ಕಾಲ ಕಳೆಯೋದು, ಮಾತಾಡಿಕೊಂಡು ಊಟ ತಿಂಡಿ ಅಷ್ಟೇ ಅವತ್ತಿನ ಕಾರ್ಯಕ್ರಮ ಕೂಡ. ನಾವು ಯಾರಿಗೂ ಗಿಫ್ಟ್ಸ್ ಇಸ್ಕೊಳ್ಳೂ ಇಲ್ಲ, ಯಾರಿಗೂ ಕೊಡಲೂ ಇಲ್ಲ, ಆ ಥರದ್ದು ಏನೂ ಇಲ್ಲದೆ ಮಾಡ್ಕೊಂಡಂಥ ಮದುವೆ. ಮ್ಯಾಮ್, ಈ ಸಿಂಪಲ್ ಅಲ್ಲ, ತೀರಾ ಸಿಂಪಲ್ ಮದುವೆ ಐಡಿಯಾ ಬಂದಿದ್ದು ಯಾರಿಗೆ? ನಾನು ಮುಂಚೆಯಿಂದಲೂ ಐ ಡೋಂಟ್ ನೋ, ನಮ್ಮಿಬ್ರದ್ದು ಹಾಗೆ ಆಯಿತು. ನನಗೂ ಇನ್ಫ್ಯಾಕ್ಟ್ ನನ್ನ ಹತ್ರ ಚಿನ್ನ ಗಿನ್ನ ಏನೂ ಇಲ್ಲ. ನಾ ಪ್ರಾಬ್ಲಿ ಹೈಸ್ಕೂಲ್ಗೆ ಹೋಗೋಕೆ ಮುಂಚೆನೇ ಗೋಲ್ಡ್ ಹಾಕೋದು ಬಿಟ್ಬಿಟ್ಟೆ. ಸೊ ನನ್ನ ಹತ್ರ ಒಂದು ಚಿನ್ನ ಬೆಳ್ಳಿ ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ನಥಿಂಗ್. ಮುಂಚೆಯಿಂದನೂ ಅದೇನೋ ಈ ಥರ ಡಿಫ್ರೆಂಟ್ ಆಗಿರಬೇಕು, ಹೀಗೆ ಇರಬೇಕು ಅನ್ನೋದು ಹೆಂಗೆ ಇನ್ಫ್ಲೂಯೆನ್ಸ್ ಆಯಿತು, ಯಾಕೆ ಈ ಥರದ ಐಡಿಯಾಸ್ ಬಂತು ಗೊತ್ತಿಲ್ಲ. ಬಟ್ ಮುಂಚೆಯಿಂದನೂ ಹಾಗೆ ಇದ್ದೆ. ಅದಕ್ಕೆ ತಕ್ಕ ಹಾಗೆ ಗುರುಗೂ ಹಾಗೆ ಅನ್ಸಿದ್ರಿಂದ ವರ್ಕ್ ಆಯ್ತು ಅಷ್ಟೇ. ಅಲ್ಲ, ಈಗ ನಾವು ಅದ್ರ ಕಾರಣ ಕೇಳೋಣ ಅಂದ್ರೆ ನೀವೇ ಆ ಕಾರಣನೇ ಗೊತ್ತಿಲ್ಲ ಅಂತ ಹೇಳ್ತಾ ಗೊತ್ತಿಲ್ಲ ಅಂದ್ರೆ. ಬಟ್ ಒಂದಂತೂ ನಿಜ, ಸುಮ್ನೆ ಈಗಲೇ ಹೇಳಿದ್ರಲ್ಲ ಬಿಗ್ ಫ್ಯಾಟ್ ವೆಡ್ಡಿಂಗ್ ಅಂತ, ಅದ್ ಮಾಡೋದ ಅರ್ಥ ನನಗಂತೂ ಮೇಲಂತೂ ನನಗಂತೂ ಅದ್ರಲ್ಲಿ ಅರ್ಥ ಕಾಣೋದೇ ಇಲ್ಲ. ಏನ್ ವೇಸ್ಟ್ ಆಫ್ ಮನಿ ಅಂತೀರಾ, ವೇಸ್ಟ್ ಆಫ್ ಟೈಮ್ ಅಂತೀರಾ, ಅಥವಾ ಏನ್ ಹೇಳ್ತೀರಾ? ವೇಸ್ಟ್ ಆಫ್ ಮನಿ, ಟೈಮ್ ಅಂಡ್ ಬೇಸಿಕಲಿ ಯಾವ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಬೇಕು ನಾವು? ಆ ಥರ ದುಡ್ಡು
ಬೇರೆ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಬೋದು, ಯಾರಿಗೋ ಇಲ್ಲದೆ ಇರೋರಿಗೆ ಕೊಡ್ಬೋದು, ಬೇರೆ ಬೇಕಾದಷ್ಟು ಮಾಡುವಂಥ ಕೆಲಸಗಳಿದೆ. ಸೊ ಇದಕ್ಕೆ ಒಂದು ಶೋ ಆಫ್ ಅಂತ ನನಗೆ ಅನ್ಸಲ್ಲ ಮಾಡಬೇಕು ಅಂತ. ಮತ್ತೆ ಯಾವುದೇ ರೀತಿ ಟ್ರೆಡಿಷನಲ್ ಇದೆಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾರಲ್ಲ ಆ ಥರದ್ದು ಯಾವುದು ಮಾಡಲಿಲ್ಲ? ಅರಿಶಿಣ ಶಾಸ್ತ್ರ ಆಗ್ಬೋದು, ಸಂಗೀತ್, ಮೆಹಂದಿ, ಯಾವುದಾದ್ರೂ ಒಂದು? ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ವಾ? ಅಷ್ಟೇ ಇಲ್ಲ. ಓಕೆ, ನಾನು ಆಗಲೇ ಹೇಳಿದ್ನಲ್ಲ, ತೀರಾ ಚಿಕ್ಕ ಹುಡುಗಿ ಆಗಿದ್ದಾಗ ಅಜ್ಜಿ ಜೊತೆ ತುಳಸಿ ಪೂಜೆನೂ ಮಾಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಬಟ್ ಆಮೇಲೆ ಥರ ಚೇಂಜಸ್ ಆಯಿತು. ಅಂದರೆ ನನಗೆ ರೀಸನಿಂಗ್ ಬೇಕಾಯಿತು, ಯಾಕೆ ಏನು ಎಲ್ಲ ಪ್ರಶ್ನೆಗಳು ಶುರುವಾಯಿತು. ಹಾಗೆ ಅದನ್ನ ಬಿಟ್ಟರೆ ನಾನು ಇದುವರೆಗೂ ನನ್ನ ಪಾಲಿಸಿ ಏನಂದರೆ, ನಾ ಮಾಡೋರ್ನ ಬೇಡ ಅಂತಲೂ ಹೇಳಲ್ಲ. ಅಂದರೆ ಓ ಯಾಕೆ ಮಾಡ್ತಿದ್ಯಾ ಅಂತಲೂ ಹೇಳಲ್ಲ. ಬಟ್ ನನಗೂ ಯಾರೂ ಬಲವಂತ ಮಾಡಬಾರ್ದು, ನೀ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ. ಸೊ ನನ್ನ ಬಿಲೀಫ್ಸ್ ಹೀಗೆ, ನಿಮ್ಮ ಬಿಲೀಫ್ಸ್ ಹೀಗೆ, ಹಾಗೆ ಇರೋಣ ಅಷ್ಟೇ. ನನಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ನೀವು ಹೇಳಿದ್ರಿ ಈಗ ಅಜ್ಜಿ ಜೊತೆ ತುಳಸಿ ಪೂಜೆನೂ ಮಾಡ್ತಿದ್ದೆ ಹಾಗೆಲ್ಲ. ಆದರೆ ನಿಮಗೆ ಈ ಟ್ರೆಡಿಷನಲ್ ಈ ಶಾಸ್ತ್ರಗಳಲ್ಲಿ ಬಿಲೀವ್ ಇರಲಿಲ್ವಾ? ಅಥವಾ ನೀವು ಈಗ ಇನ್ನೂ ಒಂದು ಕ್ವಶನ್ ರೈಸ್ ಆಗುತ್ತೆ, ದೇವರನ್ನ ಬಿಲೀವ್ ಮಾಡ್ತೀರಾ ಅಥವಾ ಈ ನಮ್ಮ ಹಳೆ ಪದ್ಧತಿಗಳನ್ನ ಬಿಲೀವ್ ಮಾಡ್ತೀರಾ ಅಥವಾ ನೀವು ಮಾಡರ್ನೈಸೇಷನ್? ಮಾಡರ್ನ್ ಅಂತ ಹೇಳೋಕ್ಕಿಂತ ನನ್ನ ಬಿಲೀಫ್ ಇರೋದು ಒಂದು ಡೆಸ್ಟಿನಿ, ಅಂದರೆ ಏನಾಗಬೇಕು ಅಂತ ಇರುತ್ತೋ ಅದಾಗತ್ತೆ ಅಷ್ಟೇ. ಅದಕ್ಕೆ ನಾವು ಈ ಬೇರೆ ಕಾರಣಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ಅಲ್ವಾ. ನನಗೆ ಅದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ನನ್ನದೇನೆಂದರೆ ಆದಷ್ಟು ಒಳ್ಳೇದು ಮಾಡಬೇಕು ಬೇರೆಯವ್ರಿಗೆ, ನನ್ನ ಕೈಲಾಗಿದ್ದು. ಆಗದೆ ಇದ್ದರೆ ಅಟ್ಲೀಸ್ಟ್ ಕೆಟ್ಟದಂತೂ ಮಾಡಬಾರ್ದು, ಅದೊಂದೇ ನಾನು ಪಾಲಿಸಿ ಇಟ್ಕೊಂಡಿರೋದು. ಅದು ಬಿಟ್ಟು ಮಾಡೋರು ಪೂಜೆ ಗೀಜೆ ಅದೆಲ್ಲ ನನಗೇನು ಅಂತ ಇದಿಲ್ಲ. ಬಟ್ ಇವಾಗ ಅಪ್ಪ ಅಮ್ಮನ ಯಾವ್ದಾದ್ರು ಕರ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ. ಅವ್ರೇನಾದ್ರು ಪೂಜೆ ಮಾಡ್ಬೇಕಂದ್ರೆ ನನಗೇನು ತೊಂದರೆ ಇಲ್ಲ, ನಾನು ಮಾಡಲ್ಲ. ನೀವು ಇರೋದೇ ಹೀಗೆ? ನಾನು ಇರೋದೇ ಹೀಗೆ ಅಷ್ಟೇ. ನಿಮ್ಮ ಲೈಫ್ ಮಂತ್ರ ಅಷ್ಟೇ ಅದೇ ಆ ಥರ. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಗುರುನು ಹಾಗೆ ಇರೋದ್ರಿಂದ ಆ ವಿಷಯದಲ್ಲಿ ನಮ್ಮಲ್ಲಿ ಏನು. ಸೊ ನಿಮ್ಮ ಲೈಫಲ್ಲಿ ಲವರ್ ಬಾಯ್ ಬಂದಾಯ್ತು. ಸೊ ಅವರ ಜೊತೆನೆ ನೀವು ಅವರನ್ನ ಈಗ ಕರೆದು ಅವ್ರ ಜೊತೆ ಹೇಗಿತ್ತು ನಿಮ್ ಲವ್ ಲೈಫ್ ಅನ್ನೋದ್ರ ಬಗ್ಗೆನೂ ನಮಗೆ ಬೇಕು. ಮದುವೆ ಆಗೋಯ್ತು ನೀವ್ ಹೇಳೋದ್ರಲ್ಲಿ. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ನಿಮ್ ಲವ್ ಲೈಫ್? ಯಾಕಂದ್ರೆ ಬೆಸ್ಟ್ ಫ್ರೆಂಡ್ ಆಗಿದ್ರು ಅಂದ್ರಿ. ಈಗಲೂ ಹೇಳ್ತಾ ಇರ್ತೀನಿ, ಗಂಡ ಆದ್ಮೇಲೆ ಚೇಂಜ್ ಆಗ್ಬಿಟ್ಟು ಬೆಸ್ಟ್ ಫ್ರೆಂಡ್ ಆಗೇ ಇರ್ಬೇಕಿತ್ತು ಅಂತ. ಬೆಸ್ಟ್ ಫ್ರೆಂಡ್ ಬೇಕಿತ್ತ ನಿಮಗೆ, ಲವರ್ ಬಾಯ್ ಬೇಕಿತ್ತ? ಬೆಸ್ಟ್ ಫ್ರೆಂಡ್, ಬಿಕಾಸ್ ಯಾ ಡೆಫಿನೆಟ್ಲಿ. ಗುರು ಶೀಲಾ ಮಾತಾಡ್ಸ್ಬೇಕಂತೆ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಆಸ್ ಯೂಶುವಲ್ ನೀವ್ ಹೇಗಿದ್ದೀರಾ? ಹೀಗೆ ಸುಮನ್ ಹೀಗೆ ಅಂದಾಗೆ ನಾನು ಹೀಗೆ ಅಷ್ಟೇ. ಅಮೆರಿಕಾದಲ್ಲಿ ಸ್ವಲ್ಪ ದಿನ, ಇಂಡಿಯಾದಲ್ಲಿ ಸ್ವಲ್ಪ ದಿನ ಹೋಗಿ ಬಂದು ಮಾಡ್ತಾ ಇದ್ದೀನಿ. ಇಬ್ರನ್ನು ನೋಡಿದ್ರೆ ಬಹಳ ಖುಷಿ ಆಗತ್ತೆ ನಮಗೆ. ಮ್ಯಾಮ್ ಎಲ್ರಿಗೂ ಗೊತ್ತಿದ್ದಾರೆ. ಅಂದ್ರೆ ನೀವು ಈಗ ಇತ್ತೀಚೆಗೆ ಕಾಣಿಸ್ಕೊತಾ ಇದ್ದೀರಾ ಆನ್ ಸ್ಕ್ರೀನ್ ಅದು ಇದು ಅಂತ. ಸೊ ನಮಗೆ ಆ ವಿಷಯಕ್ಕಿಂತ ಮುಂಚೆ ನಿಮ್ಮ ಇಬ್ಬರ ಲವ್ ಲೈಫ್ ಬಗ್ಗೆ ಒಂದಿಷ್ಟು ವಿಷಯ ಬೇಕು. ಅವ್ರು ಹೇಳ್ತಾ ಇದ್ರು ಸಿಂಪಲ್ ಆಗಿ ಮದುವೆ ಆದ್ರಿ ಅಂತ. ಅದಕ್ಕೆ ನೀವು ಅಷ್ಟೇನೆ ನಿಮ್ಮ ವಿಷಯ ಹಾಗೆ ಇತ್ತು ಅಂತ. ನಿಮ್ಮ ವಿಷಯ ಆಗಿದ್ರಿಂದಲೇ ಅವ್ರಿಗೂ ಈಸಿ ಆಯ್ತು ಸಿಂಪಲ್ ಆಗಿ. ಇಬ್ಬರು ಡಿಸಿಷನ್ ಆಗಿರ್ಲೇಬೇಕು. ಯಾಕೆಂದ್ರೆ ಇವಾಗ ನನ್ನ ಐಡಿಯಾಸ್ ಬೇರೆ ಇದ್ದು ಸುಮನ್ ಹಿಂಗ್ ಬೇಕು ಅಂತಿದ್ದಿದ್ರೆ, ಅಥವಾ ಸುಮನ್ ಐಡಿಯಾಸ್ ಬೇರೆ ಇದ್ದು ನಾನ್ ಹಿಂಗ್ ಮಾಡ್ಬೇಕು ಅಂತಿದ್ದು, ಆ ಕಾನ್ಫ್ಲಿಕ್ಟ್ ಬರುತ್ತೆ. ಇಬ್ಬರಿಗೂ ಅದೇ ಐಡಿಯಾಸ್ ಇದ್ದಿದ್ರಿಂದ ನಮ್ಗೆ ಈಸಿ ಆಯ್ತು ವರ್ಕ್ ಮಾಡಕ್ಕೆ. ಆತರ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇತ್ತು. ಚೆನ್ನಾಗಿರುತ್ತೆ. ಯಾಕೆ ಮಾಡ್ಕೋಬಾರ್ದು? ಯಾಕೆ ಅಷ್ಟೊಂದು ಖರ್ಚು ಮಾಡ್ಬೇಕು? ಯಾರಿಗೋಸ್ಕರ ಮಾಡ್ಬೇಕು? ನಮಗ್ ಬೇಕಾದ್ದು ಹಿಂಗಿರ್ಬೇಕು, ಹಿಂಗೆ ಇರೋಣ. ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕಾಯ್ತು, ನಾವ್ ಹಿಂಗೆ ಮಾಡ್ಕೊಳ್ಳೋದು ಮದ್ವೆ. ಅದಕ್ಕೆ ಮುಂಚೆ ನಮ್ಮ ಅಣ್ಣನ್ ಮದ್ವೆ ಆಗ್ಬೇಕಿತ್ತು, ಸುಮನ್ ಅಣ್ಣನ್ ಮದ್ವೆ ಆಗ್ಬೇಕಿತ್ತು. ಎರಡ್ ಸೈಡ್ ಪೇರೆಂಟ್ಸ್ ಹೇಳಿದ್ವಿ, ನಿಮ್ಗೆ ಏನ್ ಬೇಕೋ ಟ್ರೆಡಿಷನಲ್ ವೆಡ್ಡಿಂಗ್ ಯಾವ ತರ ಬೇಕೋ ಅವ್ರ ಮದ್ವೆ ಮಾಡ್ಬಿಡಿ, ಅವ್ರಿಗೆ ನಿಮ್ಗೆ ಏನ್ ಬೇಕೋ ಮಾಡ್ಬಿಡಿ, ನಾವ್ ಹಿಂಗೆ ಮದ್ವೆ ಮಾಡ್ಕೊಳ್ಳೋದು. ನನ್ನ ಪಾಲಿಸಿ ಏನಂದ್ರೆ, ನನಗೆ ಅದ್ರಲ್ಲಿ ನಂಬಿಕೆ ಇಲ್ದಿದ್ಮೇಲೆ ಬಲವಂತವಾಗಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವ್ ಏನೇ ಮಾಡಿದ್ರು ಅದ್ರ ಅರ್ಥ ತಿಳ್ಕೊಬೇಕು, ಅದ್ರ ಮೇಲೆ ನಂಬಿಕೆ ಇರಬೇಕು, ಆಗ್ಲೇ ಮಾಡಿದ್ದು ಸಾರ್ಥಕ ಆಗೋದು. ಇಲ್ಲಾಂದ್ರೆ ಸುಮ್ಮನೆ ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡ್ತಿದ್ದೀನಿ. ಇವಾಗ ಎಷ್ಟೋ ಕಡೆ ನೋಡ್ತಿರ್ತೀವಲ್ಲ, ಮಂತ್ರ ಹೇಳ್ತಿರ್ತಾರೆ, ಬಟ್ ಎಷ್ಟು ಜನ ಆ ಮಂತ್ರನ ಫಾಲೋ ಮಾಡ್ತಾರೆ, ಅದ್ರ ಅರ್ಥ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಲ್ವಾ? ಸೊ ಅದಕ್ಕೆ ಓಕೆ. ಈ ಸಿಂಪಲ್ ಮದುವೆಗೆ ಇವರು ನಿಮ್ಮ ಬೆಸ್ಟ್ ಫ್ರೆಂಡ್, ನಿಮ್ಮ ಹಸ್ಬೆಂಡ್ ಆಗೋದಕ್ಕಿಂತ ಮುಂಚೆ ಬೆಸ್ಟ್ ಫ್ರೆಂಡ್ ಇತ್ತು. ಸೊ ಹೇಗಿತ್ತು ನಿಮ್ಮ ಫ್ರೆಂಡ್ಶಿಪ್ ಲೈಫ್? ಹೇಗಿತ್ತು ಲವ್? ಹೇಗೆ ಟರ್ನ್ ಆಯ್ತು? ಹೇಗೆ ಅದೊಂದು ಬ್ರೀಫ್ ಆಗಿ ಹೇಳಿ. ಅಲ್ಲ, ಫ್ರೆಂಡ್ಶಿಪ್ ಅಂದ್ರೆ ಸುಮಾರು ವರ್ಷ ನಾವಿಬ್ರು ಫ್ರೆಂಡ್ಸ್ ಆಗೇ ಇರ್ತೀವಿ. ಸುಮಂದು ಶೂಟ್ ಎಲ್ಲ ನಡಿಬೇಕಾದ್ರೆ ಸುಮಾರು ಸತಿ ನಾನು ಸೆಟ್ಗೆಲ್ಲ ಹೋಗ್ತಿದ್ದೆ. ಇವಾಗ ನಿಷ್ಕರ್ಷ ಶೂಟ್ ನಡೀತಿತ್ತು. ನಾನು ಅವಾಗ IBM ಅಲ್ಲಿ ಕೆಲಸ ಮಾಡ್ತಿದ್ದೆ. ಏರ್ಪೋರ್ಟ್ ರೋಡ್ ಅಲ್ಲಿ ಗೋಲ್ಡನ್ ಎನ್ಕ್ಲೇವ್, ಗೋಲ್ಡನ್ ಟವರ್ಸ್ ಇದೆಯಲ್ಲ, ಅಲ್ಲಿ IBM ಆಫೀಸು, ಅಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಸಾಯಂಕಾಲ, ಅದು ರಾತ್ರಿ ಹೊತ್ತು ಶೂಟ್ ನಡೀತಾ ಇತ್ತು, ಸಾಯಂಕಾಲ ನಾನು ಆಫೀಸ್ ಮುಗಿಸ್ಕೊಂಡು ಸೆಟ್ಗೆ ಹೋಗಿ ಅಲ್ಲೊಂದು ಫ್ಯೂ ಅವರ್ಸ್ ಇದ್ದು ಬಿಟ್ಟು ಆಮೇಲೆ ಮನೆಗೆ ಬಂದು ಮಲ್ಕೊಂಡು ಬೆಳಗಾಗೆದ್ದು ಆಫೀಸ್ಗೆ ಹೋಗ್ತಿದ್ದೆ. ಚೆನ್ನಾಗಿತ್ತು. ಅದು ಒಂದು ಎಕ್ಸ್ಪೀರಿಯನ್ಸ್. ನೀವು ಆಕ್ಟ್ರೆಸ್ ಆಗಿ ನೋಡ್ತಿದ್ರಾ ಅಥವಾ ಫ್ರೆಂಡ್ ಆಗಿ ನೋಡ್ತಿದ್ರಾ? ಹೇಗೆ? ಅವಾಗ ಫ್ರೆಂಡ್ ಆಗೇ ನೋಡ್ತಾ ಇದ್ದಿದ್ದು. ಫ್ರೆಂಡ್ ಆಗಿ
ಆಕ್ಟರ್ ಆಗಿದ್ದು ನಮ್ಮಿಬ್ರು ಫ್ರೆಂಡ್ಶಿಪ್ ಆದ್ಮೇಲೆ ಆದ್ಮೇಲೆ ಓಕೆ ಇದ್ದು ಆಗ್ಲೇ ನನಗೆ ಈ ಪ್ರೊಫೆಷನ್ ಯಾವತ್ತೂ ಇದ್ರಕ್ಕೇನು ಸಂಬಂಧ ಬರಲೇ ಇಲ್ಲ. ಬರ್ಲಿಲ್ಲ. ಓಕೆ. ಮುಂಚಿಂದ ಪರಿಚಯ ಇದ್ದಿದ್ದು, ಆಮೇಲೆ ಆಕ್ಟಿಂಗ್ ಶುರು ಮಾಡಿ. ಯಾವಾಗ ಅನ್ಸ್ತು ನಿಮಗೆ ಮದ್ವೆ ಆಗ್ಬೇಕಿಬ್ರು ಅಂತ? ಅದು ಯಾವಾಗ ಅನ್ನಿಸ್ತು ಅಂತ ಜ್ಞಾಪಕ ಇಲ್ಲ, ಬಟ್ ಅನ್ನಿಸ್ದಾಗ ನಾನು ಕೇಳಿದೆ, ತುಂಬಾ ಕ್ಲೋಸ್ ಆಗೇ ಇದ್ವಿ, ಅವಾಗ ಕೇಳಿದೆ ಯಾತಕ್ಕೆ ವೈ ಡೋಂಟ್ ವಿ ಗೆಟ್ ಮ್ಯಾರಿಡ್, ಕಾಮನ್ ಇಂಟ್ರೆಸ್ಟ್ಸ್ ಇದೆ, ಕಾಮನ್ ವೇವ್ ಲೆನ್ಸ್ ಇದೆ, ಸೊ ಹಂಗಿದ್ದಾಗ ಲೆಟ್ ಅಸ್ ಸ್ಪೆಂಡ್ ಟೈಮ್ ಟುಗೆದರ್ ಅಂತ. ಅವಾಗ ಸುಮಾರು ನಾನು ಆತರ ಯೋಚನೆ ಮಾಡೇ ಆಗ್ಲೇ ಹೇಳದ್ನಲ್ಲ, ಮದ್ವೆ ಯೋಚನೆನೇ ಇರ್ಲಿಲ್ಲ ನನಗೆ. ಐ ಕನ್ಸಿಡರ್ಡ್ ಯು ಅ ಗುಡ್ ಫ್ರೆಂಡ್, ಹಂಗೆ ಇರೋಣ, ಮದ್ವೆ ಮಾಡ್ಕೊಂಡು ಫ್ರೆಂಡ್ಶಿಪ್ ಯಾಕೆ ಹಾಳು ಮಾಡ್ಕೋಬೇಕು ಅಂತ. ಐ ಸೆಡ್ ಓಕೆ. ಸೊ ಹಂಗೆ ವಿ ಕಂಟಿನ್ಯೂ ಟು ಬಿ ಫ್ರೆಂಡ್ಸ್. ಇನ್ನು ಒಂದೂವರೆ ವರ್ಷ ಆದ್ಮೇಲೆ ಏನೋ ತಿರ್ಗಾ ಆ ಟಾಪಿಕ್ ಡಿಸ್ಕಸ್ ಮಾಡಿದಾಗ, ನಾನು US ಹೋಗಿದ್ದೆ, ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ, ಅವಾಗ ನಾ ವಾಪಸ್ ಹೋಗೋದಿತ್ತು. ಅವಾಗ ಮಾತಾಡಿದಾಗ ಯಾ ಶ್ಯೂರ್ ಇಟ್ಸ್ ಅ ಗುಡ್ ಐಡಿಯಾ ಅನ್ಕೊಂಡು ಆಫ್ಟರ್ ಎ ಲಿಟಲ್ ಗ್ಯಾಪ್ ಮತ್ತೆ ಓಕೆ. ಹೇಗ್ ಪ್ರಪೋಸ್ ಮಾಡಿದ್ರಿ? ಅದೆಲ್ಲ ಏನೂ ಇಲ್ಲ, ಆತರ ಸೀನ್ಗಳೇ ಇಲ್ಲ, ಸಿನಿಮ್ಯಾಟಿಕ್ ಆಗಿ ಸ್ಟೈಲ್ ಇಲ್ಲ, ಏನೂ ಇಲ್ಲ. ಫಿಲಮ್ ಅಲ್ಲೇ ಇರ್ಲಿ. ಸೊ ನೀವು ಮುಂಚೆನೆ ಬಿದ್ದೋಗ್ಬಿಟ್ಟಿದ್ರಾ? ಅದೇ ಹೇಳಿದ್ನಲ್ಲ, ಫಸ್ಟ್ ಬಿದ್ದೋಗಿರ್ಲಿಲ್ಲ ಅಂತ, ಆಮೇಲೆ ನಿಧಾನಕ್ಕೆ ಬಿದ್ದೆ. ಓಕೆ ಓಕೆ. ಮದ್ವೆ ಆಗೋಣ ಅಂತ ಕೇಳಿದಾಗ ಸೊ ನೀವ್ ಹೇಳಿದ್ರಿ ಒಂದ್ ಸ್ವಲ್ಪ ಗ್ಯಾಪ್ ಇತ್ತು ಅಂತ. ಆಮೇಲೆ ಹೇಗೆ ಇವರು ಇರ್ಲಿಲ್ಲ, ಇಂಡಿಯಾದಲ್ಲಿ ಇರ್ಲಿಲ್ಲ ನೀವು? ಆಮೇಲೆ ಮುಂಚೆನೆ ನಾವು ಡಿಸೈಡ್ ಮಾಡಿದ ಮೇಲೆ ನಾನು US ಹೋಗಿದ್ದು, ನನ್ನ ಕೆಲಸದ ಮೇಲೆ US ಹೋದೆ. ಅದಕ್ಕೆ ಮುಂಚೆನೆ ಡಿಸೈಡ್ ಮಾಡಿದ್ವಿ ವಿ ವಿಲ್ ಗೆಟ್ ಮ್ಯಾರಿಡ್ ಅಂತ. ಓಕೆ. ಸೊ ಹೋಗಿ ಒಂದು ಫ್ಯೂ ಮಂತ್ಸ್ ಆದ್ಮೇಲೆ ಬಂದು ಮದ್ವೆ ಮಾಡ್ಕೊಂಡು ಸಿನಿಮಾಗಳಲ್ಲಿ ಬಿಸಿ ಇದ್ರ? ಸಿನಿಮಾ, ಸೀರಿಯಲ್ ಎಲ್ಲದ್ರಲ್ಲೂ ಬಿಸಿ ಇದ್ದೆ. ಸೊ ನಿಮ್ ಸಿಂಪಲ್ ಮದುವೆಗೆ ನೀವು ಈಗ ನಾವು ಗೆಸ್ಸು ಮಾಡಂಗಿಲ್ಲ, ಯಾರನ್ನು ಇನ್ವೈಟೇ ಮಾಡಿರಕ್ ಸಾಧ್ಯನೇ ಇಲ್ಲ. ನನ್ನ ಮದ್ವೆಗೆ ಇಂಡಸ್ಟ್ರಿಯಿಂದ ಅಂತ ಬಂದಿದ್ದಂದ್ರೆ ರಮೇಶ್ ಮತ್ತೆ ಅಶೋಕ್ ನಾಯ್ಡು ಅಂತ ಇದಾರೆ, ಅವರು ಶ್ರೀದೇವಿ ಇದಾರಲ್ಲ ಆಕ್ಟ್ರೆಸ್, ಅವ್ರು ಬಂದಿದ್ರೆ. ಆ ಟೈಮಲ್ಲಿ ನಾವು ಸೀರಿಯಲ್ ಅಲ್ಲ, ಕನ್ನಡದ ಶ್ರೀದೇವಿ. ಅವ್ರು ಅವಾಗೆಲ್ಲ ನಾವೆಲ್ಲ ಒಟ್ಟು ಸೀರಿಯಲ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ವಿ, ಒಟ್ಟು ಕೆಲಸ ಮಾಡಿ. ಆ ತರ ಒಂದು ಬೆರಳೆಣಿಕೆ ಅನ್ಬೋದು ಅಷ್ಟೇ, 4 ಜನ ಅಷ್ಟೇ, ಇನ್ಯಾರು ಇಲ್ಲ. DC ನಾಗೇಶ್ ಅವರೇ ನಂದು ಫೋಟೋಸ್ ಎಲ್ಲ. ಅವ್ರು ನನ್ಗೆ, ನಾನು ಫಸ್ಟ್ ಕೆಲಸ ಮಾಡಿದ್ DC ನಾಗೇಶ್ ಹತ್ರ, ಅಂದ್ರೆ ಅವ್ರ ಸ್ಟುಡಿಯೋದಲ್ಲಿ ಫೋಟೋಸ್ ತೆಗಿತಾ ಇದ್ರು. ಸೊ ಅವ್ರು ನನ್ಗೆ ಸಿನಿಮಾ ಫೋಟೋಗ್ರಾಫರ್ ಅನ್ನಕ್ಕಿಂತ ನನ್ಗೆ ತುಂಬಾ ಒಂಥರ ಫ್ಯಾಮಿಲಿ ಇದ್ದಂಗಿದ್ರು ಅವರು. ಸೊ ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಅವ್ರು ಕಳ್ಕೊಂಡಾಗ ತುಂಬಾ ಬೇಜಾರಾಯ್ತು. ಬಟ್ ಯಾ, ಅವರು ನಮ್ಮ ಮದ್ವೆ ಫೋಟೋಸ್ ಎಲ್ಲ ತೆಗ್ದಿತ್ತು ಅಷ್ಟೇ. ಸಿಂಪಲ್ ಆಗಿ ಮದ್ವೆನೂ ಆಗ್ಬಿಟ್ರಿ. ನೋ ಪ್ರಪೋಸಿಂಗ್ ಯಾವ ಫಿಲ್ಮಿ ಸ್ಟೈಲ್ ಅಲ್ಲಿ ನಾವು ರಿಪೀಟ್ ಮಾಡ್ಸೋಣ ಅಂದ್ರೆ ಯಾವ ಫಿಲ್ಮಿ ಸ್ಟೈಲ್ ಅಲ್ಲೂ ಏನು ಇಲ್ಲ. ಅಷ್ಟೇ. ಪ್ರಪೋಸ್ ಮಾಡಿ ರಿಂಗ್ ಕೊಡಕ್ಕೆ ನಾನು ಗೋಲ್ಡ್ ಹಾಕಲ್ಲ, ಸೊ ಏನ್ ಕೊಡಕ್ ಸಾಧ್ಯ? ಅದ್ರದ್ದು ಏನು ಇಲ್ಲ. ಅಂದ್ರೆ ಸರಿ, ತುಂಬಾ ಖರ್ಚು ಕಡಿಮೆ, ತುಂಬಾನೇ ಖರ್ಚು ಕಮ್ಮಿ, ಖರ್ಚು ತೀರಾ ಕಡಿಮೆ. ತೀರಾನೇ. ಈಗ್ಲೂ ಗೊತ್ತಾ, ಶಾಪಿಂಗ್ ನನಗೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅವನ್ಗಾರು ಸ್ವಲ್ಪ ಶಾಪಿಂಗ್ ಇಷ್ಟ, ನನಗೆ ಅದು ಇಷ್ಟ ಇಲ್ಲ. ಸೊ ಖರ್ಚು ಕಮ್ಮಿ. ನೀವು ತುಂಬಾ ಲಕ್ಕಿ ಖಂಡಿತ ಅಲ್ವಾ? ಶಾಪಿಂಗ್ ಇಷ್ಟ ಇಲ್ಲ, 100%. ಗೋಲ್ಡ್ ಇಷ್ಟ ಇಲ್ಲ, ತೀರಾ ಸಿಂಪಲ್ಲು. ಆತರ ಹುಡುಗಿ ಸಿಗೋದಲ್ಲ, ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಇಮ್ಯಾಜಿನೇಷನ್ಗೂ ಸಿಗಲ್ಲ. ನಮ್ಮ ಮದುವೆ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಾಗ ಸುಮಾರು ಜನ ಹೇಳಿದ್ರು ತುಂಬಾ ಒಳ್ಳೆ ಐಡಿಯಾ ಇದು, ನಾವು ಮಾಡ್ಕೊಂಡು. ಇದುವರೆಗೂ ನಂಗೆ ಗೊತ್ತಿರೋರು ಯಾರು ಹಂಗ್ ಮಾಡ್ಕೊಂಡಿಲ್ಲ ನನ್ನ ಸರ್ಕಲ್ ಅಲ್ಲಿ. ಎಲ್ಲರೂ ಅವಾಗ ಹೇಳಿದ್ರು, ನನ್ನ ಕಸಿನ್ ಅವರು ಇವರೆಲ್ಲರೂ ಹೇಳಿದ್ರು, ಓ ಈ ತರ ನಾವು ಮಾಡ್ಕೋಬೇಕು ಅಂತ. ಇದುವರೆಗೂ ಆಗಿಲ್ಲ. ನೋಡಿ, ನೀವ್ ರೆಕಾರ್ಡ್ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅಲ್ವಾ? ಸ್ಟಾರ್ ಗಳಲ್ಲೂ ಅಂದ್ರೆ ಈಗ ನೀವು ಸ್ಟಾರ್ಡಮ್ ಅಲ್ಲಿ ಇದ್ರಿ, ಆಗ ಸ್ಟಾರ್ಡಮ್ ತುಂಬಾ ಪೀಕ್ ಇರ್ಬೋದು. ಬಟ್ ನಾನು ಆಗ್ಲೇ ಹೇಳನಲ್ಲ, ಹಂಗೆ ನಾನು ಅದನ್ನ ಬೇರೆನೆ ಇಟ್ಟಿದೆ. ಅಂದ್ರೆ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನಿಮ್ಮನ್ನು ಮಾತಾಡಿಸ್ಬೇಕು ಅಂತಂದ್ರೆ ಒಂಥರ ಅನ್ಸುತ್ತೆ. ನಾನು ಹೇಳ್ತೀನಿ, ನಾನು ನಿಮ್ಮ ಥರನೇ, ನೀವು ನನ್ನ ಥರನೇ ಅಷ್ಟೇ, ಏನು ನಾವೇನು ಬೇರೆ ಇದರಲ್ಲಿ ಇಲ್ಲ ಅಂತ. ಹಾಗೇನೆ. ಸೊ ಮುಂಚೆಯಿಂದನೂ ನಾನು ಸ್ಟಾರು, ನಾ ಹಿಂಗಿರ್ಬೇಕು ಅದು ಅನ್ಕೊಂಡು ಬಂದೋಳಲ್ಲ. ಸೊ ನಾರ್ಮಲ್ ಆಗಿ ಆಯ್ತು ಅಷ್ಟೇ. ಮದ್ವೆ ನಂತರ ನಿಮ್ ಜೊತೆನೆ ಅಲ್ಲ, ಜೊತೆಲಿ ಹೋಗ್ಲಿಲ್ಲ. ಅದೇ ಇವನ್ ಮದ್ವೆ ಆದ್ಮೇಲೆ ಹೋದ. ನಾನು ಇಲ್ಲೆಲ್ಲ ಅಂದ್ರೆ ಅದಷ್ಟು ಸಿನಿಮಾಗಳಿಗೆ ಕಮಿಟ್ ಆಗಿದ್ದೆ. ಆಮೇಲೆ GV ಅಯ್ಯರ್ ಅವ್ರದ್ದೊಂದು ಮಾಡ್ತಾ ಇದ್ದೆ, ಅದೆಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಏಪ್ರಿಲ್ ಅಲ್ಲಿ ಹೋಗಿದ್ದೆ US ಗೆ. ಓಕೆ. ಸೊ ಅಲ್ಲಿಗೆ ಹೋದ ನಂತರ ನಿಮ್ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್. ಇಲ್ಲಿಂದ ಅಲ್ಲಿ ಹೊಸ ಒಂದು ಲೋಕನೆ ಅನ್ಬೋದು, ಒಂದು ಹೊಸ ಲೈಫ್ ಸ್ಟೈಲ್ ಅಲ್ಲಿ. ಅಲ್ಲಿ ಹೋದಾಗ ನಿಮಗೆ ಏನಾದ್ರು ಕಷ್ಟ ಅಂದ್ರೆ ಒಂಥರ ಸಮಥಿಂಗ್ ಅಡ್ಜಸ್ಟ್ ಆಗಕ್ಕೆಲ್ಲ ಸ್ಟಾರ್ಟಿಂಗ್? ಇದು ಸುಮಾರು ಜನಕ್ಕೆ ಆಗತ್ತೆ. ಅಫ್ಕೋರ್ಸ್ ಇಲ್ಲಿಂದ ಅಲ್ಲಿಗೆ ಬಂದ್ಬಿಟ್ಟಾಗ ಪ್ರಪಂಚನೇ ಬೇರೆ ಅಲ್ವಾ, ಒಂಥರ ಕಷ್ಟ. ಬಟ್ ನನಗೆ ಏನಾಯ್ತಂದ್ರೆ, ನಾನು ಹೋದಾಗ
ಅಪ್ಪ ಅಮ್ಮ ನನ್ನ ಜೊತೆನೆ ಬಂದ್ರು. ಯಾಕಂದ್ರೆ ನಮ್ಮ ಅಣ್ಣ ಅಲ್ಲಿ ಮುಂಚೆಯಿಂದನೇ ಇದ್ದ, ಅಲ್ಲೇ ಓದಿದ್ದು ಕೆಲಸ ಮಾಡ್ತಿದ್ದ ಎಲ್ಲ ಆಗಿತ್ತು. ಬಟ್ ನಮ್ಮ ಅಪ್ಪ ಅಮ್ಮ ನಾನು ಇಲ್ಲಿ ಬಿಸಿ ಇದ್ನಲ್ಲ, ಅವರು ಹೋಗಿರ್ಲಿಲ್ಲ, ನಮ್ಮ ಅಣ್ಣನ ವಿಸಿಟ್ ಮಾಡೋಕ್ಕೂ ಹೋಗಿರ್ಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಹೋದಾಗಲೇ ಅವರು ನನ್ನ ಜೊತೆ ಬಂದ್ರು. ಅಂಡ್ ಅಣ್ಣ ಅದಕ್ಕೇನು ಅಲ್ಲೇ 5 ಮೈಲಿ ಹತ್ರ, ಅಷ್ಟು ಹತ್ರ ಇದ್ದಿದ್ದು, ಪಕ್ಕದ ಬೀದಿ ಅಷ್ಟೇನೆ. ಸೊ ದಿನಾ ಒಟ್ಟಿಗೆನೆ ಇರ್ತಿದ್ವಿ. ಇಲ್ಲ ನಾನು ಅಲ್ಲಿ ಹೋಗೋದು, ಅವ್ರು ಇಲ್ಲಿ ಬರೋದು, ಏನೋ ಒಂಥರ. ಸೊ ಹೊಸ ಜಾಗ ಅನ್ನೋ ಭಾವನೆನೆ ಬರ್ಲಿಲ್ಲ. ಅಂಡ್ ಇವನು ಮುಂಚೆಯಿಂದ ಗೊತ್ತಿದ್ದಿದ್ರಿಂದ ಅಡ್ಜಸ್ಟ್ಮೆಂಟ್ಗೆ ಈಸಿ ಆಯ್ತು. ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಲ್ವಾ. ಸೊ ಹಂಗಾಗಿ ಈಸಿ ಆಯ್ತು. ಇಲ್ಲಾಂದ್ರೆ ಒಂಥರ ಈ ಕೆಲವ್ರು ಬರೋದ್ ಪಾಪ ನೋಡ್ತಾ ಇರ್ತೀನಿ, ಹೊಸೊಬ್ರು ಬಂದಾಗ ಹೊಸದಾಗಿ ಬರ್ತಾರೆ, ಸಮ್ಟೈಮ್ಸ್ ಅರೇಂಜ್ ಮ್ಯಾರೇಜೇ ಆಗಿರುತ್ತೆ. ಸೊ ಹುಡುಗನೂ ಹೊಸ ಪರಿಚಯ, ಅಲ್ಲಿಗೆ ಬರ್ತಾರೆ, ಎಲ್ಲ ಬೇರೆ, ಮೆಚ್ಚಿಸ್ಬೇಕು. ಸೊ ತುಂಬಾ ಕಷ್ಟ ಆಗತ್ತೆ ಪಾಪ ಆತರ ಹೊಂದಿಕೆ ಆಗೋದು. ನನಗೆ ಆ ವಿಷಯದಲ್ಲಿ ಆಗ್ಲಿಲ್ಲ ಅಷ್ಟೇ. ನಿಮಗೆ ಹೇಗೆ ಅನ್ನಿಸ್ತು ಅಂದ್ರೆ ಯಾವ ತರ ಅಲ್ಲಿ ಅವ್ರನ್ನ ಕರ್ಕೊಂಡು ನೀವು ಒಂದು ಹೊರದೇಶಕ್ಕೂ ಮೊದಲಿಂದ ಪರಿಚಯ ಇದ್ದಿದ್ರಿಂದ ಏನ್ ಅನ್ಸ್ಲಿಲ್ಲ? ಮದುವೆ ಅನ್ನೋದಕ್ಕಿಂತ ಹೊರದೇಶದಲ್ಲಿ ಹೋಗಿ ಓಡಾಡಕ್ಕೆ ಜಾಸ್ತಿ ಆಪರ್ಚುನಿಟೀಸ್ ಇರುತ್ತೆ, ಜಾಗ ನೋಡೋ ಅವಕಾಶ. ನೀವಿಬ್ರು ಟ್ರಾವೆಲ್ ಲವರ್ಸಾ? ತುಂಬಾ ಟ್ರಾವೆಲ್ ಮಾಡ್ತಿದ್ವಿ. ಸಿಕ್ಕಾಪಟ್ಟೆ. ಸೊ ಹಂಗಾಗಿ ಮೊದಲು ಅನ್ಕೊಂಡಿದ್ದು ಅಷ್ಟೇ, ಹೋಗೋಣ, ದೇಶ ಸುತ್ತೋಣ, ನೋಡಕ್ಕೆ ಬೇಕಾದಷ್ಟು ಜಾಗಗಳಿದೆ, ಮಾಡಕ್ಕೆ ತುಂಬಾ ಕೆಲ್ಸಗಳಿದೆ. ಅಲ್ಲಿ ಹೋಗಿ ಇದಕ್ಕೆಲ್ಲ ವೈಟ್ ವಾಟರ್ ರಾಫ್ಟಿಂಗ್ ಹೋಗೋದು, ಸ್ಕೈ ಡೈವಿಂಗ್ ಮಾಡೋದು, ಈ ತರದ್ದೆಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇರುತ್ತೆ, ತುಂಬಾ ಟ್ರಾವೆಲ್ ಜಾಗಗಳು ನೋಡಕ್ಕೆ. ಅದೆಲ್ಲ ಮಾಡೋಣ, ವಿಲ್ ಎಂಜಾಯ್ ಲೈಫ್ ಅಂತ. ಸೊ ಹೇಗೆ ನಿಮ್ಮ ಟ್ರಾವೆಲ್ ಬಗ್ಗೆನೂ ಈಗ ನೋಡಿ ನಮಗೆ ಖುಷಿ ಆಯ್ತು. ಟ್ರಾವೆಲ್ ಬಗ್ಗೆ ಒಂದಿಷ್ಟು ವಿಷಯಗಳು ಹೇಳಿ. ಹೇಗೆ ನಿಮ್ದು? ನಾನ್ ಕೇಳಲ್ಪಟ್ಟಿದ್ದೀನಿ ಇವರು ಮ್ಯಾಮ್ ಸಖತ್ತು ಅಡ್ವೆಂಚರಸ್ ಇದಾರೆ ಅಂತ. ಸೊ ನೀವು ನಿಮ್ಮಿಬ್ರು ಇದ್ರಲ್ಲಿ ಹೇಗಿತ್ತು? ಇಬ್ಬರಿಗೂ ಇಂಟ್ರೆಸ್ಟ್ ಇರೋದ್ರಿಂದ ಅಲ್ಲಿರೋ ಥೀಮ್ ಪಾರ್ಕ್ಸ್ ಏನಂತೀವಿ, ಅಲ್ಲೆಲ್ಲಾ ಕಡೆನೂ ಹೋಗಿದ್ದೀವಿ. ಎಲ್ಲಾ ತರದ ರೈಡ್ಸ್ ಮೇಲೂ ಕೂತಿದೀವಿ, ವೈಟ್ ವಾಟರ್ ರಾಫ್ಟಿಂಗ್ ಮಾಡಿದೀವಿ, ಪ್ಯಾರಾಸೇಲಿಂಗ್, ಸುಮಾರಂತೂ ಸ್ಕೈ ಡೈವಿಂಗ್, ಮತ್ತೆ ಮತ್ತೆ ರೋಡ್ ಟ್ರಿಪ್ಸ್ ಸುಮಾರು ಮಾಡಿದೀವಿ. US ಅಲ್ಲಿ ರೋಡ್ಸ್ ಅಲ್ಲಿ ಡ್ರೈವ್ ಮಾಡೋ ಮಜಾನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನ್ಯೂಯಾರ್ಕ್ ಕಡೆ ಹೋಗೋದು, ಅಲ್ಲಿ ಹೋಗಿ ಸುಮಾರು 15 ದಿನ 2000 ಮೈಲಿ ಡ್ರೈವ್ ಮಾಡ್ಕೊಂಡು ಬೇರೆ ಬೇರೆ ಊರುಗಳು ನೋಡೋದು. ಆಮೇಲೆ ಮೆಕ್ಸಿಕೋವರೆಗೂ ಡ್ರೈವ್ ಮಾಡಿದೀವಿ, ಕೆನಡಾ ಒಳಗೆಲ್ಲ. ಒಂದು ಬಾಲಿವುಡ್ ಮೂವಿದು ಯಾವ್ದೋ ಹೇಳ್ತಿದ್ದೀರಾ ಅನಿಸ್ತಿದೆ, ಲಾಂಗ್ ಡ್ರೈವ್. ಅಲ್ಲಿ ತುಂಬಾ ಆತರದ್ ಬೇರೆ ದೇಶಗಳು ಸಾಕಷ್ಟು. ಬಾಲಿವುಡ್ ವರ್ಗೂ ಯಾಕೆ ಹೋಗ್ತೀರಾ? ನಮ್ದೇ ಅಲ್ವಾ ಒಬ್ರು ನಮ್ ಸಿನಿಮಾ ಅದೇ ಮಾಡಿದ್ ನಾವು. ಹೌದು, ನಿಮ್ ಪ್ರೊಡಕ್ಷನ್ ಅಲ್ಲಿ ಬಂದಿತ್ತು. ಒಬ್ರು ಅದೇ ತಾನೇ, ಕೆನಡಾಯಿಂದ ಮೆಕ್ಸಿಕೋ ಕೆನಡಾ ಬಾರ್ಡರ್ ಹೋಗೋದೇ ಸ್ಟೋರಿ ಅದು. ಈಗ ನೆನಪಾಯ್ತು, ನಾನು ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ಮಾತಾಡಿದಾಗ ನಿಮ್ಮ ಸಿನಿಮಾ ಪ್ರೊಡಕ್ಷನ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ. ಸೊ ಅದು ಬಬ್ರು ಸಿನಿಮಾ ಏನಾಯ್ತಂದ್ರೆ, ಗ್ರೇ ಅನ್ನೋದು ಒಂದು ಈ ಪೈರಸಿ ಬಗ್ಗೆ ಒಂದು ಶಾರ್ಟ್ ಮೂವಿ ಮಾಡಿದ್ರು ಸುಜಯ್ ರಾಮಯ್ಯ ಅಂತ. ಒಂದು 4 ನಿಮಿಷದ ಇದು. ಈಗ ಗೊತ್ತಲ್ಲ, ಇವತ್ತಿಗೂ ಅದೇ ಪ್ರಾಬ್ಲಮ್ ನಡೀತಾನೆ ಇದೆ. ಅಂದ್ರೆ ಒಂದು ಮೂವಿ ರಿಲೀಸ್ ಆಗೋದ್ರಲ್ಲಿ ಅದ್ರ ಪೈರಸಿ ಕಾಪಿ ಬಂದ್ಬಿಟ್ಟಿರುತ್ತೆ, ಎಲ್ಲ ಆಗುತ್ತೆ. ಸೊ ಅದ್ರ ಬಗ್ಗೆ ಒಂದು ಗ್ರೇ ಅಂತ ಮಾಡಿದ್ವಿ. ಆ ಟೈಮಲ್ಲಿ ಸುಜಯ್ ರಾಮಯ್ಯ ನಾವೆಲ್ಲ ಒಟ್ಟು ಸೇರಿ ಮಾಡಿದಾಗ ಅವ್ರಿಗೆ ಐಡಿಯಾ ಬಂತು, ಈ ಥರದೊಂದು ಸಿನಿಮಾ ಮಾಡಬೇಕಿಲ್ಲಿ ಅಂತ. ಸೊ ಆಗ ಇದು ಮಾಡಿ ಒಂದು ಸ್ಟೋರಿ ಮಾಡಿಕೊಂಡು ಎಲ್ಲರೂ ಸೇರಿ ಒಟ್ಟು ಅಲ್ಲಿ ಮೊದಲನೇ ಕನ್ನಡ ಚಲನಚಿತ್ರ ಪೂರ್ತಿ ಅಲ್ಲೇ ಮಾಡಿದ್ದು. ಹೌದಾ? ಇಲ್ಲಿ ಸುಮಾರು ಸಿನಿಮಾಗಳು ಅಮೆರಿಕಾದಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಬಟ್ ಇಲ್ಲೊಂದು ಸ್ವಲ್ಪ ಕತೆ ಇರುತ್ತೆ, ಆಮೇಲೆ ಅಲ್ಲಿಗೆ ಬರತ್ತೆ, ಅಥವಾ ಅಲ್ಲಿದ್ದು ಆಮೇಲೆ ಇಲ್ಲಿಗೆ ಬರೋದು, ಈ ತರ ಸುಮಾರು ಆಗತ್ತೆ. ಬಟ್ ನಮ್ಮ ಸಿನಿಮಾ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರೆಗೂ ಬರೀ ಅಲ್ಲೇ ಮಾಡಿರೋದು. ಅಂದ್ರೆ ನಿಮಗೆ ಅಲ್ಲಿ ಏನು ಚಾಲೆಂಜಸ್ ಫೇಸ್ ಮಾಡ್ಲಿಲ್ವಾ? ಹೇಗೆ? ಯಾಕಂದ್ರೆ ಚಾಲೆಂಜಸ್ ಅಂದ್ರೆ ಇವಾಗ ನಾವು ಟೀಮ್ ಇದ್ದಿದ್ದೆ ಆನ್ ಎ ಗುಡ್ ಡೇ ಅಂತ ಹೇಳ್ತಿದ್ದೆ. ಹಾಗೆ ಎಲ್ಲರಿಗೂ ರಜಾ ಇದ್ದು ಎಲ್ಲ ಹೊಂದಿಕೆ ಆದ್ರೆ ಒಂದು 12 ಜನ ಇರ್ತಿದ್ವಿ ಸೆಟ್ ಅಲ್ಲಿ. ಇಲ್ಲಾಂದ್ರೆ ಒಂದು 8 ಜನ ಎಲ್ಲ ಕೂಡ ಕೆಲಸ ಮಾಡಿದ್ವಿ. ಅಷ್ಟೇ ಜನದಲ್ಲಿ ನಾವು ಸಿನಿಮಾ ಮಾಡಿದ್ವಿ. ಸೊ ಆ ತರ ಮಾಡಿದ್ವಿ. ಚಾಲೆಂಜಸ್ ಇರುತ್ತೆ, ಅಂದ್ರೆ ಶಾರ್ಟ್ ಸ್ಮಾಲ್ ಟೀಮ್ ಆದಾಗ ಪರ್ಮಿಷನ್ಸ್ ಎಲ್ಲ ಒಂದೇನಂದ್ರೆ ತಗೊಳ್ಳೋದಿದು. ಬಟ್ ತಗೊಂಡ್ಮೇಲೆ ಮಾಡೋದು ತುಂಬಾ ಈಸಿ. ಪರ್ಮಿಷನ್ಸ್ಗೆ ಯಾರು ಬಂದ್ ಮಧ್ಯ ನಿಮ್ಗೆ ತೊಂದರೆ ಮಾಡೋದು ಅದೆಲ್ಲ ಇಲ್ಲ. ಏರ್ಪೋರ್ಟ್ ಅಲ್ಲೆಲ್ಲ ಶೂಟಿಂಗ್ ಮಾಡಿದಾಗ್ಲೂ ಅಷ್ಟೇ. ಸಾಕ್ರಮೆಂಟೊ ಏರ್ಪೋರ್ಟ್ ಅಲ್ಲಿ ಶೂಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ಸ್ಪೆಸಿಫಿಕ್ ಆಗಿ ಪರ್ಮಿಷನ್ ಕೊಟ್ಟು ಹೇಳಿದ್ರು, ಈ ಜಾಗ ಅಂತ ಡೆಸಿಗ್ನೇಟ್ ಮಾಡಿರ್ತಾರೆ, ಇಲ್ಲಿ ಶೂಟ್ ಮಾಡಿ. ಕಸ್ಟಮರ್ಸ್ಗೆ ಅಂದ್ರೆ ಟ್ರಾವೆಲ್ ಮಾಡೋರ್ಗೆ, ಟ್ರಾವೆಲರ್ಸ್ ಯಾರಿಗೂ ತೊಂದರೆ ಆಗ್ಬಾರ್ದು, ಈ ಜಾಗದಲ್ಲಿ ಮಾಡಿ. ಬಟ್ ಅಲ್ಲಿ ನಮ್ಗೆ ಬೇರೆ ಯಾರಿಂದನೂ ತೊಂದರೆನೂ ಆಗ್ತಿರ್ಲಿಲ್ಲ ಆ ತರ. ಆಮೇಲೆ ಇದು ಸುಮಾರು ಕಡೆ ಹೇಳಿ ಹಾಗೆ ಒಂದಿನ ಅಂತೂ ಯಾವ್ದೋ ರಸ್ತೆನಲ್ಲಿ ಶೂಟ್ ಮಾಡ್ತಾ ಇದ್ವಿ, 2 ಕಾರು ಎಲ್ಲ ನಿಲ್ಲಿಸ್ಕೊಂಡು ಎಲ್ಲ. ಸೊ ಅಲ್ಲಿ ಡ್ರೈವ್ ಮಾಡ್ತಿದ್ದವ್ರು ಬೇರೆಯವ್ರು ಏನು ಅನ್ಕೊಂಡ್ರು, ಮೋಸ್ಟ್ಲಿ ಏನೋ ಕಾರ್ ಕೆಟ್ಟೋಗಿದೆ, ಏನೋ ಹೆಲ್ಪ್ ಬೇಕೇನೋ ಆ ಥರ ಅನ್ಕೊಂಡ್ರು. ಸೊ ತಕ್ಷಣ ಪೊಲೀಸಿಗೆ ಕಾಲ್ ಮಾಡಿದ್ದಾರೆ. ಅವ್ರನ್ನ ನಿಲ್ಸಿಲ್ಲ. ಜನರಲಿ ಅಲ್ಲಿ ಹಂಗೆ ಆಯ್ತು, ಏನಾದ್ರು ಇದಾದ್ರೆ ತಕ್ಷಣ 911 ಕಾಲ್ ಮಾಡ್ತಾರೆ, ಯಾರೋ ಏನೋ ದೇ ಆರ್ ಇನ್ ಟ್ರಬಲ್ ಅನ್ನೋ ಥರ. ಸೊ ಕಾಲ್ ಮಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ನವ್ರು ಬಂದ್ರು. ನಾವ್ ಯಾಕಪ್ಪ ಪೊಲೀಸ್ನವ್ರು ಬರ್ತಾರೆ ಏನು ಅಂತ ಅನ್ಕೊಂಡ್ರೆ, ಅವ್ರು ಬಂದು ಇಸ್ ಎವ್ರಿಥಿಂಗ್ ಓಕೆ ಅಂತ ಕೇಳಿದ್ರು, ಏನು ತೊಂದರೆ ಇಲ್ವಾ ಏನು ಅಂತ. ಇಲ್ಲ ನಾವೇನೋ ಒಂದು ಈ ಥರ ಒಂದು ಮಾಡ್ತಿದೀವಿ ಅಂತ ಹೇಳಿದ್ವಿ.
ಅವ್ರ ತಕ್ಷಣ ಇಲ್ಲಿ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ರೋಡ್ ಇದೆ, ಅಲ್ಲಿ ಮಾಡಿ, ನಿಮ್ಗೆ ಅಲ್ಲಿ ಇನ್ನೂ ಟ್ರಾಫಿಕ್ಕು ಕಮ್ಮಿ ಇರುತ್ತೆ, ಆರಾಮಾಗಿ ಮಾಡ್ಕೊಳ್ಳಿ, ಯಾರಾದ್ರೂ ಕೇಳಿದ್ರೆ ನಾನು ಅಲ್ಲಿ ಕಳಿಸ್ದೆ ಅಂತ ಹೇಳಿ ಅಂತ ಅಂದ್ಬಿಟ್ಟು ಅವ್ರ ನಂಬರು ಕೊಟ್ಬಿಟ್ಟು ಹೋದ್ರು. ಯಾರಾದ್ರೂ ಕೇಳಿದ್ರೆ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ, ನಾನು ನಿಮ್ಗೆ ಹೇಳಿದೀನಿ ಅಂತ ಹೇಳಿ ವಿಶ್ ಮಾಡ್ಬಿಟ್ಟು ಹೋದ್ರು. ಎಷ್ಟು ಕೋಆಪರೇಟಿವ್ ಸಪೋರ್ಟಿವ್ ಅಲ್ವಾ? ಚೆನ್ನಾಗಿ ಆಯ್ತು ಅದು. ಸೊ ನಮಗ್ ತುಂಬಾ ಹೆಮ್ಮೆ ಇದೆ ಅಂತ. ಡೈರೆಕ್ಷನ್ ಇಲ್ಲ, ಸುಜಯ್ ರಾಮಯ್ಯ ಮಾಡಿದ್ದು. ಅಲ್ಲಿ ಅಲ್ಲಿ ಕನ್ನಡಿಗರೇ, ಅಲ್ಲಿ ಎಲ್ಲರೂ ಅಲ್ಲೇ. ಮ್ಯೂಸಿಕ್ ಮಾತ್ರ ಇಲ್ಲಿ ಪೂರ್ಣ ಅವ್ರು ಮಾಡಿದ್ರು. ಆ ಮ್ಯೂಸಿಕಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಆಕಪೆಲ್ಲಾ ಅಂತ ಯೂಸ್ ಮಾಡಿದ್ವಿ, ಅಂದ್ರೆ ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಸಾಂಗ್ಸ್ ಎಲ್ಲ ಅದನ್ನ ಮಾಡಿದ್ವಿ. ಆಮೇಲೆ ಒಂದು ಸ್ಪ್ಯಾನಿಷ್ ಸಾಂಗ್ ಇದೆ, ಮೆಕ್ಸಿಕೋನಲ್ಲಿ ಯಾರೋ ಲೇಡಿ ನಮ್ಮ ಸಿನಿಮಾ ಈ ಥರದ್ದು ಕೇಳಿ ಒಂದು ಸ್ಪ್ಯಾನಿಷ್ ಸಾಂಗ್ನ ನಮಗೋಸ್ಕರ ಮಾಡಿಕೊಟ್ರು. ಆಮೇಲೆ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀವಿ. ಆಮೇಲೆ ಇಂಗ್ಲೀಷ್ ಇದೆ, ಕನ್ನಡ ಇದೆ. ಅಂದರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಎಲ್ಲ ಫ್ರೇಮಲ್ಲೂ ಕನ್ನಡ ಇರೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಯಾರೋ ಅಮೇರಿಕನ್ ಬಂದು ಕನ್ನಡ ಮಾತಾಡೋಕ್ಕಾಗಲ್ಲ. ಸೊ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲಿ ಕನ್ನಡದವ್ರು ಮಾತಾಡಬೇಕೋ ಅಲ್ಲಿ ಕನ್ನಡ, ಎಲ್ಲಿ ಇಂಗ್ಲೀಷ್ ಬೇಕೋ ಹಾಗೆ ಆ ಥರ ಮಾಡಿ ಡಿಫ್ರೆಂಟಾಗಿ ಮಾಡಿದ್ವಿ. ಆಮೇಲೆ ಅಮೇರಿಕಾ ಅಂದ ತಕ್ಷಣ ಎಲ್ಲರೂ ಗೋಲ್ಡನ್ ಗೇಟ್ ಬ್ರಿಡ್ಜು, ನ್ಯೂಯಾರ್ಕು, ಟೈಮ್ ಸ್ಕ್ವೇರು ಅನ್ಕೊಂಡು ತೋರಿಸ್ತಾರೆ. ನಾವು ಇದ್ರ ಸಿನಿಮಾಲ ಆ ಥರದ್ದು ಏನು ತೋರಿಸ್ಲಿಲ್ಲ. ಆ ಥರ ಬೇರೆ ರೆಡ್ ವುಡ್ ಫಾರೆಸ್ಟು ಈ ಥರದ ಜನ ನೋಡಿಲ್ದೇ ಇರೋ ತೋರ್ಸೋಣ ಅಂತ ಅದು ಉದ್ದೇಶ. ಕಥೆನೂ ಆ ಥರನೇ ಇದೆ, ಇಲ್ಲೆಲ್ಲ ಯಾರು ನೋಡಿಲ್ದೇ ಇರೋ ತರದ್ದು ಕಥೆ. ಅಂದ್ರೆ ಇಲ್ಲಿ ಕೇಳಕ್ಕೂ ಆಗಲ್ಲ, ಯಾರೋ ಇಬ್ರು ಪರಿಚಯ ಇಲ್ದೇ ಇರೋರು ಮೀಟ್ ಮಾಡಿ ಒಟ್ಟಿಗೆ ಕಾರಲ್ಲಿ ಹೋಗೋಣ ಅನ್ನೋದು ಇಲ್ಲಿ ನಡೆಯಲ್ಲ, ಅಲ್ಲಿ ನಡೆಯುತ್ತೆ ಅದು. ಸೊ ಆ ಥರದ್ದು ಸ್ಟೋರಿ ಅಲ್ಲಿಗೆ ಆಗೋ ಥರದ್ದು ಕನ್ನಡಿಗರು ಮಾಡೋ ಥರ ಸಿನಿಮಾ ಅಂತ ಮಾಡಿದ್ವಿ. ಅದು ಸ್ಕ್ರೀನಿಂಗು ಎಲ್ಲ ಆಗ ನೀವು ಇಂಡಿಯಾಗೆ ಬಂದಿದ್ರಿ. 2019 ರಿಲೀಸ್ ಮಾಡಿದ್ದು ಸಿನಿಮಾ. ಓಕೆ. ಸೊ ನೀವು ನಿಮ್ಮದೇ ಆದ ಒಂದು ಪ್ರೊಡಕ್ಷನ್ ಹೌಸು ಸ್ಟಾರ್ಟ್ ಮಾಡಿ ಸಿನಿಮಾನು ಫಿಲ್ಮ್ ಮೇಕಿಂಗಲ್ಲೂ ತೊಡಗಿಸ್ಕೊಂಡಿದ್ರಿ. ಮತ್ತೆ ಬಹಳಷ್ಟು ಅಲ್ಲಿ ಕನ್ನಡ ಸಂಘಟನೆಗಳು ಇದೆ ಅನ್ಸುತ್ತೆ, ಅದರಲ್ಲೂ ನೀವಿಬ್ರು ನಮ್ಮ ಸುಮಾರಿಗೆ ಎಲ್ಲ ಕಡೆನೂ ಇದೆ ಕನ್ನಡ ಸಂಘಗಳು. ಸೊ ನಾವಿರೋ ಜಾಗ ಸ್ಯಾಕ್ರಮೆಂಟೋ ಅಂತ, ಅಂದ್ರೆ ಫಾಲ್ಸಮ್ ಅಂತ, ಸ್ಯಾಕ್ರಮೆಂಟೋ ಕ್ಯಾಲಿಫೋರ್ನಿಯಾ ಸ್ಟೇಟ್ಗೆ ಸ್ಯಾಕ್ರಮೆಂಟೋ ಕ್ಯಾಪಿಟಲ್. ಅಲ್ಲಿಂದ ಒಂದು 15 ಮೈಲಿ ದೂರದಲ್ಲಿ ಫಾಲ್ಸಮ್ ಅಂತ, ಅಲ್ಲಿರೋದು ನಾವು. ಸೊ ನಮ್ಮಲ್ಲೂ ಸ್ಯಾಕ್ರಮೆಂಟೋ ಕನ್ನಡ ಸಂಘ ಅಂತ ಇದೆ. ಸೊ ಅಲ್ಲಿ ನಮ್ದೆಲ್ಲ ಚಟುವಟಿಕೆಗಳಿರುತ್ತೆ ಸಾಕಷ್ಟು. ಪ್ರತಿಯೊಂದು ಸಂಕ್ರಾಂತಿನೂ ಮಾಡ್ತೀವಿ. ಅದಕ್ಕೆ ಮುಂಚೆ ಆ್ಯಕ್ಚುಲಿ ಫಸ್ಟ್ ನಮ್ಮ ವರ್ಷದ ಪ್ರಾರಂಭ ಆಗೋದೇ ಭಕ್ತಿ ಲಹರಿ ಅಂತ ಒಂದು ಭಕ್ತಿ ಗೀತೆಗಳೆಲ್ಲ, ದಾಸ ಪುರಂದರ ಶರಣ ಸಾಹಿತ್ಯ ಎಲ್ಲರದ್ದು ತಗೊಂಡು ಒಂದು ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಯುಗಾದಿ ಮಾಡ್ತೀವಿ, ಪಿಕ್ನಿಕ್ ಮಾಡ್ತೀವಿ, ಅಂದರೆ ಕ್ಯಾಂಪಿಂಗ್ ಎಲ್ಲ ಮಾಡ್ತೀವಿ. ಸೊ ರಾಜ್ಯೋತ್ಸವ ಅಂತೂ ಚೆನ್ನಾಗೇ ಮಾಡ್ಕೋತೀವಿ. ಅದಲ್ಲದೆ ಇವಾಗ ಸೇರ್ತಾ ಇರ್ತೀವಿ. ಪ್ಲಸ್ ಫ್ರೆಂಡ್ ಸರ್ಕಲ್ಲು ಅಷ್ಟೇ, ತುಂಬ ಜನ ಕನ್ನಡಿಗರಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಆಗಲೇ ಮಾತಾಡ್ತಿದ್ವಲ್ಲ ಹಾಗೆ ಕನ್ನಡ ಮಕ್ಕಳಿಗೆ ಕನ್ನಡ ಕಲಿ ಅಂತ ಒಂದು ಕ್ಲಾಸಸ್ ಎಲ್ಲ ಮಾಡಿಸ್ತಾರೆ ಸಂಘಗಳಲ್ಲಿ. ಸೊ ಆದಷ್ಟು ಮಕ್ಕಳಿಗೆ ಓದೋದು ಬರೆಯೋದು ಎಲ್ಲ ಕನ್ನಡ ಹೇಳ್ಕೊಡ್ಬೇಕು ಅನ್ನೋ ಒಂದು ಹೆಸರಿಗಷ್ಟೇ ವಿದೇಶದಲ್ಲಿ ಇರ್ತಾರೆ, ಬಟ್ ವಾತಾವರಣ ಎಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಇದ್ದಾಗ ಅದೇ ಮನೆ ಆಗತ್ತೆ, ಅಲ್ಲಿರೋರು ಫ್ಯಾಮಿಲಿ ಫ್ರೆಂಡ್ಸೇ ಫ್ಯಾಮಿಲಿ ಆಗ್ತಾರೆ. ಸೊ ನಮ್ಮ ದೊಡ್ಡ ನೆಟ್ವರ್ಕ್ ಇದೆ ಫ್ರೆಂಡ್ಸು, ಕಷ್ಟ ಸುಖ ಎಲ್ಲದಕ್ಕೂ ಆ ಫ್ರೆಂಡ್ಸೇ ಅಲ್ಲಿ ಅಲ್ವಾ ಮೇನ್. ಸೊ ಅಲ್ಲಿನೂ ನೀವು ಅಲ್ಲಿ ಲೈಫ್ ಸ್ಟೈಲು ನಿಮಗೆ ಹೊಂದಿಕೊಳ್ತಾ ಎರಡು ತರ ಚೆನ್ನಾಗಿ ಒಗ್ಬಿಟ್ಟಿದೆ. ಸೊ ಇಲ್ಲಿ ಬಂದಿದ್ದಾಗ ಇಲ್ಲಿ ತರ ಇರೋದು, ಅಲ್ಲಿದ್ದಾಗ ಅಲ್ಲಿ ತರ ಇರೋದು ಅಷ್ಟೇ. ಅಲ್ಲೂ ಇದೆ ನಮ್ಮನೆ, ಇಲ್ಲೂ ಇದೆ ನಮ್ಮನೆ ಅಂತ ಅಷ್ಟೇ. ನೀವೇ ಅದೃಷ್ಟವಂತರು. ಅಲ್ಲಿದೆ ಅಲ್ಲೂ ಇಲ್ಲಿ ಎರಡು ತರ ಲೈಫ್ ಸ್ಟೈಲ್. ಸೊ ನೆಕ್ಸ್ಟ್ ನೀವು ಅಲ್ಲಿ ಬಂದ್ ಮಾಡ್ಬೇಕು, ಯಾಕಂದ್ರೆ ಇದು ಅಪ್ಪ ಅಮ್ಮನ ಜೊತೆ ಇರ್ತೀನಿ, ಇದು ಇಲ್ಲಿ ಈ ಮನೆ, ಆಮೇಲೆ ಅಮೆರಿಕಾಗ್ ಬಂದು ಅಲ್ಲಿ ಮನೆದ್ ಮಾಡ್ಬೇಕು. ಶೋರ್ ಮ್ಯಾಮ್, ಅಲ್ಲಿ ಹೋಮ್ ಟೂರೇ ಮಾಡೋಣ. ಹೋಮ್ ಟೂರು ನಿಮ್ಮ ಅಡ್ವೆಂಚರಸ್ ಆಕ್ಟಿವಿಟೀಸ್, ಅದನ್ನ ಇಬ್ರು ತುಂಬಾ ಹೈಕಿಂಗ್ ಮಾಡ್ತೀವಿ. ಸಾಕಷ್ಟು ಒಂದು ವಾಲ್ ಫುಲ್ ಮೆಡಲ್ಸ್ ಇದೆ ಇದ್ರದ್ದು, ಹೈಕ್ ರನ್ನಿಂಗ್ ಎಲ್ಲ ತುಂಬಾ ಸ್ಪೋರ್ಟಿವ್ ಆಗಿದ್ದೀರಾ ಅನ್ಸುತ್ತೆ. ಅಲ್ಲಿ ಮ್ಯಾರಥಾನ್ ಅದ್ರ ರಿಲೇಟೆಡ್ ನಾವು ಪೋಸ್ಟ್ಗಳು ನೋಡ್ತಾ ಇರ್ತೀವಿ. ಸೊ ನೀವು ಪೋಸ್ಟ್ ಹಾಕ್ಬೇಕಾದ್ರೆ ನಮಗೆ ಅನ್ಸುತ್ತೆ, ಒಬ್ಬ ಏನ್ ಯಾವಾಗ ಇವರು ಡೇ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಎಲ್ಲಿ ಏನೇನ್ ಮಾಡ್ತಿರ್ತಾರೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಮ್ಯಾರಥಾನು ಆ ಥರದ್ದೆಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ಟ್ರೆಕ್ಕಿಂಗು ಆ ಥರದ್ದು, ಮ್ಯಾರಥಾನು ಆ ಥರ, ಅದ್ರ ರಿಲೇಟೆಡು. ಮತ್ತೆ ಇನ್ನೊಂದು ಸರಿ ನಾನು ನಿಮ್ಮ ಅಮ್ಮ ಅವರಿಗೆ ಏಜು, ಅವ್ರಿಗೀಗ 80 ಆಗುತ್ತೆ. ನೋಡಿ ಅವರು 80 ಏಜು. ಸ್ಕೈ ಡೈವಿಂಗ್ ವಯಸ್ಸಿನಲ್ಲಿ ಸ್ಕೈ ಡೈವಿಂಗ್ ಆಗ್ಲಿ 70+ ಆಗ್ಲಿ ಸ್ಕೈ ಡೈವಿಂಗು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಅವರಿಗೆ ಆ ಏಜ್ ಅಲ್ಲಿ ಸ್ಕೈ ಡೈವಿಂಗ್ ಮಾಡ್ಬೇಕಂದ್ರೆ ಬಹಳ ಧೈರ್ಯವಂತರಾಗಿರ್ಬೇಕು. ಅವರನ್ನು ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ನೀವು ಅದ್ರ ಬಗ್ಗೆ ನಿಮ್ಮ ಅಡ್ವೆಂಚರಸ್ ಆಕ್ಟಿವಿಟೀಸ್, ಮ್ಯಾರಥಾನು, ರನ್ನಿಂಗ್ ಶುರುವಾಗಿದೆ. ಇವಾಗ ಸುಮಾರು ಕಡೆ ಹೇಳ್ಬಿಡಿದೆ. ಹಂಗೇನೆ ನಾನ್ ಮುಂಚೆ ಚಿಕ್ಕ ವಯಸ್ಸಿಂದಾನು ನಾನು ಸ್ಪೋರ್ಟ್ಸ್ ಸೆಕ್ಷನ್ ನೋಡ್ತಾ ಇರ್ಲಿಲ್ಲ. ಅಂದ್ರೆ ನಂಗೆ ಇಂಟ್ರೆಸ್ಟೇ ಇರ್ಲಿಲ್ಲ, ಬರೀ ಹಾಡು ಇದು. ಆಮೇಲೆ ಆಕ್ಟಿಂಗ್ ಶುರುವಾಯ್ತು, ನ್ಯೂಸ್ ಪೇಪರ್ ಬರುತ್ತಲ್ಲ ಹಂಗೆ ತೆಗೆದಿರ್ತಿದ್ದೆ.
ಹಂಗೆ ತೆಗೆದಿಡ್ತಾ ಇದ್ಲು. ಅಂದ್ರೆ ಯಾವತ್ತೂ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟೇ ಇರ್ಲಿಲ್ಲ. ಹೇಗೆ? ಅದೇ ಅಲ್ಲಿ ಹೋದಾಗ ನಾನು ನಮ್ಮ ಕಮ್ಯುನಿಟಿ ಕಾಲೇಜ್ ಅಂತ ಇರುತ್ತೆ, ಅಲ್ಲಿ ಬೂಟ್ ಕ್ಯಾಂಪ್ ಫಿಟ್ನೆಸ್ ಕ್ಲಾಸ್ ಅಂತ ತಗೊಂಡೆ. ಅಲ್ಲಿ ಮಾತೆತ್ತಿದ್ರೆ ಓಡೋದು, ಒಂಚೂರು ವಾರ್ಮ್ ಅಪ್ ಹಿಂಗ್ ಒಂದ್ ರೌಂಡ್ ಹೋಗಿ ಬನ್ನಿ, ಕೂಲ್ ಡೌನ್ ಒಂದ್ ರೌಂಡ್ ಹೋಗಿ ಬನ್ನಿ. ನನಗೋ ಇಲ್ಲಿಂದ ಅಷ್ಟು ದೂರ ಓಡಕ್ ಆಗ್ತಾ ಇರ್ಲಿಲ್ಲ. ಸೊ ಒಂದಿನ 1 ಮೈಲಿ ಓಡಿ ಅಂದ್ರು. ಆ 1 ಮೈಲಿ ಅವತ್ತು ನನಗೆ ಮ್ಯಾರಥಾನ್ ಓಡ್ದಷ್ಟೇ ಅನುಭವ. 1 ಮೈಲಿ ಅಂಡ್ ಕ್ಲಾಸಲ್ಲಿ ಎಲ್ಲರೂ ಫಸ್ಟ್ ಮುಗಿಸ್ಬಿಟ್ರು. ಎಲ್ಲ ಅಲ್ಲಿ ಕಮ್ಯುನಿಟಿ ಕಾಲೇಜಲ್ಲಿ ಏನಾಯ್ತು, ಎಲ್ಲ ಏಜ್ನವರು ಇರ್ತಾರೆ ಕ್ಲಾಸ್ನಲ್ಲಿ. ನನಗಿಂತ ವಯಸ್ಸಾದವರು ಇರ್ತಾರೆ, ನನಗಿಂತ ಚಿಕ್ಕವರು ಇರ್ತಾರೆ. ಆ ಥರ ಒಂದು ಮಿಕ್ಸ್ ಆಫ್ ಇದಿರುತ್ತೆ. ಅವರೆಲ್ಲ ಮುಗಿಸಿ ನನಗೆ ಕಾಯ್ತಾ ಇದ್ರು. ಅಂಡ್ ಕೆಲವರು ವಾಪಸ್ ಬಂದು ನನಗೆ ಚಿಯರ್ ಮಾಡ್ಕೊಂಡು ನನ್ನ ಜೊತೆ ಓಡಿ ಒಂಥರ 1 ಮೈಲಿ ಮ್ಯಾರಥಾನ್ ಫೀಲ್ ಇತ್ತು. ಆಮೇಲೆ ಮನೆಗೆ ಹೋಗಿ ಇವ್ನಿಗೆ ಹೇಳಿದೆ, ಹೀಗೆ ಈ ಥರ ಇವತ್ತು 1 ಮೈಲಿ ಓಡಿದೆ ಅಂತೆಲ್ಲ. ಅದೇ ಟೈಮಲ್ಲಿ ಯಾವುದು ಹಾಫ್ ಮ್ಯಾರಥಾನ್ದು ಎಲ್ಲ ನಡೀತಾ ಇತ್ತು. ಸೊ ನಾನು ಇವನು ಡಿಸೈಡ್ ಮಾಡಿ, ಇವನು ಸ್ಕೂಲ್ ಡೇಸ್ ಅಲ್ಲೆಲ್ಲ ಓಡ್ತಿದ್ದ, ಬಟ್ ಬಿಟ್ಬಿಟ್ಟಿದ್ದ ಆ ಟೈಮಲ್ಲಿ. ಅವಾಗೆಲ್ಲ ಇರ್ತಿತ್ತಲ್ಲ, ಅದೆಲ್ಲ ಓಡ್ತಿದ್ದೆ. ಸ್ಪ್ರಿಂಟ್ ಕೆಲವು ಸತಿ ಮಾಡ್ತಿದ್ದೆ, ಆಮೇಲೆ ಬಿಟ್ಟೋಗಿತ್ತು. ಸೊ ಇದು ನಂದು ಹಂಗಾಯ್ತಲ್ಲ, ಇವ್ನಿಗೆ ಅನ್ನಿಸ್ತು. ಸೊ ಇಬ್ರು ಟ್ರೈನಿಂಗ್ ತಗೊಳ್ಳೋಣ, ಮಾಡೋಣ ಅಂತ. ಸೊ ಜಾಯ್ನ್ ಆದ್ವಿ. ಒಂದು ಟ್ರೈನಿಂಗ್ ಗ್ರೂಪ್ ಇತ್ತು, ಅಲ್ಲಿ ಜಾಯ್ನ್ ಆಗಿ 3 months ಅಲ್ಲಿ ನಮ್ದು ಫಸ್ಟ್ ಹಾಫ್ ಮ್ಯಾರಥಾನ್. ಅಂದ್ರೆ ಶುರು ಮಾಡಿ ಯೋಚನೆ ಮಾಡಿ ಗ್ರೂಪ್ ಜಾಯಿನ್ ಆಗಿ ಟ್ರೈನಿಂಗ್ ಶುರು ಮಾಡಿ 3 ತಿಂಗಳಲ್ಲಿ 21 ಕಿಲೋಮೀಟರ್ ಮ್ಯಾರಥಾನ್. ಸೊ ಅವತ್ತು ನಿಜವಾಗ್ಲೂ ಒಂಥರ ಹೆಮ್ಮೆ ಫೀಲಿಂಗ್. ಅಂದ್ರೆ ಯಾವತ್ತೂ ಇಮ್ಯಾಜಿನೇ ಮಾಡ್ಕೊಳ್ದಿರುವಂಥದ್ದು ಮಾಡಕ್ಕಾಯ್ತು ಅನ್ನೋದು ಒಂದು ಖುಷಿ ಆಯ್ತು. ಇನ್ಫ್ಯಾಕ್ಟ್ ಆ ಟೈಮಲ್ಲೇ ಈಗ ನಮ್ಮ ಅಮ್ಮನ ವಿಷಯ ಹೇಳಿದ್ರಲ್ಲ, ನಮ್ಮ ಅಮ್ಮಂದು ಅದೇ ಫಸ್ಟ್ ಹಾಫ್ ಮ್ಯಾರಥಾನ್. ಅವ್ರು ಇಲ್ಲಿಂದ ಬಂದಿದ್ರು US-ಗೆ. ಅಂಡ್ ನಾವಿಬ್ರು ಸೈನ್ ಅಪ್ ಮಾಡ್ತಿದ್ವಿ, ಟ್ರೈನ್ ಮಾಡ್ತಿದ್ವಲ್ಲ. ಸೈನ್ ಅಪ್ ಮಾಡಿ ಅವರು ನಾನು ಮಾಡ್ಬೋದಾ ಅಂದ್ರು. ನಾವಂದ್ವಿ ಅದು 13 ಮೈಲಿ ಅಂದ್ರೆ 21 ಕಿಲೋಮೀಟರ್ ಅಮ್ಮ ಅಂತ. ಸರಿ, ಇಲ್ಲ ನಾನು ಟ್ರೈ ಮಾಡ್ತೀನಿ ಇದ್ರು. ನಮ್ಮ ಅಣ್ಣನ ಮನೆ ಹತ್ರ ಒಂದು ಲೇಕ್ ಇತ್ತು. ಅದು ಅದಕ್ಕೆ ಮುಂಚೆ ಅವರು ತುಂಬಾ ನಡೀತಾ ಇದ್ರು. ಏನು ಮಾಡಿದೆ ನಾನು ಮಾಡ್ತೀನಿ ಅಂದಿದ್ದಲ್ಲ. 5 ಮೈಲಿ 6 ಮೈಲಿ ದಿನ ನಡೀತಾ ಇದ್ರು ಅವರು. ಅಷ್ಟ್ ನಡೀತಿದ್ದವ್ರು ನಾವು ಮಾಡ್ತಿದೀವಲ್ಲ, ನಾನ್ ಯಾತಕ್ ಮಾಡ್ಬಾರ್ದು ಅಂತ ಹೇಳಿದ್ರಿ. ನಿಮ್ಗೆ ಅಲ್ಲಿ 21 ಕಿಲೋಮೀಟರ್ ಅಂದ್ರೆ 13 ಮೈಲಿ ಎಲ್ಲ ಆಗತ್ತೆ, ನೀವು 5-6 ಮೈಲಿ ಮಾಡ್ತಿದ್ದೀರಾ. ಅವರು ಯಾವಾಗ್ಲೂ ಏನ್ ಹೇಳಿದ್ರು ಅದೊಂಥರ ಚಾಲೆಂಜ್ ತಗೊಳ್ಳೋ ಸ್ವಭಾವ. ಯಾಕಾಗಲ್ಲ, ನಂಗೆ ಯಾಕಾಗಲ್ಲ. ಸರಿ, ಹಂಗಿದ್ರೆ ಒಂದ್ ಕೆಲಸ ಮಾಡಿ, ನನಗೆ ಅಲ್ಲಿ ಮನೆ ಹತ್ರ ಸುಮ್ಮನೆ ಹೇಳ್ತಿದ್ಲಲ್ಲ, ಒಂದು ಲೇಕ್ ಅಣ್ಣನ ಮನೆ ಹತ್ರ, ಅಲ್ಲಿ 2 ಮೈಲಿದ್ದು ಲೂಪ್ ಇದೆ. ನಾವ್ ಹೇಳಿದ್ವಿ ಅಲ್ಲಿ ನೀವು 5 ಲೂಪ್ ಮಾಡ್ಬೇಕು, 6 ಲೂಪ್ ಮಾಡ್ಬೇಕು. 12 ಮೈಲಿ ಆಗುತ್ತೆ. ಸೊ 13 ಮೈಲಿ ಇನ್ನೊಂದು ಅದು ನೀವು ಮಾಡಿದ್ರೆ ನಿಮ್ಮನ್ನ ಇದಕ್ಕೆ ಇವೆಂಟ್ ಸೈನ್ ಅಪ್ ಮಾಡ್ತೀವಿ ಅಂತ. 1.5 ತಿಂಗಳೇನೋ ಅವ್ರು ರೆಗ್ಯುಲರ್ ವಾಕ್ ಮಾಡ್ತಿದ್ರು. ಆಮೇಲೆ ಒಂದಿನ ಬನ್ನಿ ಹೋಗೋಣ ಅಂದ್ರು. ಸರಿ, ಕರ್ಕೊಂಡು ಹೋದ್ರು, ಆರಾಮಾಗಿ ಮಾಡಿದ್ರು. ಸೊ ನಾವು ಸುಮ್ನೆ ಚುಪ್ ಅಂತ ಹೋಗಿ ಅವ್ರಿಗೆ ಸೈನ್ ಅಪ್ ಮಾಡಿದ್ರು. ಅಂಡ್ ಅಲ್ಲಿ ಅವರು ಅವ್ರ ಏಜ್ ಕ್ಯಾಟಗರಿಲಿ ಫಸ್ಟ್ ಹಾಫ್ ಮ್ಯಾರಥಾನ್ಗೆ ಸೆಕೆಂಡ್ ಬಂದಿದ್ರು ಅವರು, ಅವ್ರ ಏಜ್ ಕ್ಯಾಟಗರಿಯಲ್ಲಿ. ಸೊ ಅವತ್ತಿಂದ ಅವ್ರದ್ದು ಶುರು ಆಯ್ತು. ಅವ್ರ ಜರ್ನಿ ಅಲ್ಲಿ ಶುರು ಆಯ್ತು, ನಮ್ ಜರ್ನಿ ಅಲ್ಲಿ ಶುರು ಆಯ್ತು. ಅವರು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ. ಸುಮಾರು ಒಂದು 31-32 ಹಾಫ್ ಮ್ಯಾರಥಾನ್ಗಳು ಮಾಡಿದ್ದಾರೆ. ಕಿಲೋಮೀಟರ್. ಅಂಡ್ ಈ ಸಲ US-ಗೆ ಬಂದಾಗ ಒಂದಿನ ಅಂತೂ 21 ಮೈಲಿ ಒಂದು ವಾಕ್ ಮಾಡಿದ್ರು. 21 ಮೈಲಿ. ಸೊ ನೋಡಿ, ನೀವುಗಳು ಆ ಮ್ಯಾರಥಾನ್ ಅಲ್ಲಿ ನಿಮ್ಮಿಂದ ಇನ್ಸ್ಪೈರ್ ಅಂದ್ರೆ ನಿಮ್ಮ ಅಮ್ಮ ಅವರ ಆ ಕರೇಜ್ ನೋಡಿದ್ರೆ ಹೇಳ್ತಿರೋದು ಯಾಕೆ ಅಂತ ಹೇಳಿದ್ರೆ, ಬೇರೆಯವ್ರಿಗೂ ಇದೊಂಥರ ಸ್ಫೂರ್ತಿ. ಬೇರೆಯವರು ಇನ್ಸ್ಪೈರ್ ಆಗ್ಬೇಕು ಇದರಿಂದ. ಎಲ್ಲರೂ 13 ಮೈಲಿ 21 ಕಿಲೋಮೀಟರ್. ಬಿಕಾಸ್ ಎಷ್ಟೋ ಸಲ ಏನತ್ತೆ, ಕೆಲವರಂತೂ ಅಯ್ಯೋ ನನ್ಗೆ 50 ಆಯ್ತು, ಅಯ್ಯೋ ನಂಗೆ 60 ಆಯ್ತು, ಇನ್ ಮಾಡಕ್ಕಾಗಲ್ಲ. ಅಲ್ಲ, ಎಷ್ಟು ವರ್ಷ ಆಗತ್ತೋ ನಾವು ಆಕ್ಟಿವ್ ಆಗಿದ್ದಷ್ಟು. ಎಲ್ಲರೂ ಹಾಫ್ ಮ್ಯಾರಥಾನೇ ಮಾಡ್ಬೇಕಲ್ಲ, ಬಟ್ ದಿನ ಆಕ್ಟಿವಿಟಿ ಇಟ್ಕೋಬೇಕು, ಅದು ತುಂಬಾ ಮುಖ್ಯ. ಸೊ ನಮ್ ಕೈಲಿ ಆಗಲ್ಲ ಅನ್ನಕ್ಕಿಂತ ಪ್ರಯತ್ನ ಪಡಬೇಕು, ಖಂಡಿತ. ಸೊ ನಿಮ್ಮಿಬ್ರು ಫಿಟ್ನೆಸ್ ಸೀಕ್ರೆಟ್ ಇದೆನಾ? ವರ್ಕೌಟ್ ರೆಗ್ಯುಲರ್. ಸುಮನ್ ಅಂತೂ ದಿನಕ್ಕೆ ಸುಮಾರು 2 hours ಜಿಮ್ ಅಲ್ಲಿ ಇರ್ತಾಳೆ. ಅಲ್ಲಿ ಏನೇನ್ ಮಾಡ್ತೀರಾ? ಅದ್ ಮಾಡಿದ್ರೇನೆ ನಂಗೆ ಮನಸ್ಸಿಗೆ ಒಂಥರ ನೆಮ್ಮದಿ. ಇಬ್ರದ್ದು ರನ್ನಿಂಗ್ ಇದೆ ವಾರಕ್ಕೆ. ಜೊತೆ ಇಲ್ಲ ಬೇರೆ ಬೇರೆ ಜೊತೆಯಲ್ಲಿ ಆಗಲ್ಲ, ಯಾಕಂದ್ರೆ ನಮ್ಮ ಪೇಸ್ ಬೇರೆ ಇರತ್ತಲ್ಲ. ಒಟ್ಟಿಗೆ ಶುರು ಮಾಡ್ತೀವಿ, ಬೇರೆ ಬೇರೆ ಪೇಸ್ ಇರುತ್ತೆ. ಸ್ಟಾರ್ಟ್ ಮಾಡಿ ಕೊಟ್ಬಿಡೋದು ಅಷ್ಟೇ. ಜಿಮ್ಗೆ ರೆಗ್ಯುಲರ್ ಆಗಿ ಸುಮಾರು ಹೋಗಿ 2 hours ವರ್ಕೌಟ್ ಮಾಡೋದು ಎಲ್ಲ ಇದೆ. ಸೊ ಆ ಆಕ್ಟಿವಿಟೀಸ್ ಎಲ್ಲ ಇದೆ. ಫಿಟ್ನೆಸ್, ಹೆಲ್ದಿ ಈಟಿಂಗ್. ಡಯಟ್ ಅಂತ ನಾ ಹೇಳಲ್ಲ, ಆದಷ್ಟು ಹೆಲ್ದಿ ಈಟಿಂಗ್ ಅಷ್ಟೇ. ಓಕೆ, ಆ ತರ ಸ್ಟ್ರಿಕ್ಟ್ ಡಯಟ್ ಅಂತಲ್ಲ, ಪೋರ್ಷನ್ ಕಂಟ್ರೋಲ್ ಅಂಡ್ ಆದಷ್ಟು ಒಳ್ಳೆ. ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳು ನೋಡಿದ್ರೆ ನೀವು ಈ ಪ್ರಶ್ನೆನೇ ಕೇಳಲ್ಲ. ಪ್ರತಿದಿನ ಒಂದ ವಿದ್ಯಾರ್ಥಿ ಭವನ ಎಲ್ಲೋ ಹೋಗಿ ಅಂದ್ರೆ ಓಡಿ, ಅಂದ್ರೆ 10 ಕಿಲೋಮೀಟರ್ ಅಷ್ಟು ಓಡಿ ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡ್ ಬರೋದು ಮಜಾ ಕೊಡುತ್ತೆ. ಬೆಂಗಳೂರಿಗೆ ಬಂದಾಗ ಅದು ಮಾಡ್ಲೇಬೇಕು. ಅಲ್ಲ, ಬೆಂಗಳೂರು ಬಂದಾಗ ಸ್ವಲ್ಪ ಮಟ್ಟಿಗೆ. ಇವಾಗ ಮೊನ್ನೆನೂ ಎಲ್ಲ ಫ್ರೆಂಡ್ ಜೊತೆ ಬ್ರೇಕ್ಫಾಸ್ಟ್ ಹೋಗ್ಬೇಕಿದ್ ಬೆಳಗ್ಗೆ. ಸೊ ಮನೆಯಿಂದ ನಡ್ಕೊಂಡು ಹೋದ್ವಿ.
ಅಲ್ಲಿ ತಿಂದ್ಮೇಲೆ ಮತ್ತೆ ನಡ್ಕೊಂಡೇ ಬಂದ್ವಿ ಆ ತರ. ಅವ್ರು ಹೇಳೋದು ವಿದ್ಯಾರ್ಥಿ ಭವನದಲ್ಲಿ ಬೆಣ್ಣೆ ಮಸಾಲ ತಿನ್ಬಿಟ್ಟು ಮಸಾಲ. ಫಿಟ್ನೆಸ್ ಈ ಸೀಕ್ರೆಟ್ ಹೇಳ್ಬಿಟ್ರೆ ಜನ ಏನ್ ಅದಕ್ಕೆ ಯಾವಾಗ್ಲೂ ಮಾಡಕ್ಕಾಗಲ್ಲ. ಬೆಂಗಳೂರಿಗೆ ಬಂದಾಗ ಕೆಲವು ಸತಿ ಅದ್ ಮಾಡ್ಬೋದು, ಮಾಡಿದಾಗ್ಲೂ ಅಷ್ಟೇ. ಸುಮ್ನೆ ಹೋಗಿ ತಿನ್ಕೊಂಡ್ ಹೌದು. ಲಾಲ್ಬಾಗ್ ಅದಕ್ಕೆ correct ಆಗಿ 10 ಕಿಲೋಮೀಟರ್ ಸ್ವಲ್ಪ ಎಲ್ಲೋ ಒಂಚೂರ ಬೆಣ್ಣೆ ಒಂದ್ ಸ್ವಲ್ಪನಾರು ಕರಗತ್ತೆ ಅಂತ ಮನಸ್ಸಿಗೆ ಸಮಾಧಾನ ಆಯ್ತಪ್ಪ, ನಾ ಸುಮ್ನೆ ತಿನ್ಲಿಲ್ಲ, ವರ್ಕೌಟ್ ಮಾಡಿ ತಿಂದೆ, ನಮಗ್ ನಾವ್ ಹೇಳ್ಕೊಡೋದು ಅಷ್ಟೇ. Okay. ಈಗ ಒಂದಿಷ್ಟು ಜೋವಿಯಲ್ ಕ್ವಶನ್ಸ್ ನಿಮ್ಮಿಬ್ರಿಗೆ. ಖಂಡಿತ. ಬಹಳ ಸೀರಿಯಸ್ ಆಗಿ ನಿಮ್ಮ ಇದು ಎಲ್ಲಾದ್ರಲ್ಲೂ ಈಗ ಲವ್, ಫ್ರೆಂಡ್ಶಿಪ್, ಮದ್ವೆ ಎಲ್ಲ ಕೇಳಾಯ್ತು. ಜಗಳ ಆಡಿಸ್ತೀರಾ? ಸಾಕಾನೆ ಇರುತ್ತೆ ಮಜಾ ಇಲ್ಲ ಕ್ಯಾಮ್ರಾ ಅಲ್ವಾ? ನೀವೇನ್ ಹೇಳ್ತೀರಾ? ಲವ್ ಅಂದ್ರೆ ಏನ್ ಡಿಫೈನ್ ಮಾಡ್ತೀರಾ ಇಬ್ರು? ನೀವು ಇಬ್ರು ಬೇರೆ ಬೇರೆ ಆನ್ಸರ್ ಇರ್ಬೇಕು ಅಂತಲ್ಲ, ನಿಮ್ ಪ್ರಕಾರ ಲವ್ ಲವ್ ಇಸ್ ಕೇರಿಂಗ್ ಅಷ್ಟೇನೆ. ಸಿನಿಮಾ ತೋರ್ಸೋ ಆ ರೊಮ್ಯಾನ್ಸ್ ಲವ್ ಎಲ್ಲ ನನಗ್ ನಂಬಿಕೆ ಇಲ್ಲ. ಅದು ಬರೀ ಆಕ್ಟಿಂಗ್ಗೆ ಸೀಮಿತ ಅಷ್ಟೇ. ಅದೆಲ್ಲ ರಿಯಲ್ ಲೈಫಲ್ಲಿ ಯಾವತ್ತೂ ಅಪ್ಲೈ ಆಗೋಂಥದ್ದಲ್ಲ. ಲವ್ ಇಸ್ ಕೇರಿಂಗ್ ಅಂತ. ನನಗೆ ಲವ್ ಇಸ್ ಕಂಪ್ಯಾನಿಯನ್ಶಿಪ್. ಫ್ರೆಂಡ್ಶಿಪ್, ಯಾಕಂದ್ರೆ ನಿಮ್ದು ಲವ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಶಿಪ್ ಇಂದ. ಸೊ ನಿಮ್ಮದು ಬೆಸ್ಟ್ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು. ಸೊ ಏನು ಹೇಳ್ತೀರಾ ಫ್ರೆಂಡ್ಶಿಪ್? ಫ್ರೆಂಡ್ಶಿಪ್ ಅಫ್ಕೋರ್ಸ್ ಅಗೇನ್ ಅಲ್ಲೂ ಕೇರೇ ಬರುತ್ತೆ. ಫ್ರೆಂಡ್ಸ್ ಅಂದ್ರೇನೆ ಕೇರಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅನ್ಬೋದು ಅಷ್ಟೇನೆ. ನನಗೆ ಫ್ರೆಂಡ್ಶಿಪ್ ಅಂದ್ರೆ ಕಾಮರಾಡ್ರಿ ಅಂತ ಹೇಳ್ತಾರಲ್ಲ, ಹಂಗೆ. ಅಂದ್ರೆ ಎಲ್ಲಾ ವಿಷಯದಲ್ಲೂ ಯಾರೋ ಇದಾರೆ ಜೊತೆಲಿ, ಹೇಳ್ಕೊಳಕ್ಕಾಗ್ಲಿ ಅಥವಾ ಜೊತೆಲಿ ಏನಾದ್ರು ಮಾಡಕ್ಕಾಗ್ಲಿ, ಆ ಥರದ್ದು ರಿಲೇಶನ್ಶಿಪ್ ಇಸ್ ಫ್ರೆಂಡ್ಶಿಪ್. ಓಕೆ ಓಕೆ. ಸೊ ನೀವು ನಿಮ್ಮ ಈಗ ಟೇಸ್ಟಲ್ಲಿ, ಅಭಿರುಚಿಲಿ ನಿಮ್ಮ ಇವೆಲ್ಲ ಜೋವಿಯಲ್ ಕ್ವಶನ್ಸ್, ಹಾಗಾಗಿ ತುಂಬ ಸಿಲ್ಲಿ ಅನಿಸ್ಬೋದು ನಿಮಗೆ. ಓಕೆ, ನಿಮಗೊಂದು ಯಾವ್ದಾದ್ರು ಸಿನಿಮಾ ಇರುತ್ತೆ, ಇಷ್ಟವಾದ ಸಿನಿಮಾ, ಲವ್ ರಿಲೇಟೆಡ್ ಸಿನಿಮಾ, ಆ ಥರದ್ದು ಯಾವ್ದಾದ್ರು ಇಷ್ಟ ಆಗಿದೆಯಾ? ಸಿನಿಮಾ, ಸಾಂಗು, ಸುಮಾರು ಇವ್ರಿಗೆ ಡೆಡಿಕೇಟ್ ಮಾಡಿದ್ದನ್ನು ಮಾಡೋ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಒಂದೇನ ಗೊತ್ತಾ, ಇಬ್ರು ಒಟ್ಟಿಗೆನೆ ಸಾಮಾನ್ಯ ಅದರಲ್ಲೂ ಅದಕ್ಕೆ ಐಡಿಯಲ್ ಕಪಲ್ ಅಂತ ನಾನು ಹೇಳ್ತೀನಿ. ಬಟ್ ಏನಂದ್ರೆ ನಮ್ದು ಸುಮಾರು ಆ ಥರದ ಅಭಿರುಚಿಗಳೆಲ್ಲ ಒಂದೇ ಇರುತ್ತೆ. ಅಂದ್ರೆ ನಾವು ಟಿವಿ ನೋಡ್ಬೇಕಾದ್ರು ಅಷ್ಟೇ, ನಂಗೆ ರಿಮೋಟ್ ಬೇಕು ನಮ್ಮಲ್ಲಿ ನಡೆಯೋದೇ ಇಲ್ಲ, ಒಂದೇನೆ ನೋಡ್ತೀವಿ ಅಷ್ಟೇನೆ. ಯಾವ್ದು ಜನರಲಿ ಫುಡ್ ವಿಷಯದಲ್ಲೂ ನಮ್ಮಿಬ್ರ ಮಧ್ಯೆ ಡಿಫ್ರೆನ್ಸಸ್ ಇಲ್ಲ. ವಿ ಆರ್ ಫುಡೀಸ್ ಸೇಮ್. ಎಲ್ಲದು ಎನಿಥಿಂಗ್ ವೆಜಿಟೇರಿಯನ್. ನಮ್ಗೆ ಇವತ್ತು ಅನ್ನನೇ ಇರಬೇಕು, ಹಿಂಗೆ ಇರಬೇಕು ಇಲ್ಲ, ಫುಡ್ ಇರಬೇಕು. ವಿ ಲವ್ ಫುಡ್, ಎಲ್ಲ ತರನು ಟ್ರೈ ಮಾಡ್ತೀವಿ ವೆಜಿಟೇರಿಯನ್ ಫುಡ್. ಆಮೇಲೆ ಒಂದ್ ರೀತಿ ಸುಮ್ಮನೆ ಹೇಳಿದ್ದು ನೀವು ಗಮನ ಕೊಟ್ರೆ, ಜಗಳ ಆಡೋ ತಪ್ಪತ್ತಲ್ವಾ? ರಿಮೋಟ್ ಕೊಡು, ನಾನು ಇದ್ ನೋಡ್ತೀನಿ, ಪ್ರಾಬ್ಲಮೇ ಇಲ್ಲ. ಟೇಸ್ಟ್ ಚೆನ್ನಾಗಿದೆ, ಯಾವ ಸಿನಿಮಾ ನೋಡ್ಬೇಕು ಅಂತ ಗೊತ್ತು, ಹಾಕು ನೋಡ್ತೀನಿ ಅಷ್ಟೇ. ಬೆಸ್ಟ್ ಅಲ್ವಾ? ನೋಡಿ, ರಿಮೋಟ್ ಕಿತ್ಕೊಳ್ಳೋ ಜವಾಬ್ದಾರಿ ಇರಲ್ವಾ ಅಲ್ಲಿ? ಬುದ್ಧಿವಂತರು, ತುಂಬಾ ಬುದ್ಧಿವಂತರು ಅವರು. ಆಮೇಲೆ ಸ್ಲೋ ಮಾಡೋ, ಪಾಸ್ ಮಾಡೋ ಇರಲ್ಲ, ಹಾಕಿರೋದು ನೀನಲ್ವಾ, ನೀನೇ ಮಾಡೋ ಅಂತ. ಓಕೆ, ನಿಮಗೆ ಅವರಲ್ಲಿ ಇಷ್ಟ ಆಗಿದ್ದಂತ ಯಾವ್ದು ಕ್ಯಾರೆಕ್ಟರ್ ಇಷ್ಟ ಆಗಿದೆ? ಫ್ರೆಂಡ್ಲಿನೆಸ್. ನಿಮಗೆ ಸಿಂಪ್ಲಿಸಿಟಿ. ಇವತ್ತಿಗೂ ಬೇಕಾದ್ರೆ ಪಕ್ಕದ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಡ್ಬರೋದು, ನಡ್ಕೊಂಡು ಬ್ಯಾಂಕ್ ಕಾಲೋನಿ, ನಾವು ಗಿರಿನಗರಲ್ಲಿ ಇರೋದು, ನಡ್ಕೊಂಡು ಬ್ಯಾಂಕ್ ಕಾಲೋನಿಗೆ ಹೋಗಿ ಚಾಟ್ ತಿನ್ಕೊಂಡ್ಬರೋದು. ಐ ಡೋಂಟ್ ಥಿಂಕ್ ಬೇರೆ ಯಾವ ಆಕ್ಟರ್ಸ್ ಅದನ್ನ ಮಾಡಲ್ಲ. ಅಷ್ಟು ಸಿಂಪಲ್ ಆಗಿ ನಾನು ನಿಮ್ಮಂಗೆನೆ, ನಾನು ಯಾಕೆ ರೋಡಲ್ಲಿ ನಡಿಬಾರ್ದು ಅಂತ ಆ ಥರ ಓಡಾಡ್ಕೊಂಡಿರೋ ಸಿಂಪಲ್ ಹುಡುಗಿ ಸುಮಾರು. ತುಂಬಾ ಡೌನ್ ಟು ಅರ್ತ್. ನಾನು ಹಾಗೆ ಇರಬೇಕು ಅಂತಷ್ಟೇ. ಯಾವತ್ತೂ ಒಂದು ಇದು ಬರಲ್ಲ ನನಗೆ ನ್ಯಾಚುರಲ್ ಆಗಿ. ಯಾವ ಆಡಂಬರನೂ ಇಲ್ಲ ಹಂಗ್ ನೋಡಕ್ ಹೋದ್ರೆ. ಆ ಸಿಂಪ್ಲಿಸಿಟಿ ನಮಗೆ ಆಗ್ಲೇ ಗೊತ್ತಾಗೋಯ್ತು ಅವ್ರು ಯಾವಾಗ ಶಾಪಿಂಗ್ ಕ್ರೇಜ್ ಇಲ್ಲ, ಗೋಲ್ಡ್ ಕ್ರೇಜ್ ಇಲ್ಲ. ಶಾಪಿಂಗ್ ಕ್ರೇಜ್ ಇಲ್ಲ. ನಾನೆಲ್ಲಾದ್ರೂ ಅಂಗಡಿಗೆ ಹೋದ್ರೆ ನನಗೇನಾದ್ರೂ ಇಷ್ಟ ಆದ್ರೆ ಹಿಡಿತೀನಿ ಮುಂದೆ, ಇದು ಚೆನ್ನಾಗಿದೆ ತಗೋ, ಇದು ಚೆನ್ನಾಗಿದೆ ತಗೋ ಅಂತ ಇಟ್ಬಿಟ್ಟು ಬಾ ವಾಪಸ್ಸು, ನನಗ್ ಬೇಡ ಅಂತ. ಏನ್ ಮಾಡಕ್ಕಾಗತ್ತೆ? ಅದೃಷ್ಟವಂತರು ನೀವು, ಕೇಳಿದ್ರು ಸಿಗಲ್ಲ ಎಷ್ಟೊಂದ್ ಜನಕ್ಕೆ ಅಲ್ವಾ? ಓಕೆ, ನೀವು ಇವರಿಗೆ ಯಾವ್ದಾದ್ರು ಡೆಡಿಕೇಟ್ ಮಾಡೋದಾದ್ರೆ ಸಾಂಗ್, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಯಾವ್ದಾದ್ರು ಆಗ್ಬೋದು, ಯಾವ ಭಾಷೆನಾದ್ರೂ ಆಗ್ಬೋದು. ಜೊತೆಯಲ್ಲಿ ಸುಮ್ಮನೆ ಕ್ಯಾಮ್ರಾ ನೀವ್ ಯಾವ್ದು ಅವ್ರಿಗೆ ಅಂತ ಏನಾದ್ರು ಡೆಡಿಕೇಟ್ ಮಾಡ್ಬೇಕು ಅಂದ್ರೆ? ಹಂಗೆ ನಾನು ಯೋಚನೆ ಮಾಡಿಲ್ಲ. ಬಟ್ ಇವನ್ಗೆ ನಾನು ಹಾಡೋ ತುಂತುರು ಅಲ್ಲಿ ನೀರ ಹಾಡು ತುಂಬಾ ಇಷ್ಟ ಅಷ್ಟೇ. ಹೌದು, ಇಬ್ರು ಸೇರಿ ನಾವು ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಕ್ಯಾಸೆಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ಸುಮ್ಮನೆ ಹಾಡೋದು. ಭಾವಗೀತೆಗಳು ತುಂಬಾ ಹಾಡ್ತಾರಲ್ಲ, ಅದಕ್ಕೆ ಕೇಳ್ತಾ ಇರಕ್ ಚೆನ್ನಾಗಿರತ್ತೆ ಅಂತ ಅದು ಮಾಡ್ತೀವಿ. ಅಂಡ್ ಫ್ರೆಂಡ್ಸ್ ಮನೇಲಿ ಎಲ್ಲಾದ್ರೂ ಹೋಗಿ ಕರಿಯೋಕೆ ಪಾರ್ಟಿ ಏನಾದ್ರು ಮಾಡಿದ್ರು ತುಂತುರು ಹಾಡಬೇಕು. ನಾವು ಕಾತುರರಾಗಿದ್ದೇವೆ. ಓಕೆ, ತುಂತುರು ಅಲ್ಲಿ ನೀರ
ಇಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ನೋಡಿದ್ರಾ? ಸೂಪರ್ 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 ಸೂಟ್ ಆಗುತ್ತೆ ನೋಡಿದ್ರ ಅಲ್ವಾ? ಎಷ್ಟು ಪರ್ಫೆಕ್ಟ್ ಆಗಲ್ಲ. ನಾವು ಹಾಗೇನೆ ನೆಕ್ಸ್ಟ್ ಕ್ವಶನ್ ಕೇಳೋದ್ ಬಿಟ್ಬಿಟ್ಟು ಇನ್ನು ನೆಕ್ಸ್ಟ್ ಲೈನ್ ಬರುತ್ತೆ ನೋಡ್ಕೊಂಡು ಸುಮ್ಮನೆ ಇದ್ದೀವಿ. ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ಸಿನಿಮಾಗಳಿಗೂ ಹಾಡಿದ್ದೀರಾ? ಸಿನಿಮಾಗಳಿಗೆ ಹಾಡಿಲ್ಲ ಆ್ಯಕ್ಚುಲಿ, ಬಟ್ ನಾನು ಅವಾಗ ಆ್ಯಕ್ಟ್ ಮಾಡ್ತಿದ್ದ ಟೈಮಲ್ಲಿ ಮ್ಯಾಗ್ನಾ ಸೌಂಡ್ ಅಂತ ಒಂದು ಮ್ಯೂಸಿಕ್ ಕಂಪನಿ ಇತ್ತು. ಅವ್ರು ಆ ಟೈಮಲ್ಲಿ ಏನು ಮಾಡಿದ್ರು ಅಂದರೆ, ಆ್ಯಕ್ಟರ್ಸು ಯಾರು ಹಾಡು ಹೇಳ್ತಾರೋ ಅಂಥವ್ರದ್ದೇ ಒಂದು ಆಲ್ಬಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆ್ಯಂಡ್ ನಾನು ಒಂದು ಹಾಡು ಹೇಳಿದ್ದೆ ಕನ್ನಡದ ಬಗ್ಗೆ. ಆಮೇಲೆ ರಾಮ್ಕುಮಾರ್ ಅವ್ರು ಹಾಡಿದ್ರು. ಹತ್ರ ಒಂದು 3-4 ಜನದ ಹತ್ರ ಹಾಡಿಸಿದ್ರು. ಹೌದಾ? ಬಟ್ ಆಮೇಲೆ ಅದು ರಿಲೀಸ್ ಆಗಲಿಲ್ಲ ಅನ್ಸುತ್ತೆ. ಓಕೆ. ಬಟ್ ನೋಡಕ್ ಹೋದ್ರೆ ಆ ಹಾಡು ಸುಮನ್ ಹಾಡಿದ್ದು, ಆ ಹಾಡು ಅವಾಗ ಆಲ್ಬಮ್ಗೆ ಅಂತ ಮಾಡಿದ್ದು ಪ್ರಾಬಬ್ಲಿ ಕನ್ನಡದ ಮೊದಲನೇ ರ್ಯಾಪ್ ಸಾಂಗ್. ರ್ಯಾಪ್ ಎಲ್ಲ ಯೂಸ್ ಮಾಡಿದ್ವಿ ಅದರ 90s ಅಲ್ಲ? 90s ಅಲ್ಲಿ. ಓಕೆ. ಬಟ್ ಆಗ್ಲಿಲ್ಲ ಅಷ್ಟೇ. ಬಟ್ ಅದೊಂದು ಮಾಡಿದ್ದೆ. ಈಗೇನಾದ್ರೂ ರಿಲೀಸ್ ಆಗಿದ್ದಿದ್ರೆ ಅದ್ರದ್ದು ಕಂಪನಿನೇ ಆಮೇಲೆ ಮ್ಯಾಗ್ನಾ ಸೌಂಡ್ ಇದಾಯ್ತು, ಏನಾಯ್ತು ಗೊತ್ತಿಲ್ಲ. ಬಟ್ ಅವರು ಇಲ್ಲ. ಬಟ್ ತಿರ್ಗಾ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಕ್ಕೆ ರೈಟ್ಸ್ ಯಾರ ಹತ್ರ ಇದೆ ಏನು ಗೊತ್ತಿರಲ್ಲ. ಮಾಡಕ್ ಆಗಲ್ಲ. ರೆಕಾರ್ಡಿಂಗ್ ಮಾತ್ರ ನನ್ನ ಹತ್ರ ಇದೆ ಅಷ್ಟೇ. ಓಕೆ ಓಕೆ. ನಿಮಗೆ ಕ್ವಶನ್ ಸರ್. ಸೊ ಬೆಳದಿಂಗಳ ಬಾಲೆನೇ ನಿಮಗೆ ಸಿಕ್ಬಿಟ್ರು. ಸೊ ಬೆಳದಿಂಗಳ ಬಾಲೆ ಇದು ನಂತರ ಬೆಳದಿಂಗಳ ಬಾಲೆ ಆಗಿದ್ದು ಹೇಳಿ. ನಮ್ಮ ಕ್ವಶನೇ ಈಗ ಟರ್ನ್ ಮಾಡ್ಬೇಕು, ನಾವು ಯೂ ಟರ್ನ್ ಮಾಡ್ಬೇಕು ಕ್ವಶನ್. ಸೊ ಬೆಳದಿಂಗಳ ಬಾಲೆ, ಸರಿ, ನಿಮ್ಮ ಫ್ರೆಂಡ್ಶಿಪ್ ನಂತರನೇ ಬೆಳದಿಂಗಳ ಬಾಲೆ ಹಿಟ್ ಆಗಿದ್ದು. ಸೊ ಯಾರಾದ್ರೂ ಈಗ ನಿಮಗೆ ರೇಗ್ಸಿದ್ದುಂಟಾ? ಏನು ಬೆಳದಿಂಗಳ ಬಾಲೆನೇ ಮದುವೆ ಆಗ್ಬಿಟ್ಟೆ ಹಾಗೆ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ಅಥವಾ ಎಲ್ಲಾದ್ರೂ ಹೋದಾಗ ಒಳ್ಳೆ ಕಾಂಪ್ಲಿಮೆಂಟ್ಸು, ಓಹ್ ನಿಮ್ಮ ವೈಫ್ ಬೆಳದಿಂಗ. ಏನಾಗತ್ತೆ, ಹೊರಗೆಲ್ಲಾದ್ರೂ ಹೋದಾಗ ಜನ ಬಂದ್ ಮಾತಾಡ್ತಾರಲ್ಲ, ಅವ್ರು ಮಾತಾಡಕ್ ಮುಂಚೆ ನನಗೆ ಗೊತ್ತಾಗತ್ತೆ. ಅವ್ರು ನೋಡ್ತಿರ್ತಾರೆ, ಅವ್ರವ್ರು ಮಾತಾಡ್ಕೊತಿರ್ತಾರೆ. ನಾ ಸುಮನ್ ಹೇಳ್ತೀನಿ, ನೋಡೋರು ಬಂದ್ ನೆಕ್ಸ್ಟ್ ನಿನ್ನ ಹತ್ರ ಮಾತಾಡ್ತಾರೆ ಅಂತ ಖುಷಿ ಇರುತ್ತೆ. ಅದೊಂಥರ ತುಂಬಾ ಖುಷಿ. ಬಂದು ಫಸ್ಟ್ ಮಾತಾಡೋದು ಸುಮನ್ ಹತ್ರ, ನಿಮ್ ಬೆಳದಿಂಗಳ ಬಾಲೆ ತುಂಬಾ ಚೆನ್ನಾಗಿದೆ, ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಸಿನಿಮಾ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದಾಗ ಅದೊಂಥರ ಹೆಮ್ಮೆ, ಖುಷಿ ಕೊಡತ್ತೆ. ಅದು ನೋಡಕ್ಕೆ ನಿಜವಾಗ್ಲೂ ಆ ವಿಷಯದಲ್ಲಿ ನಾವು ಆರ್ಟಿಸ್ಟ್ಗಳು ತುಂಬಾನೇ ಅದೃಷ್ಟವಂತರು ಅಂತ ಹೇಳ್ಬೇಕು. ಯಾಕಂದ್ರೆ ಯಾವುದೋ ಸಿನಿಮಾ ಮಾಡಿರ್ತೀವಿ ನಿಜ, ಬಟ್ ಜನ ಇಷ್ಟು ವರ್ಷಗಳಾದ್ಮೇಲೆ ಅದನ್ನ ನೆನಪಿಟ್ಕೊಂಡು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರಲ್ಲ, ಅದು ಎಲ್ಲ ಅವಾರ್ಡು ಎಲ್ಲದನ್ನೂ ಮೀರಿದ್ದದು. ಆ ಪ್ರೀತಿ ಮಾತ್ರ ನಿಜವಾಗ್ಲೂ ಬಂದು ಖುಷಿಯಾಗಿ ಹೇಳ್ತಾರೆ, ಇನ್ನು ಯಾಕೆ ಮಾಡ್ತಿಲ್ಲ ನೀವು ಅಂತಾರೆ, ಮಾಡಬೇಕು, ಇನ್ನೂ ಮಾಡಬೇಕು ಅಂತಾರೆ, ಫೋಟೋಸ್ ಒಂಥರ ತುಂಬಾ ಖುಷಿ ಕೊಡುತ್ತೆ ಅದು ಮಾತ್ರ. ಅದು ಎಲ್ಲಿವರೆಗೂ ಅಂದ್ರೆ, ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮೌಂಟ್ ಎಟ್ಲಿಸ್ ಅಲ್ಲಿ ಇದ್ದೀವಿ. ಅಲ್ಲಿ ಜನ ಬರೋದು ವಿಸಿಟರ್ಸ್ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಹಾಗಾಗಿ ಕನ್ನಡದವರು ಸ್ವಲ್ಪ ಜನ ಬರ್ಬೋದು. ಅಂತ ಕಡೆ ಯಾರೋ ಕನ್ನಡದವ್ರು ಬಂದು ಮೌಂಟ್ ಇಟ್ಲಿಸ್ ಅಲ್ಲಿ ಸುಮನ್ ಹತ್ರ ಮಾತಾಡಿ, ನೀವು ಸುಮನ್ ನಗರ್ಕರ್ ಅಲ್ವಾ, ನಿಮ್ ಬೆಳದಿಂಗಳ ಬಾಲೆ ಅಲ್ವಾ ಅಂತ ಫೋಟೋ ತೆಗೆಸ್ಕೊಂಡು ಹೋದ್ರು. ಅದು ಒಂಥರ ತುಂಬಾ ಖುಷಿ ಕೊಡುತ್ತೆ. ಕೋವಿಡ್ ಟೈಮಲ್ಲಿ ಮಾಸ್ಕ್ ಎಲ್ಲ ಹಾಕೊಂಡು ತಾನೇ ಓಡಾಡ್ತಾ ಇದ್ದಿದ್ದು. ಅಂತದ್ರಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾಗ ಯಾರೋ ಗುರುತಿಸಿ ಮಾತಾಡಿದಾಗ ನಿಜವಾಗ್ಲೂ ಎಷ್ಟು ನಿಜವಾಗ್ಲೂ ಈ ಪ್ರೊಫೆಷನಲ್ ಇರೋದು ಎಂಥ ಅದೃಷ್ಟ ಅಂತ ಅನ್ನಿಸ್ತು. ಅಂದ್ರೆ ಆ ಥರ ಜ್ಞಾಪಕ ಇಟ್ಕೋಬೇಕಾಗಿಲ್ಲ. ನಮ್ಗೆ ಎಷ್ಟೋ ಸಲ ಮರ್ತೋಗಿರುತ್ತೆ, ಯಾರನ್ನೋ ನೋಡಿದ್ವಿ, ಅದನ್ನೆಲ್ಲ ನೋಡಿದೀವಲ್ಲ ಅನ್ಸ್ಬಿಡ್ಬೋದು. ಬಟ್ ಅಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರಲ್ಲ, ಅವಾಗ ತುಂಬಾ ತುಂಬಾ. ಮಾಸ್ಕ್ ಹಾಕೊಂಡಾಗ ಕಣ್ಣು ನೋಡಿ ಒಂದು. ಇನ್ನೊಂದು ಇನ್ಸಿಡೆಂಟ್ ಇಲ್ಲೇ ಮನೆ ಪಕ್ಕ ಮೋರ್ ಇದೆ, ಅಲ್ಲಿ ಹೋಗಿ ಏನೋ ಶಾಪ್ ಮಾಡ್ತಾ ಇದ್ದಾಗ ಕಾಣಿಸ್ದೇ ಇದ್ದಾಗ ಹಿಂದ್ಗಡೆ ನಾವಿಬ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ ಬಂದ್ರು, ನೀವು ಸುಮನ್ ಅಲ್ವಾ ಅಂತ. ವಾಯ್ಸ್ ಹೇಗೆ ಇಟ್ಕೋತಾರೆ, ತುಂಬಾ ಆಶ್ಚರ್ಯನೂ ಆಗತ್ತೆ, ಖುಷಿ ಆಗತ್ತೆ. ಅದು ಲಕ್ಕಿ ಅಂದ್ರೆ ಅಲ್ವಾ, ವೆರಿ ಲಕ್ಕಿ. ನಾನು ಸುಮನ್ಗೆ ಅದು ಹೇಳ್ತಾ ಇದ್ದೆ, ಅವಾಗಿನ ಕಾಲದಲ್ಲಿ ಅಂದ್ರೆ 90s ಅಲ್ಲಿ, ನಮ್ಗೆ ಇವಾಗ ಅವಾಗಿನ ಕಾಲ, ಬಟ್ ಅವಾಗ ಬಂದಿದ್ದು ಫ್ಯಾನ್ ಲೆಟರ್ಸ್ ಎಲ್ಲ ಇದೆ. ಪ್ರತಿಯೊಂದು ಫ್ಯಾನ್ ಇನ್ಲ್ಯಾಂಡ್ ಲೆಟರ್, ಪೋಸ್ಟ್ ಕಾರ್ಡ್, ಪ್ರತಿಯೊಂದಕ್ಕೂ ಕೂತ್ಕೊಂಡು ರಿಪ್ಲೈ ಬರೀತಾ ಇದ್ದೆ. ಅಷ್ಟು ಆ ಕಂತೆ ಪೂರ್ತಿ ಇದೆ. ನಾನು ಹೇಳ್ತಿದ್ದೆ, ಅದನ್ನೆಲ್ಲ ತಗೊಂಡು ಫೋಟೋ ತೆಗೆದು ಇನ್ಮೇಲೆ ಸೋಷಿಯಲ್ ಮೀಡಿಯಾಗೆ ಹಾಕೋಣ, ಯಾರೋ ಎಲ್ಲೋ ನೋಡಿ ಅವ್ರಿಗೆ ಗೊತ್ತಿರೋರು ಇರ್ಬೋದು, ನಾವು ಬರ್ದಿದ್ ಕಾಗದ ಅಂತ ಇಷ್ಟಪಡ್ಬೋದು ಅಂತ ಹಾಕೋಣ ಅಂತ ಅದೊಂದು ಪ್ಲಾನ್ ಇದೆ, ಮಾಡ್ಬೇಕು. ಇಲ್ಲ, ಇದು ಒಳ್ಳೆ ಪ್ಲಾನ್. ಈಗಾದ್ರೆ ಎಲ್ಲರೂ ಸೆಲ್ಫಿ ಅಂತಾರೆ, ಅವಾಗೆಲ್ಲ ಬರೆಯೋರು ಪಾಪ. ಅದ್ ಹೆಂಗ್ ಅಡ್ರೆಸ್ ಹುಡುಕ್ತಿದ್ರು ಅಂತಾನು ನಂಗೆ ಗೊತ್ತಿಲ್ಲ. ಬಟ್ ಎಷ್ಟು ಲೆಟರ್ಸ್ ಬರೋದು ಮನೆಗೆ. ಅಂಡ್ ನಾನು ಕೂತ್ಕೊಂಡು, ಯಾವಾಗ ಶೂಟಿಂಗ್ ಇಲ್ವೋ ಅವಾಗ ಕೂತ್ಕೊಂಡು ಎಲ್ಲರಿಗೂ ರೆಸ್ಪಾಂಡ್ ಮಾಡ್ತಾ ಇದ್ದೆ. ಬಿಕಾಸ್ ಅವ್ರು ಅಷ್ಟು ಪ್ರೀತಿಯಿಂದ ಮಾಡಿದಾಗ ನಾವ್ ಅದನ್ನ ಇಗ್ನೋರ್ ಮಾಡೋದಂತೂ ತಪ್ಪಾಗತ್ತೆ. ಸೊ ಒಂದ್ 2-3 ಸಾವಿರ ಲೆಟರ್ಸ್ ಅಂತೂ ಇದೆ. ಉಳ್ಕೊಂಡ್ರು. ಅದ್ರಲ್ಲಿ ಯಾವ್ದಾದ್ರು ನಿಮಗೆ ಏನಾದ್ರೂ ಒಂದ್ ಸ್ವಲ್ಪ ವಿಶೇಷ ಅನ್ಸಿದ್ ಯಾವ್ದಾದ್ರು ಇದೆಯಾ ಲೆಟರು? ಆತರ ಅಭಿಮಾನಿ ಇನ್ನೊಂದ್ಸಲ ನೋಡ್ಬೇಕು. ಆಕ್ಚುಲಿ ಅಷ್ಟು ವರ್ಷ ಆಗಿದೆಯಲ್ಲ, ಮೇಲೆ ಇಟ್ಟಿದ್ದೀನಿ, ಬಟ್ ಯಾವತ್ತೂ ಹರಿದಾಕಿಲ್ಲ, ಇಟ್ಟಿದ್ದೀನೆಲ್ಲ. ಇನ್ನೊಂದ್ಸಲ
ಕೂತ್ಕೊಂಡಷ್ಟು ಓದಬೇಕು. ಐ ಥಿಂಕ್ ಅದರಲ್ಲಿ ನಮ್ಮೂರ ಮಂದಾರ ಹೋಗೋ ಟೈಮಲ್ಲಿ ಬರೆದ ಲೆಟರ್ಸ್ ಯಾರೋ ಬರ್ದಿದ್ದು ಕುಸೆ ಅಂತಾನೆ ಬರ್ದಿದ್ರು. ಆತರ ಅಲ್ಲ, ಸುಮಾರು ಇದೆ ಆ ಥರದ್ದೆಲ್ಲ. ಬಟ್ ಓಕೆ, ಇನ್ನೊಂದೆರಡು ಕ್ವಶನ್ಸು ನಿಮ್ಮ ಕುರಿತಂತೆ. ಮ್ಯಾಮ್ ಆ್ಯಕ್ಟ್ರೆಸ್ಸು ಗೊತ್ತು ನಮಗೆ, ಅವರು ಬೆಳದಿಂಗಳ ಬಾಲೆ ಟೈಟಲ್ ಹೋಲ್ಡರ್ ಸಹಿತ ಗೊತ್ತು. ಸೊ ನೀವು ಆ್ಯಕ್ಟಿಂಗಲ್ಲಿ ಇದ್ದೀರಾ, ಸೊ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇವರು ಆ್ಯಕ್ಟ್ರೇ. ಸೊ ಅದ್ರ ಬಗ್ಗೆ ಹೇಳ್ತೀರಾ ಸರ್ ನೀವು? ನಾನು ಮುಂಚೆ ಥಿಯೇಟರ್ ಮಾಡ್ತಾ ಇದ್ದೆ. ಅಂದ್ರೆ ಸಣ್ಣವನಾಗಿದ್ದಾಗ ಬೆಂಗಳೂರಲ್ಲಿ ಇದ್ದಾಗ ಬೆನಕ ತಂಡದಲ್ಲಿದ್ದೆ. ಬಿ ವಿ ಕಾರಂತ್ ಅವ್ರ ಕಥೆಗಳನ್ನೆಲ್ಲ ಓದಿದ್ದೆ. ಮತ್ತೆ ಪ್ರೇಮ ಕಾರಂತ್ ಶಿಷ್ಯ ನಾನು. ಸೊ ಹಾಗಾಗಿ ಥಿಯೇಟರ್ ಸುಮಾರು ವರ್ಷ ಮಾಡಿದ್ದೆ ನಾನು. ಆಮೇಲೆ ಅಫ್ಕೋರ್ಸ್ ಓದು ಕೆಲಸ ಅನ್ಕೊಂಡು ಬಿಟ್ಟು ಹೋಗಿತ್ತು. ಈಗ ಕೋವಿಡ್ ಟೈಮಲ್ಲಿ ಅನ್ಸುತ್ತೆ ಇಲ್ಲಿ ಬಂದಿದ್ದಾಗ ಯಾವುದೋ ಒಂದು ಅವಕಾಶ ಸಿಕ್ತು, ಮಾಡು ಅಂದ್ರು ಯಾರೋ ಫ್ರೆಂಡ್. ಒಂದು ಶಾರ್ಟ್ ಫಿಲಮ್ ಮಾಡಿದೆ, ಒಂದಾದ್ಮೇಲೆ ಒಂದು ಬೆಳ್ಕೋತಾ ಹೋಯ್ತು. ಈಗ ಸುಮಾರು ಒಂದು 12-13 ಸಿನಿಮಾಲ್ ಆಕ್ಟ್ ಮಾಡಿದ್ದೀನಿ. ಮತ್ತೊಂದು 25-30 ಆಡ್ಸ್ ಮಾಡಿದ್ದೀನಿ. ಆಡ್ಸ್ ಅಲ್ಲಿ ಜಾಸ್ತಿ ಮಾಡಿ, ಆಡ್ಸ್ ಅಲ್ಲಿ ನಾವು ಬಹಳಷ್ಟು ಆಡ್ಸ್ ಅಲ್ಲಿ ನೋಡಿದೀವಿ. ಸೊ ಆಡ್ಸ್ ಮುಖಾಂತರ ಬಹಳಷ್ಟು ಜನಕ್ಕೆ ನಿಮ್ಮನ್ನ ಗುರ್ತಿಡಿತಾರೆ. ಸೊ ಹೇಗ್ ಅನ್ಸತ್ತೆ? ಈಸಿನಾ ಅನ್ಸತ್ತ? ಇವ್ರೆ ಯಾಕಂದ್ರೆ ಇವರು ಆಕ್ಟ್ರೆಸ್, ನೀವು ನಿಮಗೇನ್ ಅನ್ಸತ್ತೆ? ಚೆನ್ನಾಗಿರತ್ತೆ. ಆದ್ರೆ ಕೆಲವು ಸತಿ ಅನ್ಸತ್ತೆ ಇಷ್ಟೊಂದು ಸೈಕಲ್ ಹೊಡಿಬೇಕಾ, ಇಷ್ಟೊಂದು ಕಾಯ್ಬೇಕಾ ಈ ಒಂದು ಸೀನ್ಗೆ. ಅಂದ್ರೆ 10 ಸೆಕೆಂಡ್ ಆಡ್ಗೆ ಬೆಳಗಿಂದ ರಾತ್ರಿವರೆಗೂ ಕೂತ್ಕೊಂಡು ಬೇರೆ ಬೇರೆ ಶಾರ್ಟ್ಸ್ ತಗೊಂಡು ಕೆಲಸ ಮಾಡಿ ಎಲ್ಲ ಮಾಡಿರ್ತಾರಲ್ಲ, ನೋಡ್ದಾಗ ಅನ್ಸತ್ತೆ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದೆ, ಬಟ್ ಇಷ್ಟು ಕೆಲಸ ಇರತ್ತಾ ಅಂತ ಅವಾಗ್ಲೇ ಗೊತ್ತಾಗುತ್ತೆ. 2 ನಿಮಿಷದ ಆಡಿಗೆ ಇಡೀ ದಿನ 2 ದಿನ 10 ಸೆಕೆಂಡ್ ಆಡ್ ಕೂಡ ಕೆಲವೆಲ್ಲ ಮೈಕ್ರೋ ಆಡ್ಸ್ ಇರತ್ತಲ್ಲ, 10 ಸೆಕೆಂಡ್ಸ್ ಆಡ್ ಆಡೋದು ಫುಲ್ ಡೇ ಖರ್ಚಾಗಿರತ್ತಲ್ಲ, ಆದ್ಮೇಲೆ ನೋಡಕ್ಕೆ ಖುಷಿ ಇರುತ್ತೆ. ಆಗ್ತಾ ಇದ್ದಾಗ ಸಾಕಪ್ಪ ಯಾಕೆ ಬೇಕಿತ್ತಿದ್ದು ಅಂತಾನು ಕೆಲವು ಸತಿ ಅನ್ಸುತ್ತೆ. ಓಕೆ, ಬಟ್ ಖುಷಿ ಅನ್ಸತ್ತೆ ನಿಮ್ಗೂ. ಮ್ಯಾಮ್, ನಿಮಗೆ ನೀವು ಈಗ ಬಹಳಷ್ಟು ಜನಕ್ಕೆ ಏನು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅಂದರೆ, ನೀವು US ಅಲ್ಲಿ ಇರ್ತೀರಾ. ಸೊ ಇಂಡಿಯಾಗೆ ಯಾವಾಗ ಬಂದ್ರಿ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವುಗಳು ಆಕ್ಟಿವ್ ಇರ್ತೀವಿ, ಹಾಗಾಗಿ ಗೊತ್ತಾಗತ್ತೆ ನಮಗೆ. ಸೊ ಆ ರೀತಿ ನೀವ್ ಹೇಳಿದ್ರಿ, ಯಾವುದೂ ನೀವಾಗ ಅವಕಾಶ ಯಾವುದು ಕೇಳ್ಕೊಂಡು ನಾನು ಹೋಗ್ಲೇ ಇಲ್ಲ, ಪಾಲಿಸಿನೇ ಅದು ಅಂತ. ಸೊ ಹೇಗೆ ಕಂಡಿಡ್ಕೊಳ್ಳೋದು? ಹೇಗೆ ಈಗ ಫಿಲ್ಮ್ ಮೇಕರ್ಸ್ ಆಗಲಿ, ವಿದ್ಯಾರ್ಥಿ ಭವನ್ ಫೋಟೋ ಅಂದ್ರೆ ನಿಮ್ಮನ್ನ ಸಿನಿಮಾಗ್ ತಗೋಬೇಕು ಅಂದ್ರೆ ಇವ್ರದ್ದು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ಬೇಕು. ಸುಮಾರು ಜನ ಆಕ್ಚುಲಿ ನನಗ್ ಮೆಸೇಜ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ನಾನು ಆಕ್ಟಿವ್ ಆಗಿದ್ದೀನಿ ಅಂತ. ಸುಮನ್ ಮಾತಾಡಿಸ್ಬೇಕು ಅಂದ್ರೆ ನನಗ್ ಮೆಸೇಜ್ ಮಾಡ್ತಾರೆ, ಮ್ಯಾಮ್ ಹತ್ರ ಬರ್ಬೇಕು ಅಂತ. ಬನ್ನಿ ಮಾತಾಡಿ ಅಂತೀನಿ ಅವಾಗ. ಬಟ್ ಜನಕ್ಕೆ ಒಂದು ಅದ್ ನಿಜವಾಗ್ಲೂ ತಪ್ಪು ಕಲ್ಪನೆ ಇದೆಯೋ ಅಥವಾ ಅದೊಂದು ರೀಸನ್ನೋ ನಂಗೆ ಗೊತ್ತಿಲ್ಲ. ಬಟ್ ಅಂತೂ ಓ ನೀವು ಮಾಡ್ತೀರಾ, ಹ್ಯಾಕ್ ಮಾಡ್ತೀರಾ, ಓ ನೀವು ಅಲ್ಲಿದ್ದೀರಾ ಅನ್ಕೊಂಡಿದೀವಿ ಅಂತೆಲ್ಲ ಈಗಲೂ ಹೇಳ್ತಾರೆ. ಇಷ್ಟೆಲ್ಲ ಈಗ ನೋಡಿ ನಿಮ್ ಜೊತೆ ಮಾತಾಡಿನಿ, ಎಷ್ಟು ಜನ ನೋಡ್ತಾರೆ ಅಲ್ವಾ, ಅದು ಆ ಡೌಟ್ ಇದ್ದೇ ಇರುತ್ತೆ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಹೇಗೆ ಅಂತವ್ರಿಗೆ, ಈಗ ಫಿಲ್ಮ್ ಮೇಕರ್ಸಿಗೆ, ಈಗ ಸುಮನ್ ನಗರ್ಕರ್ ಅವರನ್ನ ನಾವು ನಮ್ ಸಿನಿಮಾಗ್ ತಗೋಬೇಕು ಅಂತ ಬಹಳಷ್ಟು ಜನಕ್ಕೆ ಇರುತ್ತೆ. ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ಅನ್ನೋದು ಒಂಚೂರು ಅಪ್ಡೇಟ್ಸ್ ಗೊತ್ತಿರಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ? ಇದೆಲ್ಲ ಕೆಲವು ವರ್ಷಗಳ ಹಿಂದೆ ಹಂಗ ಅನ್ಕೋಬಹುದು. ಈಗ ಸೋಷಿಯಲ್ ಮೀಡಿಯಾ ಇದ್ದಾಗ ಹೆಸರು ಹಾಕಿದ್ರೆ ತೋರ್ಸುತ್ತೆ. ಕೆಲವ್ರು ನಾನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಕಳಿಸ್ತಾರೆ. ಅಂಡ್ ನಾನ್ ಯಾವಾಗ್ಲೂ ಫೇಸ್ಬುಕ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಯಾರೇ ಮೆಸೇಜ್ ಕಳಿಸಿದ್ರು ನಾನ್ ರೆಸ್ಪಾಂಡ್ ಮಾಡ್ತೀನಿ. ಮಾಡೇ ಮಾಡ್ತೀನಿ. ಸೊ ನಾನ್ ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಯಾರೋ ಚೆನ್ನಾಗಿದ್ದೀರಾ ಮೇಡಮ್ ಅಂತ ಕೇಳಿದ್ರು ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಹಾಗೆ ಕೆಲವರು ಅದ್ರ ಮೂಲಕನೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಸುಮಾರು ಇವಾಗ ಸೋಷಿಯಲ್ ಮೀಡಿಯಾಲಿ ಇದ್ದಾಗ ಅದೇನು ಕಷ್ಟ ಇಲ್ಲ. ಬಟ್ ಏನೋ ಓ ಬರ್ತೀರಾ ಮಾಡ್ತಾರಾ ಅನ್ನೋ ಒಂದು ಅನುಮಾನ ಇದ್ದೇ ಇದೆ. ಅಂತವ್ರಿಗೆ ಏನೇ ಹೇಳ್ತೀರಾ ನೀವು? ಖಂಡಿತ ಎನಿ ಟೈಮ್ ಪಾತ್ರ ಚೆನ್ನಾಗಿರ್ಬೇಕು. ಅವತ್ತಿನ ಕಂಡೀಷನು ಅದೇ, ಇವತ್ತಿನ ಕಂಡೀಷನು ಅಷ್ಟೇ. ಬಟ್ ಖಂಡಿತ ಬಂದ್ ಮಾಡ್ತೀನಿ. ಅಂಡ್ ಇವತ್ತಂತೂ ಎಷ್ಟು ಜನ ರೇಗಿಸ್ತಿರ್ತಾರೆ, ಬೆಂಗಳೂರು ಮೈಸೂರು ತರ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ. ಇನ್ ಕೆಲವ್ರಂತೂ ಬೆಂಗಳೂರು ಮಲ್ಲೇಶ್ವರ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ, ಅಲ್ಲೇ ಗಿರಿನಗರ ಮಲ್ಲೇಶ್ವರ ಅನ್ನೋ ಆ ತರ. ಸೊ ಇವತ್ತು ಅಲ್ಲಿಂದ ಇಲ್ಲಿಗೆ ಬರೋದಂತೂ ಏನು ತೊಂದರೆ ಇಲ್ಲ. ಸಿನಿಮಾಗಳಾದ್ರೆ ಯಾವಾಗ ಬೇಕಾದ್ರೂ ಬಂದು ಮಾಡಿ ಹೋಗ್ಬೋದು. ಅದರಿಂದ ಎಸ್. ಏನಾದ್ರು ಕಂಡೀಷನ್ಸು ಈಗ ನೀವು ಯಾವ ತರ, ಈಗ ನಿಮ್ದು ಡ್ರೀಮ್ ರೋಲ್ ಹೇಳಿ, ಯಾವ ತರ ರೋಲ್ ಸಿಕ್ಕಿದ್ರೆ ನೀವು ರೆಡಿ ಇದ್ದೀರಾ? ಒಳ್ಳೆ ಪಾತ್ರ, ಡ್ರೀಮ್ ರೋಲ್ ಅಂದ್ರೆ ಎಲ್ಲದೂ ಇದ್ದೇ ಇರುತ್ತೆ. ಇವಾಗ ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಮಾಡ್ಬೇಕು ಅಂತ ತುಂಬಾ ವರ್ಷಗಳ ಆಸೆ ಇತ್ತು. ಅದು ಸ್ಟಾಕರ್ ಅನ್ನೋ ಸಿನಿಮಾ ಕಿಶೋರ್ ಭಾರ್ಗವ್ ಅವ್ರ ಸಿನಿಮಾದಲ್ಲಿ ಮಾಡಿದೆ. ಈಗ 2 years ಬ್ಯಾಕ್ ರಿಲೀಸ್ ಆಯ್ತದು. ಸೊ ಅದ್ರಲ್ಲಿ ನಂದು ಇನ್ಸ್ಪೆಕ್ಟರ್ ಪಾತ್ರ. ಆಮೇಲೆ ಕುರುಡಿ ಪಾತ್ರ ಒಂದು ಮಾಡ್ಬೇಕು ಅನ್ನೋದು ತುಂಬಾ ಇತ್ತು. ಯಾಕೆಂದ್ರೆ ನಾವು ಯಾವಾಗ್ಲೂ ಎಲ್ಲ ಕಾಣಿಸುತ್ತೆ, ಬಟ್ ವಿಜುವಲಿ ಚಾಲೆಂಜ್ಡ್ ಆದಾಗ ಹೆಂಗೆ ಅದನ್ನ ಎಲ್ಲದೂ ಎದುರಿಸೋದು ಇರುತ್ತಲ್ಲ. ಸೊ ಅದೊಂದು ಚಾಲೆಂಜಿಂಗ್ ಪಾತ್ರ. ಅದು ಲಾಸ್ಟ್ ಇಯರ್ ಕೋಮಲ್ ಅವ್ರ ಸಿನಿಮಾ ಎಲ್ಲ ಕುಂದಿನಲ್ಲಿ ಮಾಡಿದೆ. ಓಕೆ, ಅದು ರಿಲೀಸು ಆಯಿತು ಲಾಸ್ಟ್ ಅಕ್ಟೋಬರಲ್ಲಿ. ಸೊ ಅದರಲ್ಲಿ ನಂದು ಕುರುಡಿ ಪಾತ್ರನೇ, ಒಂದು ಸ್ವಲ್ಪ ನನಗಿಂತ ವಯಸ್ಸಾದ ಪಾತ್ರ. ಮತ್ತು ಅದರ ಕುರುಡಿ ಪಾತ್ರ ಹಳ್ಳಿಯೋಳು, ನಾನು ಪ್ರಾಬಬ್ಲಿ ಆ ರೂಪದಲ್ಲಂತೂ ಯಾರು ನೋಡೇ ಇರಲ್ಲ. ಆ ಥರ ತುಂಬ ವಿಭಿನ್ನವಾದ ಪಾತ್ರ. ಸೊ ಅದನ್ನು ಮಾಡಿದೆ. ಹಾಗೆ ಬೇಕಾದಷ್ಟು ಮೆಂಟಲಿ ಚಾಲೆಂಜ್ಡ್ ರೋಲ್ ಮಾಡಬೇಕು ಅನ್ನೋದಿದೆ.
ಆಸೆಗೇನು ಕೊನೆ ಇದೆಯಾ? ಈಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಫಿಲ್ಮ್ ಮೇಕರ್ಸ್ ಬರ್ತಾ ಇದ್ದಾರೆ. ಸೊ ಅಂತ ಅದೇ ಒಂದು ಹೋಪ್ಸ್ ಇರೋದು, ಏನಾದ್ರು ಒಂಥರ ಡಿಫ್ರೆಂಟ್ ರೋಲ್ ಬಂದ್ರೆ ಮಾಡಬೇಕು ಅನ್ನೋದು. ಒಟ್ಟಲ್ಲಿ ಅದಕ್ಕೊಂದು ಪ್ರಾಮುಖ್ಯತೆ ಇರ್ಬೇಕು. ಫುಲ್ ಸಿನಿಮಾ ನಾನೇ ಇರ್ಬೇಕಾಗಿಲ್ಲ. ಅಂಡ್ ನಾನು ಎಷ್ಟೋ ಸಲ ಹೇಳ್ತೀನಿ, ಅಮ್ಮನ ರೋಲ್ ಮಾಡಲ್ಲ ಅಂದ್ರೆ ಯಾಕೆ ಅನ್ನೋದು ಒಂದು ಮುಖ್ಯ ಕಾರಣ ಆಗುತ್ತೆ. ಯಾಕೆಂದ್ರೆ ಪಾತ್ರ ಚೆನ್ನಾಗಿರ್ಬೇಕು ಅಂತ. ಪಾತ್ರ ಚೆನ್ನಾಗಿರ್ಬೇಕಿಲ್ಲ ಅಜ್ಜಿ ರೋಲು ಮಾಡ್ತೀನಿ ಅಂದ್ರೆ ಹಂಗೆ ಅದಕ್ಕೊಂದು ಇಂಪಾರ್ಟೆನ್ಸ್ ಇರಬೇಕು. ಆ ವಿಷಯದಂತೂ ನಾನು ಯಾವಾಗಲೂ ಎಕ್ಸಾಂಪಲ್ ತಗೊಳ್ಳೋದು ಉಮಾಶ್ರೀ ಅವರು ಒಡಲಾಳ ಮಾಡಿದ ಕಾಲದಲ್ಲಿ ಶಿ ವಾಸ್ ವೆರಿ ಯಂಗ್, ಬಟ್ ಅಜ್ಜಿ ಪಾತ್ರ ಮಾಡಿದ್ರು. ಯಾಕೆ? ಆ ಪಾತ್ರ ಆಗಿತ್ತು. ಸೊ ಆ ಥರ ಪಾತ್ರ ಬಂದರೆ ಏನು ರೋಲ್ ಬೇಕಾದ್ರೂ ಮಾಡ್ಬೋದು. ಸೊ ಒಟ್ಟು ಒಂದು ತೂಕ ಇರಬೇಕಷ್ಟೇ. ಇಡೀ ಸಿನಿಮಾ ನಾನು ಇರೋಕ್ಕೆ ಸಾಧ್ಯ ಇಲ್ಲ ಗೊತ್ತು, ಬಟ್ ಎಷ್ಟು ಹೊತ್ತೇ ಬಂದು ಹೋಗ್ತೀನೋ, ಈ ಥರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಮುಖ್ಯ ಆಗುತ್ತೆ. ಓಕೆ, ಸೊ ನೋಡಿದ್ರಲ್ಲ ಮ್ಯಾಮ್, ಈ ಅವ್ರ ಪಾತ್ರದ ಬಗ್ಗೆನೂ ಹೇಳಿದ್ರು, ಯಾವುದು ಇಂಟ್ರೆಸ್ಟ್ ಇದೆ ಅಂತಲೂ ಹೇಳಿದ್ರು ಅವರು. ಸೊ ಮತ್ತೊಂದಿಷ್ಟು ವಿಷಯಗಳನ್ನು ನಿಮ್ಮ ತಾಯಿ ಅಡ್ವೆಂಚರಸ್ ಒಂಚೂರು ಆ ಲೈಫ್ ಬಗ್ಗೆ ಒಂದಿಷ್ಟು ಮಾತಾಡೋಣವಾ? ಅವರನ್ನು ಕರಿತೀರಾ? ಅವಾಗಿಂದ ನಿಲ್ಸೇ ಬಿಟ್ಟಿದೆ, ನೀವು ಬಂದಾಗಿಂದ ನಾವು ನಿಂತ್ಕೊಂಡೇ ಇದ್ದೀವಿ. ಅವರನ್ನು ನಿಮ್ಮ ಅಮ್ಮನ್ನು ಕರೆದ್ರೆ ಅವ್ರದ್ದು ಹೇಗೆ, ಅವರು ಆ ಏಜ್ ಅಲ್ಲಿ 70s ಅಲ್ವಾ, 76 ಅಲ್ಲಿ ಹೇಗೆ ಅವರು ಸ್ಕೈ ಡೈವ್ ಮಾಡಿದ್ರು ಅಂತ ಮಾಡ್ತೀರಾ? ನಾವು ಅವ್ರ ಹತ್ರ ಏನಾದ್ರು ಇನ್ಸ್ಪೈರ್ ಆಗ್ಬೋದು. ಅವ್ರನ್ನ ಕರಿದ್ರೆ ನಾವು ಕೇಳೋಣ. ಓಕೆ ಶೀಲಾ, ನಾನು ನಿಮ್ಗೆ ಏನಾದ್ರು ಪನಿಷ್ಮೆಂಟ್ ಕೊಟ್ಟಿದ್ದೀನಾ? ಇಲ್ಲ. ಮತ್ ಯಾಕೆ ನಿಂತೇ ಇದ್ದೀರಾ? ಕೂತ್ಕೋಬಾರ್ದಾ? ಇಬ್ರು ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ನಿಂತಿದೀವ ಕೂತ್ಕೊಂಡಿದೀವ ಅನ್ನೋದೇ ಮರ್ತೋಯ್ತು. ಕೂತ್ಕೊಳ್ಳಿ. ಏನಪ್ಪಾ ಸುಮ್ಮನ್ನು ಮನೆಗ್ ಬಂದ್ಬಿಟ್ಟು ಆಮೇಲೆ ಬರೀ ನಿಲ್ಸೇ ಇದ್ಲು ಅಂತ ಅನ್ಕೋಬೇಡಿ. ಇಲ್ಲ. ಸೊ ನಿಮ್ಮ ತಾಯಿ, ಸೊ ನಿಮ್ಮ ಅಮ್ಮ ಅಡ್ವೆಂಚರಸ್ ಅಂತ ಕೇಳಿದ್ದೀನಿ. ನೀವಷ್ಟೇ ಅಲ್ಲ, ಸ್ಕೈ ಡೈವಿಂಗ್ ಇದು ಅಲ್ಲ, ಅವರು 70s ಅಲ್ಲಿ, ಯಾವ ಏಜು? 70s ಅಲ್ಲಿ, ಈಗ 80, ಬಟ್ ಅವರು ಸ್ಕೈ ಡೈವಿಂಗ್ ಮಾಡಿದ್ದು 76. ಆ ಏಜ್ ಅಲ್ಲಿ ಸ್ಕೈ ಡೈವಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅವ್ರನ್ನ ನಮಗೆ ಮೀಟ್ ಮಾಡಿಸ್ಬೇಕೀಗ. ಸೊ ಸ್ಕೈ ಡೈವಿಂಗು ನಮ್ಮ ಅಮ್ಮಂಗೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ನಮಗೂ ಮಾಡಿಸ್ಬೇಕು ಅಂತ ಇತ್ತು. ಬಟ್ ಏನೋ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅವು ಹೇಳ್ತಾನೆ ಸುಮ್ಮನೆ ಇದ್ಬಿಟ್ವಿ. ಬಟ್ ನಮ್ಮಮ್ಮ ಸ್ಕೈ ಡೈವಿಂಗ್ ಮಾಡಕ್ಕೆ, ನಾನು ಸ್ಕೈ ಡೈವಿಂಗ್ ಮಾಡಕ್ಕೆ ಒಬ್ರು ಕಾರಣ ಇದ್ದಾರೆ, ಅವ್ರನ್ನೂ ಕರೆಸ್ತೀನಿ. ಅಮ್ಮ, ನೋಡಿ ಅಲ್ಲ ಆಗ್ಲೇ ಬಂದಿದ್ದಾರೆ. ಹಲೋ ಆಂಟಿ. ನಮ್ಮಮ್ಮ ರತ್ನ ಆಂಟಿ, ಅವಳು ಅಣ್ಣನ ಮಗಳು ತಾರಿಣಿ ಅಂತ. ಸೊ ಅವಳೇ ಕಾರಣ ನಮ್ಮಮ್ಮ ಸ್ಕೈ ಡೈವಿಂಗ್ ಮಾಡಕ್ಕೆ. ಓಕೆ, ಬಿಕಾಸ್ ಅವಳು, ನಮ್ಮಮ್ಮ ಯಾವಾಗ್ಲೂ ನಾನು ಸ್ಕೈ ಡೈವಿಂಗ್ ಮಾಡ್ಬೇಕು ಅಂತ ಹೇಳೋರು. ಕೂತ್ಕೊಳ್ಳಿ, ಮಾತಾಡೋಣ ಆರಾಮ, ಕೂತ್ಕೋ. ತಾರಿಣಿ ಬಾ ಈ ಕಡೆ. ಸೊ ನಮ್ಮಮ್ಮ ಯಾವಾಗ್ಲೂ ನಾನು ಸ್ಕೈ ಡೈವಿಂಗ್ ಮಾಡ್ಬೇಕು ಅಂತ ಹೇಳೋರು. ಅದನ್ನ ಇವಳು ಚೆನ್ನಾಗಿ ಕೇಳಿಸ್ಕೊಂಡೇ ಇರೋಳು. ಸೊ ಇವಳಿಗೆ ಏನಿತ್ತು ಅಂದ್ರೆ, ನಂಗೆ 18 ವರ್ಷ ಆದಾಗ ನಾನು ಅಜ್ಜಿ ಜೊತೆನೇ ಸ್ಕೈ ಡೈವಿಂಗ್ ಮಾಡ್ಬೇಕು ಅಂತ. ಓಕೆ, ನೀವು ಕಾರಣ. ನಾನ್ ಹೇಳ್ತೀನಿ ಅಂದ್ರೆ ನಾ ಸ್ಕೈ ಡೈವಿಂಗ್ ಮಾಡಿದ್ದಕ್ಕೆ ಅಜ್ಜಿ ಕಾರಣ. ಇದೊಂಥರ ನೋಡಿ ಇವರು. ಸೊ ಎನಿವೆ ಅವರಿಬ್ರು ಮಾಡಕ್ ನಾನ್ ಕಾರಣ, ಬಿಡಿ ಹೋಗ್ಲಿ. ನೀವೆಲ್ಲ ಅಡ್ವೆಂಚರಸ್ ಗರ್ಲ್ಸ್ ಅಂತ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವತ್ತಿನ ಒಂದು. ಇವಳಂತೂ ಫುಲ್ ಎಮೋಷನಲ್ ಆಗ್ಬಿಟ್ಲು. ಬಿಕಾಸ್ ಒಟ್ಟಿಗೆ ಮೋಸ್ಟ್ಲಿ ನನಗ್ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ಹೆಂಗಸರಲ್ಲಿ 3 ಜನರೇಷನ್ ಅವರು ಒಟ್ಟಿಗೆ ಸ್ಕೈ ಡೈವಿಂಗ್ ಮಾಡಿದ್ದು ನಾನಂತೂ ಕೇಳಿಲ್ಲ. ಸೊ ಅದು ರೆಕಾರ್ಡ್ ಇರ್ಬೋದು. ಸೊ ಅವತ್ತು ಒಟ್ಟಿಗೆ ಮಾಡಿದ್ವಿ. ಅಂದ್ರೆ ಒಟ್ಟಿಗೆ ಅಂದ್ರೆ ಅಫ್ಕೋರ್ಸ್ ನಮ್ಮ ಇನ್ಸ್ಟ್ರಕ್ಟರ್ ಜೊತೆ ಟ್ಯಾಂಡಮ್ ಜಂಪಿಂಗ್ ಅಂತಾರೆ. ಸೊ ಅದನ್ನ ಮಾಡಿದ್ವಿ. ಬಟ್ ಇವಳು ಹೇಳಿದ್ಲು, ನಂಗೆ 18 ಆದ್ಮೇಲೆ ನಾನು ಅಜ್ಜಿ ಜೊತೆ ಮಾಡ್ಬೇಕು ಅಂತ. ಬಟ್ ಅಷ್ಟರಲ್ಲಿ ಕೋವಿಡ್ ಬಂತು. ಸೊ ನೆಕ್ಸ್ಟ್ ನಮ್ಮ US ಬಂದಾಗ ಒಟ್ಟಿಗೆ ಮಾಡಿದ್ವಿ. ಆಗ ಒಟ್ಟು 3 ಜನನು ಹೋಗಿ ಅಲ್ಲಿಂದ ಧುಮುಕಿ ಲ್ಯಾಂಡ್ ಆಗಿ ಸೇಫ್ ಆಗಿ ಬಂದ್ವಿ. 3 ಜನ ತುಂಬಾ ಎಂಜಾಯ್ ಮಾಡಿದ್ವಿ. ಸಖತ್ ಎಕ್ಸ್ಪೀರಿಯನ್ಸ್. ಅದು ಮಾತ್ರ ಮಾಡ್ತೀರಾ? ನಿಮ್ಗಳಿಂದ ಇನ್ಸ್ಪೈರ್ ಆಗ್ಬೇಕೀಗ. ಧೈರ್ಯ ತಂದ್ಕೊಡ್ಬೇಕು ಈಗ. ನಿಮ್ಮ ಸ್ಕೈ ಡೈವಿಂಗ್ ಇದ್ದು ಫೋಟೋಸ್ ವಿಡಿಯೋಸ್ ನೋಡಿ ನಮಗೂ ಅನಿಸ್ತಾ ಇದೆ ಈಗ. ಸೊ ಇವಳು ತಾರಿಣಿ, ಅಣ್ಣನ ಮಗಳು. ಬಟ್ ನಾನು ಎತ್ತಾಡ್ಸಿದಂತ. ನಿಮ್ಮ ಮದುವೆ ಹಿಂದಿನ ದಿನ? ಅಲ್ಲ, ನಮ್ದು ಮದುವೆ ಆಗಿದ್ದು January 2001. ಇವಳು ಹುಟ್ಟಿದ್ದು December 31st, 2001. ಸೊ ನಮ್ಮ ಜಸ್ಟ್ 24 hours. 1 ವರ್ಷ. ಸೊ ವರ್ಷದ ಮೊದಲನೇ ದಿನ ನಮ್ದು ಮದ್ವೆ ಆಗಿದ್ದು, ವರ್ಷದ ಕೊನೆ ದಿನ ಇವಳು ಹುಟ್ಟಿದ್ದು. ಸೊ ನಮ್ಮ ಫಸ್ಟ್ ಆನಿವರ್ಸರಿಗೆ ಇವಳು ನಮ್ಮ ಗಿಫ್ಟ್. ಇವಳು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ಹಿಂದೂಸ್ತಾನಿ ಎಲ್ಲ ತುಂಬಾ ಟ್ರೈನ್ ಆಗ್ತಾಳೆ. ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್, 2.5 ವರ್ಷದ ಮಗು.
ನಾನೇನಾದ್ರು ಹಾಡಿದ್ರು ನನ್ನ ಲಿಪ್ ಅಬ್ಸರ್ವ್ ಮಾಡೋಳು, ನೀನೇ ಹಾಡು ಅಂತಿದ್ಲು, ಯಾವತ್ತು ಹಿಂಗೆ ಹೇಳ್ಕೊಡು ಅಂತ ಕೇಳ್ತಿಲ್ಲ, ಅಬ್ಸರ್ವ್ ಮಾಡಿ ಮಾಡಿ ಹಾಡು ಕಲಿಯೋಳು. ನಂಗೆ ಸರೆಗಮ ಪದನಿಸ ಹೇಳ್ಕೊಟ್ಟಿದ್ದು ಸುಮನ್, ಆಮೇಲೆ ನಮ್ಮಪ್ಪ. ಓಕೆ, ಬಾಲ ಪ್ರತಿಭೆ ಅನ್ಬಹುದು ಆಗಿಂದನೇ. ಶಿ ಇಸ್ ಗಿಫ್ಟೆಡ್. ಸೊ ಅದು Okay. ಅಂಡ್ ಅಡ್ವೆಂಚರ್ಸ್ ಎಲ್ಲ ಇದು ಬಂದಿದೆ. ನಮ್ಮ ಅಮ್ಮಂದು ಒಂಥರ ಅವ್ರದ್ದು ಇಂಟ್ರೆಸ್ಟಿಂಗ್ ಜರ್ನಿ. ಅವ್ರು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅಫ್ಕೋರ್ಸ್ ಒಂದು ಟ್ರೆಡಿಷನಲ್ ಕನ್ಸರ್ವೇಟಿವ್ ಫ್ಯಾಮಿಲಿ ಬಂದವರು, ಹೆಣ್ಮಕ್ಳು ಹಿಂಗ್ ಮಾಡಬಾರ್ದು ಹಂಗ್ ಮಾಡಬಾರ್ದು ಇದ್ದವರು. ಆದ್ರೂ ಚಿಕ್ಕ ವಯಸ್ಸಲ್ಲಿ ಅವರು ಏನಮ್ಮ ಚೇಪೆಕಾಯಿ ಗಿಡ ಎಲ್ಲ ಹತ್ತಿ ಎಲ್ಲ ಮಾಡೋರು. ಬಟ್ ಜಾಸ್ತಿ ಆ ಥರದ್ದು ಏನು ಬೇರೆ ಆಕ್ಟಿವಿಟೀಸ್ಗೆ ಅವಕಾಶ ಇರಲಿಲ್ಲ. ಸೊ ನಾವು US ಹೋದ್ಮೇಲೆ ಒಂಥರ ಅವ್ರಿಗೂ ನಾನು ಇಂಥದ್ದೆಲ್ಲ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಂದಿದ್ದು. ನಿಂಗೆ ಯಾಕೆ ಹಂಗೆ ಅನ್ನಿಸ್ತು? ಫಸ್ಟ್ ನನಗೆ ಕೇಳಿದ್ದೆ ಮ್ಯಾರಥಾನು ಅದು ಇದು ಅಂತ, ಬಟ್ ನನಗೆ ಏನು ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಇವ್ರು ಮಾಡ್ತೀಯ ಅಂದಾಗ ಎಸ್ ಅಂದೆ, ಒಂದೇ ಮಾಡಿದೆ. ಓಡ್ತಾರೋ ನಡೀತಾರೋ ಯಾವುದು ಗೊತ್ತಿರಲಿಲ್ಲ. ಓಕೆ, ಅಂದ್ರೆ ಹೇಳಿದ್ರು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರು, ಅಲ್ಲೊಂದು ಲೇಕ್ ಇತ್ತು, ಅಲ್ಲೂ ನಿಮಗೆ ಚಾಲೆಂಜಸ್ ಇತ್ತು, ಎಷ್ಟು ರೌಂಡ್ಸ್ ಹಾಕ್ಬೇಕಿತ್ತು ಅಂತ ಎಲ್ಲ. 6 ರೌಂಡ್ ಹಾಕ್ಬೇಕಿತ್ತು. ಯಾವ್ದು ವಾಕಿಂಗ್ ಹೋದೋಳೆ ಅಲ್ಲ. ಅಲ್ಲಿ ಬಂದಾಗ ಇಲ್ಲಿ ಅವ್ರಿಗೆ ಕೆಲಸ ಬಿಸಿ ಇದ್ಬಿಡೋರು. ಬಟ್ US ಬರಕ್ ಶುರು ಮಾಡಿದ್ಮೇಲೆ ಅಲ್ಲಿ ಟೈಮ್ ಪಾಸ್ಗೆ ವಾಕ್ ಎಲ್ಲ ಹೋಗಿ ಬರಕ್ಕೆ ಅಲ್ಲಿ ಶುರು ಮಾಡ್ಕೊಂಡ್ರು ರೆಗ್ಯುಲರ್ ಆಗಿ. ಅದು ಒಂಥರ ಇವಾಗ ದಿನ ನಾವಾರು ಒಂದೊಂದ್ ದಿನ ತಪ್ಪಿಸ್ತೀವಿ, ಅವ್ರು ತಪ್ಸಲ್ಲ. ಸಂಡೇ ಒಂದು ಹೋಗಲ್ಲ ಈ ದಿನ. ಸೊ ಅಲ್ಲಿ ಮ್ಯಾರಥಾನ್ ಮಾಡಿದಾಗ ನಿಮಗೆ ಅಂದ್ರೆ ಏನೋ ಒಂದು ವಿನ್ ಆಗಿದ್ದು ಫೀಲಿಂಗ್ ಬಂತು ಅನ್ಸತ್ತೆ. ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಕಾರಣ ನಿಮ್ಮ ಮಗಳು ಅಳಿಯನ? ಮಗಳು ಅಳಿಯ ಮಗ ಸೊಸೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ. ಯಾರು ಆ ವಿಷಯದಲ್ಲಿ ಮೊಮ್ಮಕ್ಕಳು ನಾವ್ ಯಾವತ್ತೂ ಮಾಡ್ಬೇಡ, ಓ ನಿಂಗೆ ವಯಸ್ಸಾಯ್ತು ಬೇಡ ಆತರ ಯಾವತ್ತೂ ನಾವ್ ಯಾರೂ ಹೇಳಿಲ್ಲ. ಮಾಡಕ್ಕಾಯ್ತಾ ನಿಂಗೆ ಎಷ್ಟು ವರ್ಷ ಆಗುತ್ತೋ ಮಾಡ್ತಾ ಇರುತ್ತೆ. ಈ ಸಲ ಇನ್ಫ್ಯಾಕ್ಟ್ ಮೊನ್ನೆ ಬಂದಾಗ 21 ಮೈಲಿ ನಡೆದ್ರು. ಅವ್ರ ಲೈಫಲ್ಲಿ ಅವ್ರದ್ದು ಲಾಂಗೆಸ್ಟ್ ವಾಕ್ ಅದು 21 ಮೈಲಿ. ಸೊ 30 ಚಿಲ್ಲರೆ ಕಿಲೋಮೀಟರ್ ಮಾಡಿದ್ರು ಆರಾಮಾಗಿ. ಸೊ ನಮ್ಮ ಇದು ಪಾಲಿಸಿ ಏನಂದ್ರೆ ನಿನ್ ಕೈಲಾಗೋವರೆಗೂ, ಅವ್ರಿಗೂ ಅದೇ ಇದೆ, ನನಗೆ ಅನ್ಸೋವರೆಗೂ ನಂಗೆ ವಯಸ್ಸಾಗಿಲ್ಲ ಅಂತ. ಹಾಗೆ ಸೊ ಏಜ್ ಇಸ್ ಜಸ್ಟ್ ನಂಬರ್ ಅಂತಾರಲ್ಲ, ಹಾಗೆ ಅದು ಆಂಟಿಗೆ ಪಕ್ಕಾ ಸೂಟ್ ಆಗತ್ತೆ. ಈಗ ಸ್ಕೈ ಡೈವಿಂಗ್ ಮಾಡಬೇಕಾದ್ರೆ ನೀವು ಹೇಳಿದ್ರಿ 3 ಜನರೇಷನ್ ಅವರು ಒಟ್ಟಿಗೆ ಮಾಡಿದ್ರು ಅಂತ. ಸೊ ತಾರಿಣಿ 18 ಇಯರ್ಸ್ ಆಗ್ಬೇಕಲ್ಲ ಅದು ಸ್ಕೈ ಡೈವಿಂಗ್ ಮಾಡಬೇಕು ಅಂದಾಗ. ಸೊ ಹೇಗೆ ಪ್ರಿಪೇರ್ ಆದ್ರ ಅವರು? ರೆಡಿ ಆಗ್ಬಿಟ್ರಾ ಎಲ್ಲ? ಮೊದ್ಲಿಂದಾನು ರೆಡಿನೇ, ಪ್ರಿಪರೇಷನ್ ಇರ್ಲಿಲ್ಲ. ಹೌದಾ? ಹೋಗೋಣ ಮಾಡೋಣ ಅಂತ ಅಷ್ಟೇ ಪ್ರಿಪರೇಷನ್ ಇದ್ದಿದ್ದು. ಅಂದ್ರೆ ಸೈನ್ ಅಪ್ ಮಾಡಿ ಅದ್ ಮಾಡ್ಬೇಕು ಅಂತ ಅಷ್ಟೇ ಪ್ರಿಪರೇಷನ್ ಇದ್ದಿದ್ದು. ಅವರು ಯಾವಾಗಿಂದೋ ರೆಡಿ ಮಾಡಕ್ಕೆ. ಮೇಲಿಂದ ಜಂಪ್ ಮಾಡ್ಬೇಕು ಅಂದ್ರೆ ಅದೇನ್ ಸುಲಭ ಅಲ್ಲ. ನಿಮಗೆ ಹೇಗ ಅನ್ನಿಸ್ತು? ನನಗೆ ತುಂಬಾನೇ ಖುಷಿ ಆಯ್ತು. ನಂಗೆ ಬಹಳ ಆಸೆ ಇತ್ತು ಬೇರೆ. ಎಷ್ಟೋ ಜನ ಅಲ್ಲಿವರೆಗೆ ಹೋಗಿ ಹತ್ಕೊಂಡು ವಾಪಸ್ ಬರ್ತಾರಂತೆ, ಬಟ್ ನನಗೆ ಮಾಡ್ಬೇಕು ಅನ್ನೋ ಖುಷಿ ಇತ್ತು, ತುಂಬಾನೇ ಖುಷಿ ಆಯ್ತು. ಮೇಲ್ಗಡೆಯಿಂದ ಸೀನು ಇದೆಲ್ಲ ನೋಡ್ತಾ ಇದ್ರೆ ಆಕಾಶದಲ್ಲಿ ತೇಲಾಡಿದ ಅನುಭವ ಅನ್ಬೋದು. ಎಷ್ಟೋ ಜನ ಹೇಳ್ತಾರೆ ಹಾರ್ಡೆಸ್ಟ್ ಪಾರ್ಟ್ ಏನಂದ್ರೆ ಏರ್ಕ್ರಾಫ್ಟ್ ಇಂದ ಜಂಪ್ ಮಾಡೋದು. ಬಿಕಾಸ್ 18,000 ಅಡಿಯಿಂದ ಕೆಳಗೆ ನೋಡಿದ್ರೆ ಯಾರಿಗೆ ಜಂಪ್ ಮಾಡಕ್ ಇದ್ ಬರುತ್ತೆ. ಬಟ್ ಅಲ್ಲಿ ಅವರು ನಮ್ಮ ಇನ್ಸ್ಟ್ರಕ್ಟರ್ಸ್ ಅವ್ರು ಅದಕ್ಕೆ ಅವಕಾಶನೂ ಕೊಡಲ್ಲ. ಎಲ್ಲ ಹಂಗೆ ಜರ್ಕೊಂಡು ಹಂಗೆ ಆಚೆ ತಳ್ಬಿಡ್ತಾರೆ. ಆಗೋಯ್ತು ಗೊತ್ತೇ 3 ಅಂತಾರೆ, 1 2 ಗೆ ಜಂಪ್ ಮಾಡಿಸ್ಬಿಡ್ತಾರೆ. ನಮ್ಗೆ ಗೊತ್ತಾಗಕ್ ಮುಂಚೆನೇ ನಾವು ಏರ್ಕ್ರಾಫ್ಟ್ ಇಂದ ಆಚೆ ಇರ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನಂಗೆ 2 ಸರಿ ಮಾಡಿಸಿದ್ರು ಮಾಡ್ತೀನಿ ನೋಡಿ. ಅವರು ಮತ್ತೆ ರೆಡಿ ಆಗ್ಬಿಟ್ಟಿದ್ದಾರೆ. ತಮ್ಮಂಗೆ ಈಗ 18 ವರ್ಷ ಆಗುತ್ತೆ ಈ ವರ್ಷ. ಸೊ ಈ ಸರಿ ಹೋದಾಗ ಈ ಸರಿ ಎಲ್ಲರೂ ಬಂದಾಗ ಮಾಡ್ಬೇಕು ಅಂತ ಆಸೆ ಇದೆ. ಮಾಡ್ತಾಳ ಇಲ್ಲ, ಅಮ್ಮ ಮಾಡಲ್ಲ, ಬಟ್ ಎಲ್ಲರೂ ಮಾಡ್ತೀವಿ. ನಮ್ಮ ಅಪ್ಪಂಗೆ ಈ ತರದ್ದೆಲ್ಲ ಅವ್ರು ಏನಿದ್ರು ಹಾಡು ಇಡು ಅವ್ರದ್ದು ಅಷ್ಟೇ, ಅವ್ರದ್ದು ಇದು. ಬಟ್ ಈ ತರದ್ದು ಯಾವತ್ತು ಇವ್ರಿಗೆಲ್ಲ ಅಡ್ವೆಂಚರಸ್ ಇದು ಇಷ್ಟ. ಸ್ಕೈ ಡೈವಿಂಗ್ ಆಯ್ತಲ್ಲ, ಪ್ಯಾರಾಸೈಲಿಂಗ್ ಮಾಡಿದ್ದಾರೆ, ರಾಫ್ಟಿಂಗ್ ಮಾಡಿದ್ದಾರೆ, 13 ಮೈಲಿ ಎಲ್ಲ ತರ ನದಿಲಿ ರಾಫ್ಟಿಂಗ್ ಮಾಡಿದ್ದೀನಿ. ನೋಡಿ ನೀವು ಎಷ್ಟು ಸಾಹಸ ಕ್ರೀಡೆಗಳು ಅಂದ್ರೆ. ಸಿಕ್ಕಾಪಟ್ಟೆ ಹೈಕಿಂಗ್ ಹೋಗಿದ್ದೀನಿ. ಅಲ್ಲ ಈ ಏಜ್ ಅಲ್ಲೂ ನೀವು ಆ ಮಟ್ಟಕ್ಕೆ ಕರೇಜ್ ಇದೆಯಲ್ಲ, ಅದು ಬೇರೆಯವ್ರಿಗೆ ಇನ್ಸ್ಪೈರಿಂಗ್ ಆಕ್ಚುಲಿ. ಇವಾಗ ನೀವು ಹೇಳಲ್ಲ ಈ ಏಜ್ ಅಲ್ಲೂ ಅದ್ ಆಕ್ಚುಲಿ ಬೇಕಾಗೇ ಇಲ್ಲ. ಹೌದಲ್ವಾ? ಯಾವುದೇ ವಯಸ್ಸಿನಲ್ಲಾದ್ರೂ ಫಸ್ಟ್ ಆಫ್ ಆಲ್ ಅದಕ್ಕೆಲ್ಲ ನಮ್ಮ ಮನಸ್ಥೈರ್ಯ ಅಷ್ಟೇ ಮುಖ್ಯ. ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಯಾವ್ದಾದ್ರು. ಸ್ಕೈ ಡೈವಿಂಗಿಗೆ ನಮ್ಗೆ ಧೈರ್ಯ ಇರ್ಬೇಕಷ್ಟೇ, ಅದಕ್ಕೆ ಇನ್ನೇನು ಪ್ರಿಪರೇಷನ್ ಏನು ಬೇಡ ಅದಕ್ಕೆ. ಓಕೆ, ಹೇಳಿ ಆಂಟಿ, ಒಂದು 2-3 ಟಿಪ್ಸ್ ಹೇಳಿ ಯಾರಾದ್ರೂ ಸ್ಕೈ ಡೈವಿಂಗು. ಯಾಕಂದ್ರೆ ನಾನು ಇವ್ರ ಹತ್ರ ಕೇಳ್ಬೋದು, ಬಿಕಾಸ್ ಶಿ ಇಸ್ ಯಂಗೆಸ್ಟ್, ಹಂಗಾಗಿ ನಾನು ಇವ್ರ ಹತ್ರ ಕೇಳಲ್ಲ. ನೀವು ಹೇಳಬೇಕು. ಹೆದರಿಕೆ ಇರಬಾರ್ದು ಅಷ್ಟೇ. ಹೆದರಿಕೆ ಇದ್ರೆ ನಿಮ್ಗೆ ಧುಮ್ಕಕ್ಕಾಗಲ್ಲ, ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಸೊ ಭಯ ಆಗಲ್ವಾ? ಕೆಳಗಡೆ ಬಿದ್ದಾಗ ಭಯ ಆಗಲ್ವಾ? ಭಯ ಇಲ್ಲ ಅಂದ್ರೆ ಮಾಡಕ್ಕಾಗೋದು, ಭಯ ಇದ್ರೆ ಮಾಡಕ್ಕಾಗೋದೇ ಇಲ್ಲ. ಓಕೆ, ನೀವು ನೆಕ್ಸ್ಟ್ ಇದಕ್ಕೂ ರೆಡಿ ಇದ್ದೀರಾ ಹಾಗಾದ್ರೆ? ಓಕೆ, ನೋಡಿ ನೀವು ಬಹಳ ಇನ್ಸ್ಪೈರಿಂಗ್. ಇನ್ನು ಏನಾದ್ರು ಮಾಡಿಸ್ತೀವಿ ಅಂದ್ರೆ ಇವ್ರು ಒಪ್ಕೊಂಡ್ರೆ ಏನ್ ಅಡ್ವೆಂಚರ್ ಸ್ಪೋರ್ಟ್ಸ್ ಇದೆಯೋ ನಂಗೆ ಗೊತ್ತಿಲ್ಲ, ಇದ್ರೆ ಮಾಡಿಸಿದ್ರೆ ಮಾಡ್ತಾರ. ಸ್ಕೈ ಡೈವಿಂಗ್ ಕಿಂತ ಜಾಸ್ತಿ ಗೊತ್ತಿಲ್ಲ.
ಸ್ಕೈ ಡೈವಿಂಗ್ ಎಷ್ಟು ಸತಿ ಆಗತ್ತೋ ಅಷ್ಟು ಸತಿ ಮಾಡಿಸ್ಬೇಡ. ಓಕೆ ಓಕೆ. ಇದನ್ನು ಹೊರತುಪಡಿಸಿದ್ರೆ ನಿಮ್ಗಳ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಬ್ರಿಗೊಬ್ರು ಈಗ ಜಸ್ಟ್ ಲೈಕ್ ಫ್ರೆಂಡ್ಸ್ ತರ 3 ಜನರೇಷನ್ ಅವ್ರು ಇದ್ದೀರಾ ಅಲ್ವಾ? 3 ಜನರೇಷನ್ ಅವರು ಮ್ಯಾಚ್ ಆಗದೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಮೊಮ್ಮಕ್ಕಳು ಒಂಥರ ಫ್ರೆಂಡ್ಸ್ ಇದ್ದಂಗೆ. ನಮ್ಮ ಮಗನು ಹಾಗೆ ಇದ್ದಾನೆ, ಇವಳು ಹಾಗೆ ಇದ್ದಾಳೆ. ಹೇಗ್ ಸ್ಪೆಂಡ್ ಮಾಡ್ತೀರಾ ಟೈಮು? ಯಾವ ತರ ಜೊತೆ ಇದ್ದಾಗ? ನಾನು ಇವಳಂತೂ ತೀರಾ ಪುಟ್ಟ ಮಕ್ಳ ತರಾನೇ ಅದನ್ನೆಲ್ಲ ಟಿವಿ ಮುಂದೆ ಮಾಡಕ್ಕಾಗಲ್ಲ. ಅಷ್ಟು ಇದಾಗ ಆಡ್ತಾ ಇರ್ತೀವಿ ನಾವು. ಅಜ್ಜಿನೂ ಸೇರ್ಕೋತಾರೆ. ಸೊ ಅಷ್ಟು ಅಂದ್ರೆ ಯಾವ ಟೈಮಲ್ಲಿ ಸೀರಿಯಸ್ ಆಗಿರ್ಬೇಕೋ ಇರ್ತೀವಿ, ಬಟ್ ಅದರ್ವೈಸ್ ಏನೋ ಹುಚ್ಚಾಟಗಳು ಮಾಡ್ಕೊಂಡು ಹಾಗೆ ಇರ್ತೀವಿ. ಓಕೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಹಾಗೆ ಓಕೆ. ಸೊ ತಾರಿಣಿ MBBS ಇದು ಡಾಕ್ಟರ್ ಪ್ರಾಕ್ಟೀಸ್ ಇದು ಈಗ ಯಾವ ಓದ್ತಾ ಇದ್ದೀರಾ ಅಲ್ವಾ ನೀವು? ಓಕೆ. ಸೊ ಇಲ್ಲಿ ನೀವು ಇಂಡಿಯಾಕ್ಕೆ ಬಂದಾಗ ಇಲ್ಲಿ ಸಂಗೀತ ಪ್ರಾಕ್ಟೀಸು ಸಹಿತ ಮಾಡ್ತೀರಾ? ಹೌದು, ನಮ್ಮ ಗುರುಗಳು ಇಲ್ಲಿದ್ದಾರೆ ರಾಜಾಜಿನಗರಲ್ಲಿ. ಸೊ ಬಂದಾಗ ಅವ್ರ ಹತ್ರ ಕ್ಲಾಸ್ ತಗೊಂಡು ಆ ಥರ ಈ ಎನ್ವೈರನ್ಮೆಂಟ್ ಅಲ್ಲಿ ಫುಲ್ಲಿ ಇಮರ್ಸ್ ಆಗಿ. ಪಂಡಿತ್ ವಿನಾಯಕ್ ತೋರ್ವಿ ಅವ್ರ ಹತ್ರ ಅವಳು. ಓಕೆ ಓಕೆ. ನೀವು ಈಗ ಇವರು ಮ್ಯಾಮ್ ಬೆಳದಿಂಗಳ ಬಾಲೆ ಆದಾಗ ನೀವು ಆಗಷ್ಟೇ ಹುಟ್ಟಿದ್ರಿ? ಇಲ್ಲ, ಬೆಳದಿಂಗಳ ಬಾಲೆ ಟೈಮಲ್ಲಿ ಹುಟ್ಟೇ ಇರ್ಲಿಲ್ವಾ? ಅಣ್ಣನ್ ಮದ್ವೆನೇ ಆಗಿರ್ಲಿಲ್ಲ. ಸೊ ನೋಡಿದಿರಾ ಸಿನಿಮಾ? ನೋಡಿದೀನಿ. ಸೊ ಏನ್ ಅನ್ಸತ್ತೆ? ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟಪಟ್ಟೆ. ಯಾಕಂದ್ರೆ ಜನರೇಷನ್ ಚೇಂಜ್ ಫುಲ್ ಅಲ್ವಾ? ಸೊ ಆ ಫಿಲ್ಮ್ ನೋಡಿದಾಗ ಅದೇನಾಗಿದೆ ಅಂದ್ರೆ ಇವಾಗ ಆ ಸಿನಿಮಾ ಎಲ್ಲ ಯೂಟ್ಯೂಬ್ ಅಲ್ಲಿ ಇರೋದು ಅಲ್ವಾ? ಸೊ ಪ್ರಿಂಟ್ ಅಷ್ಟು ಇದಿಲ್ಲ, ಬಟ್ ನೋಡಿದಾಳೆ ಸುಮಾರು ಸಿನಿಮಾಗಳು ನೋಡಿದಾಳೆ. ಯು ಫೀಲ್ ಪ್ರೌಡ್? ಅಲ್ಲೇ ಐ ಫೀಲ್ ವೆರಿ ವೆರಿ ಪ್ರೌಡ್. ಈಗ ಎಷ್ಟೋ ಫ್ರೆಂಡ್ಸ್ ಹೇಳ್ಕೊತೀನಿ, ಮೈ ಆಂಟ್ ಇಸ್ ಅನ್ ಆಕ್ಟ್ರೆಸ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಶಿ ಇಸ್ ಬಿನ್ ಅನ್ ಆಕ್ಟ್ರೆಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ಹಿಂಗೆ ಓಕೆ ತುಂಬಾ ಚೆನ್ನಾಗಿ ಆಡ್ತಾಳೆ, ಪ್ರೋಗ್ರಾಮ್ಸ್ ಕೊಟ್ಟಿದ್ದಾಳೆ. ಇಲ್ಲೂ ಲಾಸ್ಟ್ ಇಯರ್ ಬಂದಾಗ ವರ್ಲ್ಡ್ ಕಲ್ಚರ್ ಇತ್ತು. ಈಗ ಬಾಂಬೆಲಿ ಇದೆ, ಹೋಗ್ತಾ ಇದ್ದಾಳೆ ಬಾಂಬೆಲಿ. ಸೊ ಸಂಗೀತ ಜೀನ್ಸ್ ಅಲ್ಲಿ ಬಂದ್ಬಿಟ್ಟಿದೆ ಅಲ್ವಾ? ಸಂಗೀತ ಫ್ರಮ್ ಮೈ ಡ್ಯಾಡ್ ಸೈಡ್, ನಮ್ಮ ಅಪ್ಪನ ಕಡೆ. ಈಗ ನನ್ನ ಮಗನೂ ಏನು ಕಲ್ತಿಲ್ಲ, ಬಟ್ ರಾಜ್ಕುಮಾರ್ ಹಾಡ್ಸು, ಯಾರು ಮುಖೇಶ್ ಸಖತ್ತಾಗಿ ಹಾಡ್ತಾನೆ ಅವನೆಲ್ಲ. ಓಕೆ ಆಂಟಿ, ನಿಮಗೊಂದು ಕ್ವಶನ್ನು. ಸೊ ನಿಮ್ಮ ಅಡ್ವೆಂಚರಸ್ ಎಂದು ಹೊರತುಪಡಿಸಿ ನೀವು ಬೆಳದಿಂಗಳ ಬಾಲೆ ಸಿನಿಮಾ ಆದಮೇಲೆ ಜನರು ನಿಮಗೆ ಏನು ಯಾವ ಥರ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು? ಮಗಳ ಬಗ್ಗೆ ಹೇಗೆ ಪ್ರೌಡ್ ಫೀಲ್ ಆಗ್ತಿತ್ತು? ನಾನಷ್ಟು ಯಾರಿಗೂ ನನ್ನ ಮಗಳು ಆಕ್ಟ್ರೆಸ್ ನಾನು ಯಾರಿಗೂ ನಾವು ಹೇಳ್ಕೊತಿರ್ಲಿಲ್ಲ. ಹೌದಾ? ಹಾಗೆ ಗೊತ್ತಾ, ಇವತ್ತಿಗೂ ಮೊನ್ನೆ ಇತ್ತೀಚೆಗೆ ಯಾರೋ ಇಲ್ಲೊಬ್ರು ಇದ್ದಾರೆ ನಮ್ಮ ಎದುರುಗಡೆ ಲೈನಲ್ಲಿ. ಅವ್ರು ಹೌದಂದ್ರೆ ನೀವು ಸುಮನಗರ ತಾಯಿ ಅಂತೆ, ನಮ್ಗೆ ಗೊತ್ತೇ ಹೇಳಲೇ ಇಲ್ಲ ಅಂದ್ರೆ. ಹೌದಾ? ಈಗಿಂದು ಜನರೇಷನ್ ಅಲ್ಲಿ ಹೆಂಗಂದ್ರೆ ಅಮ್ಮ ಫಸ್ಟ್ ಕ್ರೆಡಿಟ್ ತಗೊಂಡಿರ್ತಾರೆ. ಅವರೇ ಇದ್ ಮಾಡ್ಬೇಕು, ಗುರ್ತಿಡಿಬೇಕು, ಮಾತಾಡ್ಸ್ಬೇಕು. ನನ್ನ ಮಗಳು ಆಕ್ಟ್ರೆಸ್ ನಾ ಹೇಳ್ಕೊಂಡ್ ಬರಲ್ಲ. ಖುಷಿ ಇದೆ. ಖುಷಿ ಇದೆ. ಓಕೆ ಮ್ಯಾಮ್, ತುಂಬಾ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇವರು ಇನ್ಸ್ಪೈರಿಂಗ್, ಇವ್ರದ್ದು ಅಡ್ವೆಂಚರಸ್ ಆಕ್ಟಿವಿಟೀಸ್. ಆ ವಿಷಯದಲ್ಲಿ ನಾನು ಐ ಆಮ್ ವೆರಿ ಪ್ರೌಡ್, ಬಿಕಾಸ್ ಯಾರೇ ಆಗಲಿ ಅಯ್ಯೋ ನಮ್ಮ ಕೈಲಿ ಆಗಲ್ಲ ಅಂತ, ಆ್ಯಂಡ್ ನಾನು ಹೋಪ್ಫುಲಿ ಹಾಗೆ ಇರ್ತೀನಿ ಅವ್ರ ವಯಸ್ಸಿಗೆ ಬಂದಾಗ್ಲೂ ಅಂತ. ಈಗಲೂ ನನ್ನ ಆಟಿಟ್ಯೂಡ್ ಸದ್ಯಕ್ಕಂತೂ ಇರೋದೇ ಹಾಗೆ, ಅವರು ಹಾಗೆ ಇರೋದು. ಇರೋದು ಕೆಲಸದವರು ಬೇಕು ಅನ್ಸಲ್ಲ. ಮನೆಗೆ ಗುಡ್ಸ್ ಬರ್ಸ್ತಾಳ ಅಷ್ಟೇ, ನಂದು ಅಷ್ಟೇ, ನನ್ನ ಕೈಲಾಗೋರ್ಗು ಮಾಡ್ಬೇಕು ಅನ್ನೋದು. ಸೊ ನನ್ಗೆ ಅದಕ್ಕೆ ಮಾಡಿದ್ರು ಸರಿ ಹೋಗಲ್ಲ. ಅಲ್ಲ, ಅದೇ ನಿಮ್ಗಳಿನ್ ಫಿಟ್ನೆಸ್ ಮತ್ತೆ ನೀವು ಅಷ್ಟು ಕರೇಜಿಯಸ್ ಆಗಿರೋದಕ್ಕೆ ಅದೇ ಕಾರಣ ಅಲ್ವಾ? ಬಿಕಾಸ್ ಎಷ್ಟೋ ಜನ ನಾನು ನೋಡ್ತೀನಿಲ್ಲ, ಅಯ್ಯೋ ನಮ್ಮ ಅಮ್ಮಂಗೆ 50-55 ಆಯ್ತು, ಯಾಕೆ ಮಾಡ್ಬೇಕಮ್ಮ, ವಾಕ್ ಯಾಕೆ ಮಾಡ್ಬೇಕು ಅಂತೀನಿ ಅಂತ ನಾನು ಅಂತೀನಿ. ಅವಾಗ್ಲೇ ಬೇಕು ಇನ್ಫ್ಯಾಕ್ಟ್ ಅಂತ. ಸೊ ಆ ವಿಷಯದಲ್ಲಿ ನನಗೆ ತುಂಬಾನೇ ಹೆಮ್ಮೆ, ನಮ್ಮ ಅಪ್ಪ ಅಮ್ಮ ಇಬ್ಬರ ಬಗ್ಗೆನೂ. ಯಾಕೆ ನಮ್ಮ ಅಪ್ಪನೂ ಇವತ್ತಿಗೂ ಎಷ್ಟು ಒಂದು ದಿನ ವಾಕ್ ತಪ್ಸಲ್ಲ, ಅವ್ರ ಪಾಡಿಗೆ ಅವ್ರು ವಾಕ್ ಹೋಗ್ತಾರೆ, ಬರ್ತಾರೆ, ಸಾಯಂಕಾಲ ಇನ್ನೊಂದು ರೌಂಡ್ ಹೋಗ್ತಾರೆ. ಸೊ ಅದೆಲ್ಲ ನಮ್ಗೇನಾಗತ್ತೆ, ನಮಗೂ ಒಂದು ಇನ್ಸ್ಪಿರೇಷನ್ ಅದು, ನಾವು ಹೀಗಿರ್ಬೇಕು ಅನ್ನೋದಕ್ಕೆ. ಸೊ ವೆರಿ ಪ್ರೌಡ್ ಆಫ್ ದೆಮ್. ನನ್ನ ಮಗ ಸೊಸೆ ಕಬಡ್ಡಿ ಮ್ಯಾರಥಾನ್ ಎಲ್ಲ ಫುಲ್ ಮ್ಯಾರಥಾನ್ ಎಲ್ಲ ಮಾಡ್ತಾರೆ. ಓಕೆ ಓಕೆ, ಫುಲ್ ಅದೇ ಕರೇಜಸ್, ಫುಲ್ ಆಕ್ಟಿವ್ ಆಗಿರೋ ಫ್ಯಾಮಿಲಿ ಅನ್ಬೋದು. ಯಾವ್ದಾದ್ರು ಒಂದು ಹಾಡು ನೀವು 3 ಜನ ಸೇರಿ ಒಂದು ಲೈನ್ ಹಾಡು ಹೇಳೋದು ಕೇಳ್ಬಿಡ್ಬೇಕಾದ್ರೆ ಅವಳು ಹೇಳ್ತಾಳೆ, ಇವಳು ಹೇಳ್ತಾಳೆ. ಇವ್ರದ್ದು ನಾವು ಆಗ್ಲೇ ಕೇಳಿಸ್ಕೊಂಡ್ವಿ, ಅವಳು ಬೇಕಾದ್ರೆ ಸೇರ್ಕೊಂಡು ಒಂದೆರಡು ಲೈನು. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು ನಾನು ನಾನು, ಅಮ್ಮ ನಾನು ದೇವರಾಣೆ
ಬೆಣ್ಣೆ ಕದ್ದಿಲ್ಲಮ್ಮ. ಸೂಪರ್ ಹಾಡು ಕೇಳ್ತಿದ್ರೆ ನಾ ಇಂಟರ್ವ್ಯೂ ಮಾಡ್ತಿದ್ದೀನಿ ಅನ್ನೋದು ಮರ್ತೋಗ್ತಾ ಇದೆ, ಮುಳುಗೋಗ್ಬಿಟ್ಟಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು. ಸೊ ಇನ್ನೊಂದು ಸಾಂಗ್ ಹೇಳಿದ್ರೆ ಅಲ್ಲೇ ಸಾಂಗ್ ಕೇಳ್ತಾ ಕೇಳ್ತಾ ನಾನು ಇವಳು ಸುಮಾರು ಕಡೆ ತೆರೆದಿದೆ ಒಂದೆರಡು ಲೈನ್ ಅದನ್ನ ಹಾಡ್ಬೇಡ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ, ಹೊಸ ಬಾಳನು ತಾ ಅತಿಥಿ, ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ, ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು ತಾ ಅತಿಥಿ. ಥ್ಯಾಂಕ್ ಯು. ಸೂಪರ್. ಕೇಳ್ತಿದ್ರೆ ಕೇಳ್ತಾ ಇರೋಣ ಅನ್ಸುತ್ತೆ, ಮಾತು ಮುಗ್ಸೋದೇ ಬೇಡ ಅನ್ಸುತ್ತೆ. ಥ್ಯಾಂಕ್ ಯು ಶೀಲಾ. ಇನ್ನೊಂದು ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ಬರೀ ಯಾವಾಗ್ಲೂ ನೀವು ಬಂದು ನಮ್ಮ ಅಂದ್ರೆ ಸೆಲೆಬ್ರಿಟಿ ಅನ್ಕೊಂಡು ಒಂದು ಇಂಟರ್ವ್ಯೂ ಮಾಡೋದು ವಿಷಯ ಬೇರೆ, ಬಟ್ ಈ ಥರದ್ದು ಒಂದು ಇನ್ಸ್ಪಿರೇಷನಲ್ ಇದ್ದಿದ್ದಾಗ ಅವ್ರನ್ನೂ ಸೇರಿಸ್ಕೊಂಡು ನೀವು ಇಂಟರ್ವ್ಯೂ ಮಾಡಿದ್ರಲ್ಲ, ಜನಕ್ಕೆ ಒಂದು 4 ಜನಕ್ಕೆ ತಲುಪುವಂಥ ಕೆಲಸ ಮಾಡ್ತೀರಲ್ಲ, ದಟ್ಸ್ ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಇಲ್ಲ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವು ಬಂದು ನಿಮ್ದೊಂದು ಚಿಕ್ಕದೊಂದು ಎಕ್ಸಾಂಪಲ್ಲೇ ಆಗಲಿ, ಅದನ್ನ ಹೇಳಿದಾಗ ಬೇರೆಯವರಿಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಒಬ್ರು ಒಂಚೂರು ಮನಸ್ಸಿಗೆ ತಟ್ಟಿದ್ರು ಅದು ಒಳ್ಳೇದು ಅಂತ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ಸುಮ್ನೆ ಮಾತಾಡ್ಕೊಂಡು ಕೂತಿರೋದಲ್ಲ, ಇರು ಸ್ವಲ್ಪ ಏನದು? ಸೆಲ್ಫಿ ತೆಕ್ಕೋಬೇಕು. ಇದೊಳ್ಳೆ ಚೆನ್ನಾಯ್ತಲ್ಲ, ಅಮ್ಮ ಇದಾರೆ, 3 ಜನರೇಷನ್. ಕೆಲಸವೇ ಇಲ್ಲ, ಬರೀ ಫೋಟೋ 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 ಅಷ್ಟೇ. ಆಮೇಲೆ ಕೇಳ್ತೀರಾ ಫೋಟೋ ತೋರಿಸು ಅಂತ? ಹೌದು, ಎಲ್ಲ ಕೇಳ್ತೀರಾ, ಎಲ್ಲ ಕೇಳ್ತೀರಾ. ನೋಡಿ ನೋಡಿ ಇಲ್ಲಿ ನೋಡಿ, ಕೇಳೋದಿಲ್ಲ, ಕೊಡು ಅನ್ನೋದು ಇಲ್ಲ. ನಾನು ನೋಡಿ ಇಲ್ಲಿ ಕ್ಯಾಮ್ರಾ ನೋಡಿ ಫಸ್ಟ್. ಎಲ್ಲರೂ ಅನ್ಕೋತಾರ ನಾವಿಬ್ರು ಎಣ್ಣೆ ಸಿಗಕಾಯಿ ಅಂತ. ಎಲ್ರ ಮಲ್ಲೂ ಅತ್ತೆ ಸೊಸೆ ಕೇಳಿರ್ತೀಯಲ್ವಾ, ಇಲ್ಲ ಅತ್ತೆ ಬಟ್ ಅದೊಂಥರ ಮಜಾ ಇರುತ್ತೆ. ಯಾಕೆ ಗೊತ್ತಾ, ಯಾರನ್ನಾದ್ರೂ ಕೀಟ್ಲೆ ಮಾಡಿದ್ರೆ ಅವರು ಇಫ್ ದೇ ಡೋಂಟ್ ರಿಯಾಕ್ಟ್ ಅದು ಬೇರೆ ಇರುತ್ತೆ, ಇವ್ರು ರಿಯಾಕ್ಟ್ ಮಾಡ್ತಾರೆ. ಆಮೇಲೆ ಅಜ್ಜಿ ನಿನ್ನನ್ ಬೈಯೋದನ್ನ ನಾವ್ ಆಡ್ಕೋಬಹುದು. ಮತ್ತೆ ಅವ್ರನ್ನ ರೇಗಿಸಷ್ಟು ರೇಗ್ತಾರಲ್ಲ, ಆ ರೇಗ್ಸೋ ಮಜಾನೇ ಬೇರೆ ಅದು. ಬಟ್ ಕಾರಲ್ಲಿ ಒಟ್ಟಿಗೆ ಹೋಗ್ತಿರೋ ಮಾತ್ರ ನಾನ್ ಮಧ್ಯ ಕೂತಿರ್ತೀನಲ್ಲ, ನನಗೇನ್ ಇಳಿಲ್ಲ ಅಂತೀನಿ. ಇಬ್ರದು ಈ ಕಡೆ ಆಗ್ತಾ ಇರುತ್ತೆ. ಯಪ್ಪ ಕಷ್ಟ. ತೇಜಸ್ ಇರ್ಬೇಕಿತ್ತು. ತೇಜಸ್ ಇದ್ದಿದ್ರೆ ಇನ್ನೂ ಕೀಟ್ಲೆ ಮಾಡಿರೋನು, ಅದು ಚೆನ್ನಾಗಿರ್ತಿತ್ತು. ಇಂತಹ ಮತ್ತಷ್ಟು ಸೆಲೆಬ್ರಿಟಿ ಲೈಫ್ ಸ್ಟೈಲ್, ಸ್ಟಾರ್ ಲೈಫ್ ಸ್ಟೈಲ್ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.